ಹೆಲೋ ಎವ್ರಿವನ್. ಜಾಗ್ರಫಿ NCERT ಸೀರೀಸಲ್ಲಿ ನಾವಿವತ್ತು ನೈನ್ತ್ ಕ್ಲಾಸಿಂದ ನೋಡ್ತೀವಿ, ರೈಟ್? ಸೊ ನೈನ್ತ್ ಕ್ಲಾಸಲ್ಲಿ ಚಾಪ್ಟರ್ ಫಸ್ಟ್ ಏನಿದೆ ಅಂತ ನೋಡ್ತಾ ಹೋದರೆ, ಎಸ್, ವಾಟ್ ಈಸ್ ಚಾಪ್ಟರ್ ಫಸ್ಟ್? ಚಾಪ್ಟರ್ 1 ಇಸ್ ಇಂಡಿಯಾ, ಸೈಜ್ ಆ್ಯಂಡ್ ಲೊಕೇಶನ್, ರೈಟ್? ಸೊ ಈ ಒಂದು ಪರ್ಟಿಕ್ಯುಲರ್ ಆದಂತಹ ಚಾಪ್ಟರಲ್ಲಿ ನಾವು ಏನೇನೆಲ್ಲ ಕವರ್ ಮಾಡ್ತೀವಿ ಅಂತ ನೋಡಿದರೆ, ಎಸ್, ಇಂಡಿಯಾ ಹೆಸರೇ ಹೇಳ್ತಿರೋ ಹಾಗೆ ಸೈಜ್, ನಾರ್ತ್ ಮತ್ತೆ ಸೌತ್ ಎಕ್ಸ್ಟೆನ್ಷನ್ ಏನಿದೆ, ಈಸ್ಟ್ ವೆಸ್ಟ್ ಎಕ್ಸ್ಟೆನ್ಷನ್ ಏನಿದೆ, ರೈಟ್? ಸೊ ಸೈಜ್, ಸಮ್ ಫ್ಯಾಕ್ಟ್ಸ್ ರಿಲೇಟೆಡ್ ಟು ಸೈಜ್ ಆ್ಯಂಡ್ ಇಟ್ಸ್ ಲೊಕೇಶನ್ ಇನ್ ದಿ ಗ್ಲೋಬ್. ಭೂಮಿಯ ಮೇಲೆ ಭಾರತದ ಸ್ಥಾನ ಎಲ್ಲಿದೆ ಮತ್ತೆ ಅದರ ಗಾತ್ರ ಯಾವ ರೀತಿಯಾಗಿದೆ, ಎಷ್ಟಿದೆ ಅನ್ನುವಂತಹ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಅನ್ನ ಕವರ್ ಮಾಡ್ತೀವಿ, ರೈಟ್? ಸೊ ಫಸ್ಟ್ ಥಿಂಗ್ ಇಸ್ ಲೊಕೇಶನ್ ಆ್ಯಂಡ್ ಸೈಜ್ ಅಂತ ನೋಡ್ತಾ ಹೋದರೆ, ಎಸ್, ಫಸ್ಟ್ ಥಿಂಗ್ ನಮ್ಗೇನು ಸಿಗುತ್ತೆ ಅಂತ ನೋಡಿದರೆ, ಇಂಡಿಯಾ ಗ್ಲೋಬಲ್ಲಿ ಎಲ್ಲಿ ಲೊಕೇಟ್ ಆಗಿದೆ ಅಂತ ನೋಡ್ತಾ ಹೋದರೆ, ಸಪೋಸ್ ದಿಸ್ ಇಸ್ ದಿ ಅರ್ತ್, ದಿಸ್ ಇಸ್ ದಿ 0 ಡಿಗ್ರಿ ಈಕ್ವೇಟಾರ್, ರೈಟ್? ಸೊ 0 ಡಿಗ್ರಿಯಿಂದ ನಾರ್ತನ್ ಹೆಮಿಸ್ಪಿಯರಲ್ಲಿ, ನಾರ್ತ್ ಕಡೆ ಇರೋದಕ್ಕೆ ನಾವು ನಾರ್ದರ್ನ್ ಹೆಮಿಸ್ಪಿಯರ್ ಅಂದಿದ್ವಿ, ಸೌತ್ ಕಡೆ ಇರೋದಕ್ಕೆ ನಾವು ಸದರ್ನ್ ಹೆಮಿಸ್ಪಿಯರ್ ಅಂತ ಕರೆದಿದ್ವಿ. ಎಸ್, ಅದೇ ರೀತಿ ಗ್ರೀನ್ವಿಚ್ 0 ಡಿಗ್ರಿಯನ್ನು ಪ್ರಧಾನ ರೇಖಾಂಶವಾಗಿ ಪರಿಗಣಿಸಿ ಈ 0 ಡಿಗ್ರಿಯಿಂದ ಈಸ್ಟ್ ಕಡೆಗೆ ಇರೋದನ್ನು ನಾವು ಈಸ್ಟರ್ನ್ ಹೆಮಿಸ್ಪಿಯರ್ ಅಂತ ಕರೆದಿದ್ವಿ. ಅದೇ ರೀತಿ ವೆಸ್ಟ್ ಕಡೆ ಇರೋದನ್ನು ನಾವು ವೆಸ್ಟರ್ನ್ ಹೆಮಿಸ್ಪಿಯರ್ ಅಂತ ಕರೆದಿದ್ವಿ, ರೈಟ್? ಸೊ ಇದಿಷ್ಟು ಫ್ಯಾಕ್ಟ್ಸನ್ನು ನೋಡಿದ ಮೇಲೆ ನಮ್ದು ಎಕ್ಸಾಕ್ಟ್ಲಿ ಇಂಡಿಯಾ ಎಲ್ಲಿ ಲೊಕೇಟ್ ಆಗಿದೆ ಅಂದರೆ, ಇಟ್ ಈಸ್ ಜಸ್ಟ್ ಅಬೌವ್ ದಿ 0 ಡಿಗ್ರಿ. ಈ ಒಂದು ಪರ್ಟಿಕ್ಯುಲರ್ ಪಾರ್ಟಲ್ಲಿ ನಮಗೆ ಲೊಕೇಟ್ ಆಗಿರೋದು ಕಂಡು ಬರುತ್ತೆ. ಮೀನ್ಸ್ ರೇಖಾಂಶಗಳ ಪ್ರಕಾರ ನಮಗೆ ಈಸ್ಟರ್ನ್ ಹೆಮಿಸ್ಪಿಯರ್ ಅಲ್ಲಿದೆ, ಎಸ್, ಪೂರ್ವಾರ್ಧ ಗೋಳ ಅಂತ ಕರಿತೀವಿ. ಅದೇ ರೀತಿ ಅಕ್ಷಾಂಶಗಳ ಪ್ರಕಾರ ನಮ್ದು ನಾರ್ದರ್ನ್ ಹೆಮಿಸ್ಪಿಯರ್ ಅಲ್ಲಿದೆ, ಎಸ್. ಎಕ್ಸ್ಟೆನ್ಷನ್ ಏನಿದೆ ಅಂತ ನೋಡ್ತಾ ಹೋದ್ರೆ, ಲ್ಯಾಟಿಟ್ಯೂಡ್ 8 ಡಿಗ್ರಿ 4 ಮಿನಿಟ್ ನಾರ್ತ್ ಟು 37 ಡಿಗ್ರಿ 6 ಮಿನಿಟ್ ನಾರ್ತ್. ಮೀನ್ಸ್ ಈ ಒಂದು ಅಪ್ರಾಕ್ಸಿಮೇಟ್ ಈ ಡಯಾಗ್ರಾಮ್ ಅಲ್ಲಿ ನೋಡಿದ್ರೆ ನಮಗೆ ಈ ಮ್ಯಾಪ್ ಇಂದ ಕ್ಲಿಯರ್ ಆಗುತ್ತೆ. ಸಿ, ದಿಸ್ ಇಸ್ 10 ಡಿಗ್ರಿ ನಾರ್ತ್, ಆದರೆ ಇಂಡಿಯಾದ ಎಕ್ಸ್ಟೆನ್ಷನ್ ಇನ್ನೂ ಕೆಳಗಡೆ ಇದೆ, ರೈಟ್? ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂದರೆ 8 ಡಿಗ್ರಿ 4 ಮಿನಿಟ್ ನಾರ್ತ್, ಬಿಕಾಸ್ ಇಟ್ ಈಸ್ ಇನ್ ದಿ ನಾರ್ದರ್ನ್ ಹೆಮಿಸ್ಪಿಯರ್, ರೈಟ್? ಇಲ್ಲಿಂದ ಶುರುವಾಗಿ ಎಲ್ಲಿಯವರೆಗೆ ಎಕ್ಸ್ಟೆಂಡ್ ಆಗಿದೆ ಅಂತಂದರೆ, ಇಟ್ ಈಸ್ 37 ಡಿಗ್ರಿ 6 ಮಿನಿಟ್ ನಾರ್ತ್, ರೈಟ್? ಸೊ ದಿಸ್ ಈಸ್ ದಿ ಲ್ಯಾಟಿಟ್ಯೂಡ್ಸ್ ಫ್ರಮ್ ಹಿಯರ್ ಟು ಹಿಯರ್, ರೈಟ್? ಅದೇ ರೀತಿ ಲಾಂಜಿಟ್ಯೂಡ್ ವೈಸ್ ಕನ್ಸಿಡರ್ ಮಾಡಿದರೆ, ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಂದ ಕನ್ಸಿಡರ್ ಮಾಡಿ ದಿಸ್, ರೈಟ್? ಸೊ ಈ ಎಕ್ಸ್ಟೆನ್ಷನ್ ಏನಿದೆ ಅಂತ ನೋಡಿದರೆ 68 ಡಿಗ್ರಿ 7 ಮಿನಿಟ್ ಈಸ್ಟ್, ಎಸ್, ಹಿಯರ್ ಇಟ್ ಈಸ್ 70 ಡಿಗ್ರಿ, ಅದಕ್ಕಿಂತಲೂ ಮುಂಚೆನೇ ಇದೆ, ರೈಟ್? ಸೊ ಅದೆಷ್ಟಿದೆ ಅಂದರೆ 68 ಡಿಗ್ರಿ 7 ಮಿನಿಟ್ ಈಸ್ಟ್, ಬಿಕಾಸ್ ಇಟ್ ಈಸ್ ಇನ್ ದಿ ಈಸ್ಟರ್ನ್ ಹೆಮಿಸ್ಪಿಯರ್, ಸೊ ದಟ್ ಇಟ್ ಈಸ್ ಈಸ್ಟ್. ಇಲ್ಲಿಂದ ಹಿಡಿದು 97 ಡಿಗ್ರಿ 25 ಮಿನಿಟ್ ಈಸ್ಟ್, ಇಲ್ಲಿಯವರೆಗೆ ಅದರ ಲಾಂಜಿಟ್ಯೂಡಿನಲ್ ಎಕ್ಸ್ಟೆನ್ಷನ್ ಇದೆ, ರೈಟ್? ಸೊ ಅದೇ ರೀತಿ ಇದರ ಮೇಲೆ ಇಲ್ಲಿ ನೋಡ್ಬೋದು ನಾವು ಡಾಟ್ 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 ಥಿನ್ ಲೈನ್ ನಮಗೆ ಕಾಣಿಸುತ್ತೆ. ಸೊ ದಿಸ್ ಈಸ್ ವಾಟ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ. 0 ಡಿಗ್ರಿಯಿಂದ ಮೇಲೆಗಡೆ 23.5 ಡಿಗ್ರಿ ನಾರ್ತ್ ಲೈನಿಗೆ ನಾವು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೆದಿದ್ವಿ, ರೈಟ್? ಸೊ ಆ ಲೈನ್ ನಮಗೆ ಇಂಡಿಯಾ ಥ್ರೂ ಕೂಡ ಪಾಸ್ ಆಗಿ ಹೋಗುತ್ತೆ, ರೈಟ್? ಸೊ ಯಾವ ಸ್ಟೇಟಲ್ಲಿ ಪಾಸ್ ಆಗಿ ಹೋಗುತ್ತೆ ಅನ್ನೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಈ ಪಾರ್ಟಲ್ಲಿ ನಮಗೆ ಗುಜರಾತ್ ಕವರ್ ಆಗುತ್ತೆ, ರೈಟ್? ಸೊ ಇಲ್ಲಿ ಸ್ವಲ್ಪ ಭಾಗ ನಮಗೆ ರಾಜಸ್ಥಾನ್ ಕೂಡ ಬರುತ್ತೆ. ಅದಾದಮೇಲೆ ಮಧ್ಯಪ್ರದೇಶ್ ಥ್ರೂ ಪಾಸ್ ಆಗುತ್ತೆ, ರೈಟ್? ಇಲ್ಲಿ ನಮಗೆ ಛತ್ತೀಸ್ಗಢ ಬರುತ್ತೆ, ಇಲ್ಲಿ ನಮಗೆ ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರಾ ಆ್ಯಂಡ್ ಮಿಜೋರಾಂ, ಇವಿಷ್ಟು ರಾಜ್ಯಗಳ ಮೇಲೆ ನಮಗೆ ಈ 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ನಮಗೆ ಪಾಸ್ ಆಗಿ ಹೋಗುತ್ತೆ, ರೈಟ್? ದಿಸ್ ಪಾಯಿಂಟ್ ಈಸ್ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್, ರೈಟ್? ಅದೇ ರೀತಿ ಎಷ್ಟು ಭಾರತ ಅಂತ ಕನ್ಸಿಡರ್ ಮಾಡಿದರೆ ನಮಗೆ ಭೂಮಿ ಮೇಲೆ ಎಷ್ಟು ಏರಿಯಾ ಕವರ್ ಮಾಡಿದೆ ಅಂದರೆ 3.28 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್. ಇಷ್ಟು ಏರಿಯಾ ಕವರ್ ಮಾಡಿದ್ದು ನಮಗೆ ಪ್ರಪಂಚದ ಬೇರೆ ಎಲ್ಲ ದೇಶಗಳಿಗೆ ಕಂಪೇರ್ ಮಾಡಿದರೆ 7th ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್, ರೈಟ್? ಸೊ ಇದು ಎಷ್ಟು ಭೂಮಿಯ ಎಲ್ಲ ಭಾಗವನ್ನು ನಾವು 100% ಅಂತ ಕನ್ಸಿಡರ್ ಮಾಡಿದರೆ ನಮಗೆ ಅಪ್ರಾಕ್ಸಿಮೇಟ್ಲಿ
2.4% ನಮ್ಮದು ಇಂಡಿಯಾದ ನೆಲಭಾಗ ನೋಡ್ಲಿಕ್ಕೆ ಸಿಗುತ್ತೆ, ರೈಟ್. ಅದೇ ರೀತಿ 16.7%ನಷ್ಟು ಪಾಪ್ಯುಲೇಷನ್ ನಮಗೆ ಇಂಡಿಯಾದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ, ರೈಟ್. ಸೊ ದೀಸ್ ಆರ್ ದಿ ಸಮ್ ಫ್ಯಾಕ್ಟ್ಸ್ ಅಬೌಟ್ ಇಟ್ಸ್ ಪೊಸಿಷನ್, ರೈಟ್. ಯಾ ನೆಕ್ಸ್ಟ್ ಥಿಂಗ್ ಇಸ್, ಯಾರು ಇಂಡಿಯಾ ಲೊಕೇಶನ್ ಅನ್ನು ನೋಡಿದ್ವಿ ನಾವು, ಅದರ ಅಕ್ಕಪಕ್ಕದಲ್ಲಿ ಏನಿದೆ ಅಂತ ನೋಡ್ತಾ ಹೋದ್ರೆ, ಎಸ್ ನಮಗೆ 3 ಭಾಗದಲ್ಲಿ ನಮಗೆ ಸಮುದ್ರದಿಂದ ಆವರಿಸಿರೋದು ಕಾಣಿಸ್ತಿದೆ. ಇಲ್ಲಿ ಇವೆರಡು ಈ ಭಾಗದಲ್ಲಿ ಕೆಳಗಡೆ, ರೈಟ್. ಸೊ ಇದಕ್ಕೆ ನಾವು ಅರೇಬಿಯನ್ ಸಿ ಅಂತ ಕರಿತೀವಿ, ಇದಕ್ಕೆ ಬೇ ಆಫ್ ಬೆಂಗಾಲ್ ಅಂತ ಕರಿತೀವಿ. ಇಲ್ಲಿ ಕೆಳಗಡೆ ಇರೋದಕ್ಕೆ ಇಂಡಿಯನ್ ಓಷಿಯನ್ ಅಂತ ಕರಿತೀವಿ, ಹಿಂದೂ ಮಹಾಸಾಗರ ಅಂತ ಕರಿತೀವಿ, ರೈಟ್. ಅದೇ ರೀತಿ ಇದರಿಂದ ಏನು ಕ್ಲಿಯರ್ ಆಗ್ತಿದೆ ಅಂದರೆ ನಮಗೆ ಭಾರತಕ್ಕೆ ಬಹಳ ಉದ್ದವಾದಂತಹ ಕೋಸ್ಟ್ ಲೈನ್ ನಮಗೆ ಸಿಗ್ತಿದೆ, ರೈಟ್. ಅದೇ ರೀತಿ ಲ್ಯಾಂಡ್ ಬೌಂಡ್ರಿ ಎಷ್ಟು ಅನ್ನ ಯಾವ ನೆರೆಯ ದೇಶಗಳೊಂದಿಗೆ ಶೇರ್ ಮಾಡಿದೆ ಅಂತ ನೋಡ್ತಾ ಹೋದ್ರೆ, ಎಸ್ ಪಾಕಿಸ್ತಾನ್, ರೈಟ್. ಪಾಕಿಸ್ತಾನ್ ಇಲ್ಲಿ ಸ್ವಲ್ಪ ಭಾಗದಲ್ಲಿ ನಮಗೆ ಅಫ್ಘಾನಿಸ್ತಾನ್ ಜೊತೆನೂ ಶೇರ್ ಮಾಡಿರೋದು ಕಾಣಿಸುತ್ತೆ, ರೈಟ್. ಅದಾದ್ಮೇಲೆ ಚೈನಾ, ಅದಾದ್ಮೇಲೆ ಇಲ್ಲಿ ನೇಪಾಳ ಇದೆ, ರೈಟ್. ಸೊ ಭೂತಾನ್, ಅದಾದ್ಮೇಲೆ ಇದೆಲ್ಲವೂ ಚೀನಾ ಭಾಗ, ಇದು ಕೂಡ ಚೈನಾ ಭಾಗ. ಅದಾದ್ಮೇಲೆ ಈ ಭಾಗದಲ್ಲಿ ನಮಗೆ ಮಯನ್ಮಾರ್ ಇದೆ, ರೈಟ್. ಸೊ ಇದು ಈ ಭಾಗದಲ್ಲಿ ನಮಗೆ ಬಾಂಗ್ಲಾದೇಶ್ ಇದೆ. ಸೊ ಇವೆಲ್ಲ ನಮಗೆ ಭೂಗಡಿಯನ್ನ ಹಂಚಿಕೊಂಡಿರುವಂತಹ ನಮ್ಮ ನೆರೆಯ ರಾಷ್ಟ್ರಗಳು. ಅದೇ ರೀತಿ ಜಲಗಡಿ ಅಂತ ಬಂದಾಗ ನಾವಿಲ್ಲಿ ಶ್ರೀಲಂಕಾವನ್ನ ನೋಡ್ತೀವಿ, ರೈಟ್. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಏನು ಅಂತಂದ್ರೆ, ಭಾರತ ಯಾವ ತನ್ನ ನೆರೆಯ ದೇಶದೊಂದಿಗೆ ಅತಿ ಉದ್ದವಾಗಿರುವಂತಹ ನೆಲಗಡಿಯನ್ನ ಹೊಂದಿದೆ ಅನ್ನುವಂತಹ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ನಮಗೆ ಬಾಂಗ್ಲಾದೇಶ ಆಗಿದೆ. ಇನ್ಫ್ಯಾಕ್ಟ್ ಇದು ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಕ್ವೆಶನ್. ಸೊ ದ ಆನ್ಸರ್ ಏನು ನಮಗೆ ಬಾಂಗ್ಲಾದೇಶದೊಂದಿಗೆ ನಮ್ಮ ಭಾರತ ಅತಿ ಉದ್ದವಾದಂತಹ ಗಡಿಯನ್ನ ಹೊಂದಿದೆ, ರೈಟ್. ಸೊ ಇವಷ್ಟು ಒಂದಷ್ಟು ಪಾಯಿಂಟ್ಸ್ ನಮಗೆ. ಅದೇ ರೀತಿ ಸೌತಲ್ಲಿ ನಮಗೆ ಇಲ್ಲಿ ನಮಗೆ ಲಕ್ಷದ್ವೀಪಗಳಿದಾವೆ, ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳಿದಾವೆ, ರೈಟ್. ಸೊ ಇವೆಲ್ಲವೂ ನಮ್ಮ ಭಾರತಕ್ಕೆ ಸೇರ್ತವೆ. ಸೊ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಮಗೆ ಇದಕ್ಕಿಂತಲೂ ಇದು ಕೆಳಗಡೆ ಇದೆ, ಇನ್ನೂ ಕೆಳಗಡೆ ಇದೆ. ಮೀನ್ಸ್ 0 ಡಿಗ್ರಿಗೆ ಈ ಪಾಯಿಂಟ್ಗಿಂತಲೂ ಹತ್ರ ಇದೆ, ರೈಟ್. ಸೊ ಇದು ಎಷ್ಟರಿಂದ ಸ್ಟಾರ್ಟ್ ಆಗಿದೆ ಅಂತ ನೋಡಿದ್ರೆ ನಮಗೆ ಅಪ್ರಾಕ್ಸಿಮೇಟ್ಲಿ 6 ಡಿಗ್ರಿ 30 ಮಿನಿಟ್ ನಾರ್ತ್ ಲೈನ್ ಇಂದ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾವು ಇಂದಿರಾ ಪಾಯಿಂಟ್ ಅಂತ ಕರಿತೀವಿ. ಭಾರತದ ದಕ್ಷಿಣದ ತುದಿ ಯಾವುದು, ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಕ್ವೆಶನ್. ಸೊ ದಟ್ ಇಸ್ ಇಂದಿರಾ ಪಾಯಿಂಟ್. ಬಟ್ ಸಬ್ಮರ್ಜ್ ಫ್ಲಡ್ ಬಂದ್ಬಿಟ್ಟು ಸುನಾಮಿಗೆ ಸಬ್ಮರ್ಜ್ ಆಗಿದೆ 2004 ಅಲ್ಲಿ. ಬಟ್ ರೀಸೆಂಟ್ ನಮಗೆ ಗೊತ್ತಿರೋ ಪ್ರಕಾರ ಇಂದಿರಾ ಪಾಯಿಂಟ್ ನಮಗೆ ಸದರ್ನ್ ಮೋಸ್ಟ್ ಪಾಯಿಂಟ್ ಆಗಿತ್ತು. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ರು, ರೈಟ್. ಸೊ ದಿಸ್ ಇಸ್ ಅಬೌಟ್ ದಿ ನೇಬರ್ ಅಂಡ್ ಯಾರ ಜೊತೆ ಬೌಂಡ್ರಿಯನ್ನ ಹೇಗೆ ಶೇರ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಪಾಯಿಂಟ್ ಇಸ್ ಸ್ಟ್ಯಾಂಡರ್ಡ್ ಟೈಮ್. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿರೋ ಪ್ರಕಾರ ಸ್ಟ್ಯಾಂಡರ್ಡ್ ಟೈಮ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ನೋಡಿದ್ವಿ. ಸ್ಟ್ಯಾಂಡರ್ಡ್ ಟೈಮ್, ಲೋಕಲ್ ಟೈಮ್, ಎಸ್. ಸೊ ವಾಟ್ ಆರ್ ದೀಸ್ ಅಂತ ನೋಡ್ತಾ ಬಂದ್ರೆ ನಾವು ಟೈಮ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡೋಕೆ ಭೂಮಿಯ ರೆವಲ್ಯೂಷನ್ ಅನ್ನ, ರೊಟೇಷನ್ ಅನ್ನ ಕನ್ಸಿಡರ್ ಮಾಡಿಬಿಟ್ಟು ನಾವು ಯಾವ ತರ ಟೈಮ್ ಅನ್ನ ಫಿಕ್ಸ್ ಮಾಡಿದ್ವಿ ಅನ್ನುವಂತಹ ಒಂದಷ್ಟು ಕಾನ್ಸೆಪ್ಟ್ಸ್ ಅನ್ನ ನಾವು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಕವರ್ ಮಾಡಿದೀವಿ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬಂದಿತ್ತು ನಮಗೆ ಟೈಮ್ ಝೋನ್ಸ್ ಅಂತ, ರೈಟ್. ಸೊ ಟೈಮ್ ಝೋನ್ ನಮಗೆ ಭೂಮಿ ಮೇಲೆ ಟೋಟಲ್ ಆಗಿ 24 ಟೈಮ್ ಝೋನ್ಸ್ ಇದಾವೆ. ಸೊ ಒಂದು ಟೈಮ್ ಝೋನ್ ಇಂದ ಇನ್ನೊಂದು ಟೈಮ್ ಝೋನಿಗೆ 15 ಡಿಗ್ರಿ ಅಂತರ ಇರ್ತಿತ್ತು. ಸಪೋಸ್ ಇದು 15 ಡಿಗ್ರಿ ಲೈನ್ ಆಗಿದ್ರೆ ನೆಕ್ಸ್ಟ್ ಲೈನ್ ನಮಗೆ 30 ಡಿಗ್ರಿ ಇರ್ತಿತ್ತು. ಈ ತರ ಮೀನ್ಸ್ ಒಂದು ಟೈಮ್ ಝೋನಿಗೆ ಇನ್ನೊಂದು ಟೈಮ್ ಝೋನಿಗೆ ಇರೋ ಗ್ಯಾಪ್ ಎಷ್ಟಿತ್ತು, 15 ಡಿಗ್ರಿ ಆರ್ 1 ಅವರ್ ಗ್ಯಾಪ್ ಇತ್ತು. ದಟ್ ಇಸ್ ವೈ ಒಂದು ಕಂಪ್ಲೀಟ್ ರೊಟೇಷನ್ ಆಗೋಷ್ಟೊತ್ತಿಗೆ ನಮಗೆ 24 ಅವರ್ಸ್ ಆಗಿರ್ತಿತ್ತು. ಅದಕ್ಕೆ ನಾವು ಒಂದು ದಿನ ಅಂತ ಕರಿತಿದ್ವಿ, ಇಸಂಟ್ ಇಟ್? ಇವೆಲ್ಲವನ್ನ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕಲ್ತಿದ್ವಿ. ಸೊ ಇದೇ ಬೇಸ್ ಮೇಲೆ ನಾವು ಇಂಡಿಯಾದಲ್ಲಿ ಒಂದು ಸ್ಟ್ಯಾಂಡರ್ಡ್ ಟೈಮ್, ಅದಕ್ಕೆ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ಎಸ್, ಅಂದ್ರೆ ಅಗೇನ್ ಈ ಒಂದು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿರೋ ಪ್ರಕಾರ ಒಂದು ಟೈಮ್ ಝೋನ್ ಇಂದ ಇನ್ನೊಂದು ಟೈಮ್ ಝೋನಿಗೆ 1 ಅವರ್ ಡಿಫ್ರೆನ್ಸ್ ಇರುತ್ತೆ. ಅದೇ ರೀತಿ 15 ಡಿಗ್ರಿ ನಮಗೆ ಲೈನ್ ಸಿಗ್ತವೆ. ಸೊ ಇವೆರಡೂದ್ರ ಮಧ್ಯೆ ಟೈಮ್ ಫಿಕ್ಸ್ ಮಾಡಬೇಕಂದ್ರೆ ನಾವು ಯಾವಾಗಲೂ ಅದರ ಮಧ್ಯದ ಪಾಯಿಂಟ್ ಅನ್ನ, ಅದರ ಮಧ್ಯದಲ್ಲಿರುವಂತಹ ಟೈಮ್ ಅನ್ನ ಪರಿಗಣನೆಗೆ ತಗೊಳ್ತಿದ್ವಿ. ಸೊ ಟೋಟಲ್ 15 ಇದ್ವು, 15 ಹಾಫ್ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ 7.5, ರೈಟ್.
ಸೊ 7.5 ಡಿಗ್ರಿ ಇದನ್ನ ನಾವು ಸ್ಟ್ಯಾಂಡರ್ಡ್ ಟೈಮ್ ಫಾರ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ಈ ಥರ ಕನ್ಸಿಡರ್ ಮಾಡಿದ್ವಿ. ಅದಕ್ಕೆ ನಮಗೆ ಸ್ಟ್ಯಾಂಡರ್ಡ್ ಟೈಮ್ ಯಾವಾಗಲೂ ನಮಗೆ ಇದರ ಮಲ್ಟಿಪಲ್ ಆಗಿರುತ್ತೆ, ರೈಟ್. ಸೊ ಅದೇ ರೀತಿ ನಾವು ಭಾರತ ಅಂತ ಕನ್ಸಿಡರ್ ಮಾಡಿದಾಗ ಸ್ಟ್ಯಾಂಡರ್ಡ್ ಟೈಮ್ ಅಂತ ನೋಡಿದ್ದು ನಮ್ಗೆ ಭಾರತಕ್ಕೆ ಇರೋದು ನಮಗೆ 82 ಡಿಗ್ರಿ 30 ಮಿನಿಟ್ ಈಸ್ಟ್. ಎಸ್, ಇಲ್ಲಿ ಇದನ್ನ ನಾವು ಭಾರತದ ಏನು ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತ ತೆಗೆದುಕೊಂಡಿದ್ವಿ. ಇಟ್ ಈಸ್ ಪಾಸಿಂಗ್ ಥ್ರೂ ಮಿರ್ಜಾಪುರ್ UP. ಎಸ್, ಯಾಕೆ ಈ ಕಾನ್ಸೆಪ್ಟ್ ಬಂತು ಅಗೇನ್ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಇದನ್ನು ನೋಡಿದ್ವಿ. ಬಿಕಾಸ್ ನಾವು ಇಲ್ಲಿ ಈ ಒಂದು ಲಾಂಜಿಟ್ಯೂಡಿಗೂ ಈ ಒಂದು ಲಾಂಜಿಟ್ಯೂಡಿಗೂ ಅಪ್ರಾಕ್ಸಿಮೇಟ್ಲಿ ನಮಗೆ 2 ಅವರ್ಸ್ ಗ್ಯಾಪ್ ಆಗುತ್ತೆ, ರೈಟ್. ಸೊ ಇವರಿಗೆ 7 PM ಆಗಿತ್ತು ಅಂತಂದರೆ ಆಗ ಇವರಿಗಿನ್ನೂ 5 PM ಅಂತ ತೋರಿಸ್ತಿರುತ್ತೆ. ಸೊ ಅಡ್ಮಿನಿಸ್ಟ್ರೇಟಿವ್ ಪರ್ಪಸಿಂದ ಈ ರೀತಿ ಆಗುವಂಥ ಕ್ಲಾಶಸ್ಸನ್ನು ತಪ್ಪಿಸೋ ಸಲುವಾಗಿ ಮಿಡಲಲ್ಲಿ ಒಂದು ಲೈನ್ ಫಿಕ್ಸ್ ಮಾಡಿಬಿಟ್ಟು, ಎಸ್, ಮಿಡಲ್ ಲೈನ್ ಫಿಕ್ಸ್ ಮಾಡಿಬಿಟ್ಟು ಇವರು ಅದೇ ಟೈಮ್ ಫಾಲೋ ಮಾಡ್ತಿದ್ದಾರೆ, ಇವರು ಅದೇ ಟೈಮ್ ಫಾಲೋ ಮಾಡ್ತಿದ್ದಾರೆ. ದಿಸ್ ಇಸ್ ವಾಟ್ ಸ್ಟ್ಯಾಂಡರ್ಡ್ ಟೈಮ್. ಎಸ್, ಸೊ ಈ ರೀತಿ ಇರೋ ಟೈಮ್ ನಮಗೆ ಇಂಡಿಯಾಗೆ ಎಲ್ಲಿದೆ ಅಂತಂದರೆ 82 ಡಿಗ್ರಿ 30 ಮಿನಿಟ್ಸ್ಗಿದೆ. ಇದು ನಮಗೆ ಗ್ರೀನ್ವಿಚ್ ಪ್ರಧಾನ ಅಕ್ಷಾಂಶ, ಗ್ರೀನ್ವಿಚ್ ಪ್ರೈಮ್ ಮೆರಿಡಿಯನ್ಗಿಂತಲೂ ನಮಗೆ 5 ಗಂಟೆ 30 ನಿಮಿಷ ಮುಂದೆ ಇರೋದನ್ನು ನೋಡ್ತೀವಿ, ರೈಟ್. ಸೊ ದಿಸ್ ಈಸ್ ಅಬೌಟ್ ದಿ ಸ್ಟ್ಯಾಂಡರ್ಡ್ ಟೈಮ್. ಭಾರತ ಅಂತ ಬಂದಾಗ ಭಾರತದಲ್ಲಿ ನಾವು ಬಹಳಷ್ಟು ರಾಜ್ಯಗಳನ್ನು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡ್ತೀವಿ. ಸೊ ಟೋಟಲಿ ನಮಗೆ ಎಷ್ಟು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು ನಮಗೆ ಭಾರತದಲ್ಲಿ ನೋಡ್ಲಿಕ್ಕೆ ಸಿಗ್ತವೆ, ರೈಟ್. ಅದೇ ರೀತಿ ಲಕ್ಷದ್ವೀಪಗಳು ಅಂತ ಬಂದಾಗ ಅರೌಂಡ್ 36 ಐಲ್ಯಾಂಡ್ಸ್. ಸೊ ದ್ವೀಪಗಳ ಸಮೂಹ. ಸೊ ಒಂದೇ ಇಲ್ಲ ಅಲ್ಲಿ. ಸೊ ಬಹಳಷ್ಟು ಚಿಕ್ಕ ಪುಟ್ಟ ಐಲ್ಯಾಂಡ್ಗಳು ನಮಗೆ ಈ ಭಾಗದಲ್ಲಿ ನೋಡೋಕೆ ಸಿಗ್ತವೆ, ಲಕ್ಷದ್ವೀಪ. ಅದೇ ರೀತಿ ಅಂಡಮಾನ್ ನಿಕೋಬಾರ್ ಅಂತ ನೋಡಿದ್ರೆ ಅಲ್ಲಿ 572ಕ್ಕೂ ಅಧಿಕವಾಗಿರುವಷ್ಟು ದ್ವೀಪ ಸಮೂಹ ನಮಗೆ ಅಂಡಮಾನ್ ನಿಕೋಬಾರ್ ಭಾಗದಲ್ಲಿ ನಮಗೆ ನೋಡೋಕೆ ಸಿಗುತ್ತೆ, ರೈಟ್. ಸೊ ಅಂಡ್ 28 ರಾಜ್ಯಗಳು. ಪೊಲಿಟಿಕಲ್ ಮ್ಯಾಪ್ NCERT ಕ್ಲಾಸ್ 9th ಅಲ್ಲಿ ನಾವು ಇವತ್ತು ಚಾಪ್ಟರ್ 2 ಏನಿದೆ ಅಂತ ನೋಡ್ತೀವಿ. ಸೊ ಏನಿದೆ ಚಾಪ್ಟರ್ 2 ಅಂತ ನೋಡಿದ್ರೆ ಫಿಸಿಕಲ್ ಫೀಚರ್ಸ್ ಭೂಮಿಯ ಭಾರತದ ಮೇಲ್ಮೈ ಲಕ್ಷಣಗಳು ಅನ್ನುವಂಥ ಒಂದು ಚಾಪ್ಟರ್ ಬಗ್ಗೆ ಅನ್ನುವಂಥ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅನ್ನ ನಾವು ಈ ಚಾಪ್ಟರ್ ಅಲ್ಲಿ ಕಲಿತೀವಿ, ರೈಟ್. ಸೊ ಈ ಪಾಠದಲ್ಲಿ ನಾವು ಏನೇನೆಲ್ಲ ಕವರ್ ಮಾಡ್ತೀವಿ ಅಂದ್ರೆ, ಎಸ್, ಎವ್ರಿ ಆಸ್ಪೆಕ್ಟ್ಸ್ ಆಫ್ ಫಿಸಿಕಲ್ ಫೀಚರ್ ಆಫ್ ಇಂಡಿಯಾ, ಭಾರತದ ಮೇಲ್ಮೈ ಲಕ್ಷಣಗಳು ಏನೇನಿದಾವೆ ಅನ್ನುವಂಥದ್ದನ್ನು ನಾವು ಈ ಒಂದು ಚಾಪ್ಟರ್ ಅಲ್ಲಿ ಕಲಿತೀವಿ. ಸೊ ಲೆಟ್ಸ್ ಪ್ರೊಸೀಡ್. ಭಾರತ ಅಂತ ನೋಡಿದಾಗ ನಮಗೆ ಭೂಮಿಯ ಮೇಲೆ ನೋಡಲಿಕ್ಕೆ ಬಹಳಷ್ಟು ಡೈವರ್ಸ್ ಆಗಿರುವಂತಹ ವೈವಿಧ್ಯಮಯವಾಗಿರುವಂತಹ ಲ್ಯಾಂಡ್ ಫಾರ್ಮ್ಸ್ ನಮಗೆ ನೋಡೋಕೆ ಸಿಗ್ತವೆ. ಲ್ಯಾಂಡ್ ಫಾರ್ಮ್ಸ್ ಲೈಕ್ ಮೌಂಟೇನ್ಸ್ ಇದಾವೆ, ರೈಟ್. ಮೌಂಟೇನ್ಸ್, ಹಿಮಾಲಯಗಳಿದಾವೆ, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ರೈಟ್. ಅದೇ ರೀತಿ ಪ್ಲೇನ್ಸ್ ಇದಾವೆ, ನಾರ್ದರ್ನ್ ಪ್ಲೇನ್, ಕೋಸ್ಟಲ್ ಪ್ಲೇನ್ಸ್, ಈ ರೀತಿ ಪ್ಲೇನ್ಗಳನ್ನು ನೋಡ್ತೀವಿ. ಪ್ಲಾಟ್ಯೂಗಳನ್ನು ನೋಡ್ತೀವಿ, ಲೈಕ್ ಪೆನಿನ್ಸ್ಯುಲಾರ್ ಪ್ಲಾಟ್ಯೂ ಅಂತ ನೋಡ್ತೀವಿ. ಡೆಸರ್ಟ್ಸ್, ಐಲ್ಯಾಂಡ್ಸ್ ಇದಾವೆ, ಕೋಸ್ಟ್ ಇದಾವೆ, ಬಹಳಷ್ಟು ರಿವರ್ಗಳಿದಾವೆ. ಮೀನ್ಸ್ ಆಲ್ ಇನ್ ಆಲ್ ಭಾರತದ ಮೇಲ್ಮೈಯಲ್ಲಿರುವಂತಹ ಲಕ್ಷಣಗಳು ಎಲ್ಲ ಕಡೆ ಒಂದೇ ರೀತಿಯಾಗಿಲ್ಲ, ಬಹಳಷ್ಟು ಡೈವರ್ಸ್ ಆಗಿದಾವೆ. ಸೊ ಆ ಡೈವರ್ಸ್ ಆಗಿರುವಂತಹ ಲ್ಯಾಂಡ್ ಫಾರ್ಮ್ ಅಷ್ಟು ಡೈವರ್ಸ್ ಆಗ್ಲಿಕ್ಕೆ ಏನು ರೀಸನ್ಸ್ ಇದಾವೆ ಮತ್ತೆ ಎಷ್ಟು ಡೈವರ್ಸಿಟಿಯಿಂದ ಕೂಡಿದಾವೆ ಅನ್ನೋದನ್ನ ನಾವು 1 by 1 ನೋಡ್ತಾ ಹೋಗ್ತೀವಿ, ರೈಟ್. ಮೇಲ್ಮೈ ಲಕ್ಷಣಗಳನ್ನು ನೋಡೋಕ್ಕಿಂತಲೂ ಮುಂಚೆ ನಾವು ಭಾರತ ಅನ್ನುವಂಥದ್ದು ಹೆಂಗೆ ಫಾರ್ಮ್ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಬ್ರೀಫ್ ಆಗಿ ನೋಡಿದ್ರೆ, ನಮಗೆ ಭೂಮಿ ಬಹಳಷ್ಟು ವರ್ಷಗಳ ಹಿಂದೆ ಜಾಗ್ರಫಿಯಲ್ಲಿ ಬಹಳಷ್ಟು ವರ್ಷ ಅಂತಂದ್ರೆ ಇನ್ ಟರ್ಮ್ಸ್ ಆಫ್ ಥೌಸಂಡ್ಸ್ ಆಫ್ ಇಯರ್ಸ್, ಎಸ್, ಜಾಗ್ರಫಿಯಲ್ಲಿ ಹಲವಾರು ವರ್ಷಗಳಷ್ಟು ಹಿಂದೆ, ಸುಮಾರು ವರ್ಷಗಳಷ್ಟು ಹಿಂದೆ ಅಂದ್ರೆ ಅದು ಹೆಂಗಿರುತ್ತೆ ಅಂದ್ರೆ ಥೌಸಂಡ್ಸ್ ಆಫ್ ಇಯರ್ಸ್ ಬ್ಯಾಕ್, ಮಿಲಿಯನ್ಸ್ ಆಫ್ ಇಯರ್ಸ್ ಬ್ಯಾಕ್ ಅಂತ ನೋಡ್ತೀವಿ. ಸೊ ಭಾರತ ಅಥವಾ ಈ ಭೂಖಂಡಗಳ ರಚನೆ ಅಂತ ನೋಡ್ತಾ ಹೋದ್ರೆ ಫಸ್ಟ್ ನಮಗೆ ಭೂಮಿ ಸೃಷ್ಟಿಯಾದಾಗ ನಮಗೆ ಒಂದು ಗಟ್ಟಿಯಾಗಿರುವಂಥ ಒಂದು ರಿಜಿಡ್ ಆಗಿರುವಂಥ ಒಂದು ಲ್ಯಾಂಡು ಮತ್ತೆ ಸರೌಂಡಿಂಗಲ್ಲೆಲ್ಲ ನಮಗೆ ನೀರು ಆವರಿಸಿತ್ತು. ಲೇಟರ್ ನಮಗೆ ಇದೇ ಏನಾಗುತ್ತೆ ಅಂದರೆ ಬಹಳಷ್ಟು ವರ್ಷಗಳ ಆದ ನಂತರ ನಮಗೆ ಈ ಒಂದು ಲ್ಯಾಂಡ್ ಮಾಸ್ ನಮಗೆ ಬ್ರೇಕ್ ಆಗಿಬಿಟ್ಟು 2 ಲ್ಯಾಂಡ್ ಮಾಸ್ ಈ ಥರ ಡಿವೈಡ್ ಆಗಿರುತ್ತೆ.
ರೈಟ್. ಸೊ ಅದಕ್ಕೆ ಇದು ಈ ಮೇಲ್ಭಾಗದಲ್ಲಿರೋದಕ್ಕೆ ನಾವು ಲಾರೇಷಿಯಾ ಅಂತ ಕರೆದಿದ್ವಿ. ಅದೇ ರೀತಿ ಕೆಳಗಿನ ಭಾಗಕ್ಕೆ ನಾವು ಗೋಂಡ್ವಾನಾ ಅಂತ ಕರೆದಿದ್ವಿ. ರೈಟ್. ಸೊ ಅಗೇನ್ ಬಹಳಷ್ಟು ವರ್ಷ ಆದಮೇಲೆ ಹೀಗಿರುವಂಥ ಈ ಎರಡು ಲ್ಯಾಂಡ್ ಮಾಸ್ ನಮ್ಗೆ ಏನಾಗುತ್ತೆ, ಅಗೇನ್ ಬ್ರೇಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟ್. ಸೊ ಈ ರೀತಿ ಬ್ರೇಕ್ ಆಗಿ ಈಗಿರುವಂತಹ ಚಿಕ್ಕ ಪುಟ್ಟ ನಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ಲಾರೇಷಿಯಾ ಅಂಡ್ ಗೋಂಡ್ವಾನಾ. ಈ ಗೋಂಡ್ವಾನಾ ಲ್ಯಾಂಡೇ ನಮಗೆ ಮುಂದುವರೆದು ಚಿಕ್ಕ ಚಿಕ್ಕ ಫ್ರಾಗ್ಮೆಂಟ್ಗಳಾಗಿ ಡಿವೈಡ್ ಆಗಿದೆ. ರೈಟ್. ಸೊ ಈ ಫ್ರಾಗ್ಮೆಂಟ್ ಅಂಡ್ ಒನ್ ಮೋರ್ ಥಿಂಗ್ ಇಸ್ ಥೆತಿಸಿ. ಈ ಮಧ್ಯಭಾಗದಲ್ಲಿರುವಂತಹ ನೀರು ಆವರಿಸಿರುವಂತಹ ಭಾಗಕ್ಕೆ ನಾವು ಥೆತಿಸಿ ಅಂತ ಕರೆದಿದ್ವಿ. ಈ ಗೋಂಡ್ವಾನಾ ಒಂದೇ ಪಾರ್ಟ್ ಇದ್ದಿದ್ದು ಸುಮಾರು ವರ್ಷ ಆದಮೇಲೆ ಬಹಳಷ್ಟು ಫ್ರಾಗ್ಮೆಂಟ್ಗಳಾಗಿ ಡಿವೈಡ್ ಆಯಿತು. ಸೊ ಈ ಫ್ರಾಗ್ಮೆಂಟ್ಗಳಲ್ಲಿ ನಮ್ಮದು ಒಂದು ಫ್ರಾಗ್ಮೆಂಟ್, ದಟ್ ಈಸ್ ವಾಟ್ ವಿ ಆರ್ ಕನ್ಸಿಡರಿಂಗ್ ಅವರ್ ಕಂಟ್ರಿ. ನಮ್ಮ ಭಾರತ ಕೂಡ ಈ ರೀತಿ ಇರುವಂಥ ಒಂದು ಫ್ರಾಗ್ಮೆಂಟ್. ರೈಟ್. ಸೊ ದಿಸ್ ಈಸ್ ಅಬೌಟ್ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ನೋಡಿದರೆ ಅಗೇನ್ ಈ ರೀತಿಯ ರಚನೆ ಆಗಿರುವಂಥ ಫ್ರಾಗ್ಮೆಂಟ್ ಈ ಥರ ಇದೆ ಅಲ್ವಾ. ಈ ಭಾಗ ಇದೊಂದು ಭಾಗವನ್ನು ಕನ್ಸಿಡರ್ ಮಾಡಿದರೆ ಭಾರತ ಅಂತ, ಈಗಿರುವ ಭಾರತ ರಚನೆ ಆಗೋದಕ್ಕೂ ಮುಂಚೆ ನೋಡ್ತಿದ್ದೀವಿ. ಸೊ ಆಗ ಈ ರೀತಿ ಭಾರತ ನಮಗೆ ಆಬ್ವಿಯಸ್ಲಿ ಇವೆಲ್ಲ ಪ್ಲೇಟ್ಸ್ ಅಂತ ಬರ್ತವೆ. ಸೊ ಪ್ಲೇಟ್ಸ್ ನಮಗೆ ಮೂವ್ ಆಗ್ತಿರ್ತವೆ. ಸೊ ಈ ಮೂವ್ ಆಗ್ತಿರುವಂತಹ ಪ್ಲೇಟ್ಸ್ ನಮಗೆ ಇದು ಆಲ್ರೆಡಿ ರಚನೆ ಆಗಿರುವಂಥದ್ದು. ಇವೆರಡು ಈ ಕಡೆ ಬರ್ತಿರೋದ್ರಿಂದ ಒಂದಿನ ಎರಡು ಏನಾಗುತ್ತೆ, ಡಿಕ್ಕಿ ಹೊಡೆಯುತ್ತೆ, ಕೊಲೈಡ್ ಆಗುತ್ತೆ. ಸೊ ಆ ಕೊಲೈಡ್ ಆದ ಮೇಲೆ ನಮಗೆ ಈ ರೀತಿ ಇಲ್ಲಿಂದ ಒಂದು ಲ್ಯಾಂಡ್ ಮಾಸ್, ಇಲ್ಲಿಂದ ಇನ್ನೊಂದು ಲ್ಯಾಂಡ್ ಮಾಸ್ ಈ ರೀತಿ ಬಂದ್ಬಿಟ್ಟು ಈ ಪ್ಲೇಟಿಗೆ ನಾವು ಇಂಡಿಯನ್ ಪ್ಲೇಟ್ ಅಂತಾನೆ ಕರೆದ್ವಿ. ಇದಕ್ಕೆ ನಾವು ಯುರೇಷಿಯನ್ ಪ್ಲೇಟ್ ಅಂತ ಕರಿತೀವಿ. ಸೊ ಇವೆರಡು ನಮಗೆ ಒಂದು ಪರ್ಟಿಕ್ಯುಲರ್ ಡೇ ಎರಡೂ ಬಂದ್ಬಿಟ್ಟು ಕೊಲೈಡ್ ಆಗುತ್ತೆ. ಇನ್ ದ ಸೆನ್ಸ್ ಒಂದೇ ದಿನ ಆಗುವಂಥ ಪ್ರಾಸೆಸ್ ಅಲ್ಲ. ಅಗೇನ್ ಇಟ್ ಈಸ್ ಟೇಕಿಂಗ್ ಥೌಸಂಡ್ಸ್ ಆಫ್ ಇಯರ್ಸ್. ರೈಟ್. ಸೊ ಒಂದು ಪರ್ಟಿಕ್ಯುಲರ್ ಡೇ ಎರಡೂ ಬಂದು ಕೊಲೈಡ್ ಆಗುತ್ತೆ. ಸೊ ಈ ಕೊಲೈಡ್ ಆದಾಗ ನಮಗೆ ಒಂದು ಫೋಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ ಈ ರೀತಿ. ರೈಟ್. ಸೊ ಡೆನ್ಸರ್ ಪ್ಲೇಟ್, ಲೈಟರ್ ಪ್ಲೇಟ್ ಅಂತ ನೋಡ್ತೀವಿ. ಸೊ ಜಸ್ಟ್ ವಿ ನೀಡ್ ಟು ನೋ ಎರಡು ಕೊಲೈಡ್ ಆದಮೇಲೆ ನಮಗೆ ಅದರ ಮುಂಭಾಗದಲ್ಲಿರುವಂತಹ ಲ್ಯಾಂಡ್ ನಮಗೆ ಈ ರೀತಿ ಫೋಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟ್. ಸೊ ಈ ರೀತಿ ಫೋಲ್ಡಿಂಗ್ ಆಗ್ತಾ ಆಗ್ತಾ ಇಲಿವೇಟ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಆ ಇಲಿವೇಟ್ ಆಗಿರುವಂತಹ ಸ್ಟ್ರಕ್ಚರಿಗೆ ನಾವಿವತ್ತು ಹಿಮಾಲಯಾಸ್ ಅಂತ ಕರಿತೀವಿ. ದೀಸ್ ಆರ್ ಹಿಮಾಲಯಾಸ್. ಅದು ಹಿಮಾಲಯ ಅಂತ ಓದುವಾಗ ನೋಡ್ತೀವಿ, ದೀಸ್ ಆರ್ ಫೋಲ್ಡ್ ಮೌಂಟೇನ್ಸ್. ವೈ? ಬಿಕಾಸ್ ಈ ರೀತಿ ಫೋಲ್ಡ್ ಆಗೋದ್ರಿಂದ. ರೈಟ್. ಫೋಲ್ಡ್ ಆಗಿ ರಚನೆ ಆಗಿರೋದು. ದಟ್ ಇಸ್ ವೈ ಫೋಲ್ಡ್ ಮೌಂಟೇನ್ಸ್. ಅದೇ ರೀತಿ ಯಂಗ್ ಮೌಂಟೇನ್ಸ್, ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತೀವಿ. ಈ ಒಂದು ಲ್ಯಾಂಡ್ ಮಾಸಿಗೆ ಕಂಪೇರ್ ಮಾಡಿದರೆ ಇದು ಮೊದಲೇ ಆಲ್ರೆಡಿ ತಯಾರಿದೆ. ಈ ರೀತಿ ಕೊಲ್ಯೂಷನ್ ಬಹಳಷ್ಟು ವರ್ಷ ಆದಮೇಲೆ ಆಗ್ತಿದೆ. ಸೊ ದಟ್ ಈ ಎಲ್ಲ ಲ್ಯಾಂಡ್ ಮಾಸಿಗೆ ಕಂಪೇರ್ ಮಾಡಿದರೆ ಇವು ಯಂಗ್ ಇದ್ದಾವೆ. ಸೊ ಯಂಗ್ ಫೋಲ್ಡ್ ಮೌಂಟೇನ್ಸ್ ಹಿಮಾಲಯಗಳಿಗೆ ನಾವು ಕರಿತೀವಿ. ರೈಟ್. ಅದೇ ರೀತಿ ಈ ಭಾಗ ಅಂತ ಬಂದರೆ ನಾವು ಪೆನಿನ್ಸುಲಾರ್ ಇಂಡಿಯಾ ಅಂತ ಕರಿತೀವಿ. ಪೆನಿನ್ಸುಲಾರ್ ಇಂಡಿಯಾ ಇಲ್ಲಿ ಹೆಂಗಿರುತ್ತೆ ಅಂತಂದರೆ ಈ ಮೂವ್ ಆಗುವಾಗ ಈ ಭಾಗದಲ್ಲಿ ನಮಗೆ ಒಂದು ರೀಯೂನಿಯನ್ ಹಾಟ್ಸ್ಪಾಟ್ ಅಂತ ಸಿಗುತ್ತೆ. ಈ ಭಾಗದಲ್ಲಿ ನಮಗೆ ಜ್ವಾಲಾಮುಖಿ ಆಗಿಬಿಟ್ಟು ಜ್ವಾಲಾಮುಖಿಯಿಂದ ಆವರಿಸಿರುವಂಥ ಮಣ್ಣು, ಐ ಮೀನ್ ಜ್ವಾಲಾಮುಖಿ ಭೂಮಿಯ ಮೇಲೆ ಬಂದ್ಬಿಟ್ಟು ಸಾಲಿಡಿಫೈ ಆಗುತ್ತೆ. ಸಾಲಿಡಿಫೈ ಆಗಿ ಹಾಗೆ ಮಣ್ಣು ತಯಾರಾಗುತ್ತೆ. ಸೊ ಆ ರೀತಿ ತಯಾರಾಗಿರುವಂತಹ ಮಣ್ಣು ನಮಗೆ ಈ ಭಾಗದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ರೈಟ್. ಸೊ ಅಂದರೆ ಇದು ಜ್ವಾಲಾಮುಖಿಯಿಂದ ರಚನೆಗೊಂಡಂಥದ್ದು. ಇದು ಈ ರೀತಿ ಫೋಲ್ಡ್ ಆಗಿರೋದ್ರಿಂದ, ಎರಡೂ ಕೂಡ್ಕೊಂಡ್ಬಿಟ್ಟು ಕನ್ವರ್ಜ್ ಆಗಿರೋದ್ರಿಂದ, ಫೋಲ್ಡಿಂಗ್ ಆಗ್ತಿರೋದ್ರಿಂದ ಈ ರೀತಿ ರಚನೆ ನಮಗೆ ನೋಡ್ಲಿಕ್ಕೆ ಸಿಗ್ತಿದೆ. ರೈಟ್. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಮೇನ್ ಫೀಚರ್ಸ್. ಅಗೇನ್ ವಿಲ್ ಸಿ ಒನ್ ಬೈ ಒನ್. ರೈಟ್. ಹಿಮಾಲಯಾಸ್ ಅಂತ ನೋಡ್ತಾ ಹೋದರೆ ಫೋಲ್ಡ್ ಮೌಂಟೇನ್ಸ್ ಅಂತ ನೋಡಿದ್ವಿ. ಹಿಮಾಲಯನ್ ಮೌಂಟೇನ್ಸ್ ಅಲ್ಲಿ ನಮಗೆ ಫೋಲ್ಡಿಂಗ್ ಇಂದ ರಚನೆ ಆಗಿರೋದು. ಎರಡು ಪ್ಲೇಟ್ಗಳು ಕೊಲೈಡ್ ಆದಾಗ ಮಧ್ಯೆ ನಮಗೆ ಫೋಲ್ಡ್ ಆಗಿ ಲ್ಯಾಂಡ್ ಮಾಸ್ ನಮಗೆ ಫೋಲ್ಡ್ ಆಗ್ತಾ ಕ್ರಿಯೇಟ್ ಆಗಿದ್ದಾವೆ. ಸೊ ಈ ಫೋಲ್ಡ್ ಆಗೋವಿಕೆಯಲ್ಲಿ ನಮಗೆ ಸ್ವಲ್ಪ ವ್ಯತ್ಯಾಸಗಳಿದ್ದಾವೆ. ಸೊ ಫಸ್ಟ್ ಫೋಲ್ಡ್ ಆಗಿರುವಂತಹ ಮೌಂಟೇನ್ ನಮಗೆ ನೋಡ್ತಾ ಹೋದರೆ ನಮಗೆ ಫಸ್ಟ್ ಹೈಟ್ ಎಲಿವೇಶನ್ ಅಂತೀವಿ. ಸೊ ಫಸ್ಟ್ ಈ ರೀತಿ ಒಂದು ಲೇಯರ್ ಫಾರ್ಮ್ ಆಗಿರುತ್ತೆ. ಸೊ ಆ ಲೇಯರಿಗೆ ನಾವು ಹಿಮಾದ್ರಿ ಅಂತ ಕರಿತೀವಿ ಅಥವಾ ಮಹಾ ಹಿಮಾಲಯ. ಸೊ ಇವು ಅಪ್ರಾಕ್ಸಿಮೇಟ್ಲಿ ಒಂದು 6000 ಮೀಟರ್, ಅಪ್ರಾಕ್ಸಿಮೇಟ್ಲಿ ಆನ್ ಆನ್ ಆವ್ರೇಜ್ 6 ಕಿಲೋಮೀಟರ್ ಅಷ್ಟು ಹೈಟಲ್ಲಿದ್ದಾವೆ. ರೈಟ್. ಸೊ ಎತ್ತರ ಜಾಸ್ತಿ ಇರೋದ್ರಿಂದ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಕಲ್ತಿರೋ ಹಾಗೆ ಭೂಮಿಯಿಂದ ಎತ್ತರ ಜಾಸ್ತಿ ಆಗ್ತಾ ಹೋದ ಹಾಗೆ
ತಾಪಮಾನ ಕಡಿಮೆ ಆಗ್ತಾ ಆಗ್ತಾ ಹೋಗ್ತಿರುತ್ತೆ. ಸೊ ದ್ಯಾಟ್ ಇವೆಲ್ಲ ನಮ್ಗೆ ಹೆಂಗಿದಾವೆ ಅಂದರೆ ಹಿಮದಿಂದ ಆವೃತ್ತವಾಗಿವೆ, ರೈಟ್. ಸೊ ಹಿಮಾವೃತ್ತ, ಅದಕ್ಕೆ ನಾವು ಹಿಮಾಲಯ ಅಂತ ಕರಿತಿದ್ದೀವಿ. ಇವೆಲ್ಲ ನಮಗೆ ಹಿಮದಿಂದ ಆವೃತ್ತವಾಗಿರುವಂತಹ ಮೌಂಟೇನ್ ರೇಂಜಸ್ ಆಗಿದ್ದಾವೆ, ರೈಟ್. ಇದಾದ್ಮೇಲೆ ನಮಗೆ ಇನ್ನೊಂದು ಸಿರೀಸ್ ಬರುತ್ತೆ, ರೈಟ್. ಅದಕ್ಕೆ ನಾವು ಹಿಮಾಚಲ್ ಹಿಮಾಲಯ ಅಂತ ಕರಿತೀವಿ. ಹಿಮಾಚಲ್ ಹಿಮಾಲಯ ಅಂತ ಕರಿತೀವಿ, ಅಥವಾ ಮಿಡಲ್ ಹಿಮಾಲಯ ಅಂತ ಕರಿತೀವಿ. ಈ ಭಾಗದಲ್ಲಿರುವಂತಹ ಒಂದು ಫೆಕ್ಯುಲಿಯರ್ ಫೀಚರ್ ಏನು ಅಂತಂದ್ರೆ, ಇಲ್ಲಿ ನಮಗೆ ಈ ರೀತಿ ಸ್ವಲ್ಪ ವಿಸ್ತಾರವಾಗಿರುವಂಥ ವ್ಯಾಲೀಸ್ ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ಇವುಗಳಿಗೆ ನಾವು ಡೂನ್ ಅಂತ ಕರಿತೀವಿ, ರೈಟ್. ಡೂನ್ ಅಂತ ಕರಿತೀವಿ. ಸೊ ಡೂನ್ಸ್ ನಮ್ಗೆ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ನಮಗೆ ಹಿಮಾಚಲ್ ಹಿಮಾಲಯ ಅಥವಾ ಮಿಡಲ್ ಹಿಮಾಲಯದಲ್ಲಿ ನೋಡ್ಲಿಕ್ಕೆ ಸಿಗ್ತವೆ, ರೈಟ್. ಸೊ ಇದಾದ್ಮೇಲೆ ನಮಗೆ ಇನ್ನೊಂದು ಮೌಂಟೇನ್ ರೇಂಜ್ ಸಿಗುತ್ತೆ, ಅದಕ್ಕೆ ನಾವು ಶಿವಾಲಿಕ್ ಹಿಮಾಲಯ ಅಂತ ಕರಿತೀವಿ. ಫೋಲ್ಡಿಂಗ್ ಇಂದ ಈ ಸಿರೀಸ್ ನಮಗೆ ರಚನೆ ಆಗಿದ್ದಾವೆ, ರೈಟ್. ಸೊ ಭಾರತ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಈ ಒಂದು ನಿರ್ದಿಷ್ಟವಾದ ಭಾಗದಲ್ಲಿ ನಮಗೆ ಮೌಂಟೇನ್ ರೇಂಜ್ ನೋಡ್ಲಿಕ್ಕೆ ಸಿಗುತ್ತೆ, ರೈಟ್. ಸೊ ಭಾರತದಲ್ಲಿ ನಮಗೆ ಈ ಭಾಗದಲ್ಲಿ ನಮಗೆ ಈ ಎಲ್ಲ ಮೌಂಟೇನ್ ರೇಂಜಸ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಫಸ್ಟಿಗೆ ನಾವು ಮಹಾ ಹಿಮಾಲಯ ಅಂತ ನೋಡಿದ್ವಿ, ಹಿಮಾಚಲ್ ಹಿಮಾಲಯ, ಅದೇ ರೀತಿ ಶಿವಾಲಿಕ್ ಅಂತ ನೋಡ್ತಿದ್ದೀವಿ. ಇವು ಹೆಂಗಿರ್ತವೆ ಅಂದರೆ ಹಿಮದಿಂದ ಆವೃತವಾಗಿರೋದ್ರಿಂದ ಈ ಭಾಗದಲ್ಲಿ ನಮಗೆ ಜಾಸ್ತಿ ಹಿಮ ಇದೆ, ಐಸ್ ಇದೆ. ಅಂದರೆ ಫ್ರೆಶ್ ವಾಟರ್ದ ಸೋರ್ಸ್, ಐಸ್ ಇಸ್ ಆಲ್ಸೋ ವಾಟ್ ಸೋರ್ಸ್ ಆಫ್ ಫ್ರೆಶ್ ವಾಟರ್. ಸೊ ಬಹಳಷ್ಟು ಇವು ಹೆಂಗಿದೆ ಅಂದರೆ ಇಲ್ಲಿಂದ ಹುಟ್ಟುವಂತಹ ನದಿಗಳು, ಹಿಮಾಲಯಗಳು ಏನಂದರೆ ಬಹಳಷ್ಟು ನದಿಗಳ ಉಗಮಕ್ಕೆ ಕಾರಣವಾಗಿದ್ದಾವೆ. ಸೊ ಅಲ್ಲಿಂದ ಬರುವಂತಹ ನದಿಗಳು ಹರಿದು ಬರುವಾಗ ಆಬ್ವಿಯಸ್ಲಿ 6 ಕಿಲೋಮೀಟರ್ ಎತ್ತರದಿಂದ ಸ್ಟೀಪ್ ಆಗಿರುವಂತಹ ಸ್ಲೋಪ್ಗಳಿಂದ ನೀರು ಹರಿದು ಬರಬೇಕು ಅಂತಂದ್ರೆ ಅದ್ರ ಜೊತೆಗೆ ಬಹಳಷ್ಟು ಸೆಡಿಮೆಂಟ್ಸ್ ಅನ್ನ ತಗೊಂಡು ಬಂದಿರುತ್ತೆ. ಸೊ ಆ ಸೆಡಿಮೆಂಟ್ಸ್ ಅನ್ನ ಡೆಪಾಸಿಟ್ ಕೆಳಗೆ ಬಂದ ಹಾಗೆ, ಸ್ಲೋಪ್ ಕಡಿಮೆ ಆದಾಗೆ, ರೈಟ್. ಸೊ ಕಡಿಮೆ ಆದಾಗೆ ಡೆಪಾಸಿಟ್ ಮಾಡಕ್ ಸ್ಟಾರ್ಟ್ ಆಗಿರುತ್ತೆ. ಸೊ ಆ ರೀತಿ ಆಗಿರುವಂತಹ ಡೆಪಾಸಿಟ್ ರಚನೆ ಆಗಿರುವಂತಹ ಬೆಟ್ಟಗಳ ಸಾಲು ಏನಂತೀವಿ ನಾವು ಅದಕ್ಕೆ ಶಿವಾಲಿಕ್ ಹಿಮಾಲಯಾಸ್ ಅಥವಾ ಹಿಮಾಲಯದ ಪಾದ ಬೆಟ್ಟಗಳು, ಫುಟ್ ಹಿಲ್ಸ್ ಆಫ್ ಹಿಮಾಲಯ ಅಂತ ಕರಿತೀವಿ, ರೈಟ್. ಯಾಕಂದ್ರೆ ಹಿಮಾಲಯಕ್ಕೆ ಹೋಗ್ಬೇಕಂದ್ರೆ ಫಸ್ಟ್ಲಿ ನಾವು ಭೇಟಿ ಆಗೋದೇ ಶಿವಾಲಿಕ್ ಹಿಮಾಲಯಕ್ಕೆ, ಅದಕ್ಕೆ ಆ ರೀತಿ ಕರಿತೀವಿ, ರೈಟ್. ಸೊ ಇದು ಒಂದಷ್ಟು ಫ್ಯಾಕ್ಟ್ಸ್, ಒಂದಷ್ಟು ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ಹಿಮಾಲಯಾಸ್, ರೈಟ್. ಸೊ ನದಿಗಳು ಹರಿದು ಬರೋದ್ರಿಂದ ಡೆಪಾಸಿಟ್ ಆಗಿರುವಂತಹ ಸೆಡಿಮೆಂಟ್ಸ್ ಇಂದ, ಅದಕ್ಕೂ ಮುಂಚೆ ಇರುವಂತಹ ಈ ಫೋಲ್ಡಿಂಗ್ ಆಗುವಾಗ ಫೋಲ್ಡ್ ಆಗಿ ರಚನೆ ಆಗಿರುವಂತಹ ಸೆಡಿಮೆಂಟ್ಸ್ ಇಂದ ಕೂಡ ಈ ಹಿಲ್ಸ್ ನಮಗೆ ಫಾರ್ಮ್ ಆಗಿದ್ದಾವೆ, ರೈಟ್. ಸೊ ಇದಾದ್ಮೇಲೆ ಲೆಟ್ ಮಿ ರಬ್ ದಿಸ್. ಸೊ ನಾವು ಹಿಮಾಲಯ ಅಂತ ಕನ್ಸಿಡರ್ ಮಾಡಿದ್ರೆ ನಾವು ಅಪ್ರಾಕ್ಸಿಮೇಟ್ಲಿ ಈ ಭಾಗದಲ್ಲಿ ನೋಡಿದ್ವಿ. ಸೊ ನದಿಗಳು ಹರಿದು ಬರುವಾಗ, ನದಿ ಹರಿದು ಬರಬೇಕು ಅಂತಂದ್ರೆ ನಮಗೆ ಹಿಮಾಲಯದಿಂದ ನದಿಗಳು ಗಂಗೋತ್ರಿ, ಯಮುನೋತ್ರಿ ಹೆಸರು ಕೇಳಿರ್ತೀವಿ ನಾವು. ಸೊ ನದಿಗಳು ಹರಿದು ಬರುವಾಗ ತಮ್ಮ ಜೊತೆಗೆ ಸಾಕಷ್ಟು ಫಲವತ್ತಾದ ಮಣ್ಣನ್ನು ಕೂಡ ತಗೊಂಡು ಬರ್ತಿರ್ತವೆ, ರೈಟ್. ಸೊ ಈ ರೀತಿ ತೆಗೆದುಕೊಂಡು ಬಂದಂತಹ ಮಣ್ಣನ್ನು ನಮಗೆ ವಿಸ್ತಾರವಾಗಿರುವಂತಹ ಪ್ಲೇನ್ ಏರಿಯಾದಲ್ಲಿ ಡೆಪಾಸಿಟ್ ಮಾಡಿದ್ದಾವೆ, ರೈಟ್. ಸೊ ಇವುಗಳಿಗೆ ನಾವು ನಾರ್ದರ್ನ್ ಪ್ಲೇನ್ ಅಂತ ಕರಿತೀವಿ, ರೈಟ್. ನಾರ್ದರ್ನ್ ಪ್ಲೇನ್ಸ್ ಅಂತ ಕರಿತೀವಿ. ಸೊ ನಾರ್ದರ್ನ್ ಪ್ಲೇನ್ಸ್ ಇಲ್ಲಿ ಹಿಮಾಲಯದಿಂದ ನೆಕ್ಸ್ಟ್ಗೆ ಡೆಪಾಸಿಟ್ ಆಗಿರುವಂತಹ ಡೆಪಾಸಿಟ್ಸಿಗೆ ನಾವು ಎಲ್ಲ ಸೇರಿಬಿಟ್ಟು ನಾವು ನದಿ ಹರಿದು ಹೋಗುವಾಗ ಸಾಕಷ್ಟು ಪ್ಲೇನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾವೆ. ಸೊ ಅವುಗಳಿಗೆ ನಾವು ನಾರ್ದರ್ನ್ ಪ್ಲೇನ್ಸ್ ಅಂತ ಕರಿತೀವಿ. ಅಪ್ರಾಕ್ಸಿಮೇಟ್ಲಿ 7 lakh ಸ್ಕ್ವೇರ್ ಕಿಲೋಮೀಟರ್ವರೆಗೂ ಇದರದ್ದು ಎಕ್ಸ್ಟೆನ್ಷನ್ ಇದೆ, ರೈಟ್. ಅದೇ ರೀತಿ ಇಷ್ಟು ಕಿಲೋಮೀಟರ್ ಈಸ್ಟ್ ವೆಸ್ಟ್ ಮತ್ತೆ ನಾರ್ತ್ ಸೌತ್ ಎಕ್ಸ್ಟೆನ್ಷನ್ ಅನ್ನು ನಾವಿಲ್ಲಿ ನೋಡಬಹುದು, ರೈಟ್. ಸೊ ಒಂದು ಮೇಜರ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ಇಲ್ಲಿ ನಾವು ಒಂದಷ್ಟು ರೀಜನ್ಸ್ ಅನ್ನ ನಾವಿಲ್ಲಿ ನೋಡ್ತೀವಿ. ಪ್ಲೇನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಭಾಬರ್, ಥರಾಯಿ, ಬಂಗರ್ ಅಂಡ್ ಖಾದರ್ ಅನ್ನುವಂತಹ ರೀಜನ್ಸ್ ಅನ್ನ ನೋಡ್ತೀವಿ. ಲೆಟ್ ಅಸ್ ಸ್ಟಡಿ ದೀಸ್ ಥಿಂಗ್ಸ್. ಫಸ್ಟಿಗೆ ಹಿಮಾಲಯದಿಂದ ಬರುವಂತಹ ನದಿಗಳು ವೇಗ ಜಾಸ್ತಿ ಇರುತ್ತೆ. ಸೊ ಡೆಪಾಸಿಟ್ಸ್ ಅನ್ನ ತಗೊಂಡು ಬರ್ತಿರ್ತವೆ. ಸೊ ಹೆವಿ ಆಗಿರುವಂತಹ ಡೆಪಾಸಿಟ್ಸ್ ಎಲ್ಲ ಬಹಳಷ್ಟು ದೂರ ಚಲಿಸೋಕೆ ಸಾಧ್ಯ ಆಗಲ್ಲ. ಸೊ ಅವೆಲ್ಲ ಏನಾಗ್ತವೆ, ಬಹಳಷ್ಟು ಹತ್ರದಲ್ಲಿನೇ ಡೆಪಾಸಿಟ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಅದು ಹೆಂಗಿರ್ತವೆ ಅಂದ್ರೆ ಇದಕ್ಕೆ ನಾವು ಮಣ್ಣು ಅಂತ ಹೇಳೋ ಸೈಜ್ ಇರಲ್ಲ. ಸೊ ಕಲ್ಲುಗಳ ಸೈಜಲ್ಲೇ ಇರ್ತವೆ.
ಮೀನ್ಸ್ ಬಹಳ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿರ್ತವೆ. ಗಾತ್ರ ದೊಡ್ಡದಾಗಿರೋದ್ರಿಂದ ವೇಟ್ ಜಾಸ್ತಿ ಇರೋದ್ರಿಂದ ಬಹಳಷ್ಟು ದೂರ ಕ್ರಮಿಸೋಕೆ ಸಾಧ್ಯ ಆಗಲ್ಲ. ಸೊ ಅದಕ್ಕಾಗಿ ಇಲ್ಲೇನೆ ಡೆಪಾಸಿಟ್ ಆಗಿರ್ತವೆ, ರೈಟ್. ಇದಾದ್ಮೇಲೆ ಇದಕ್ಕಿಂತಲೂ ಚಿಕ್ಕದು, ಇನ್ನೂ ಚಿಕ್ಕದು, ಈ ಥರ ಹೋಗ್ತಿರ್ತವೆ. ಸೊ ಸಪೋಸ್ ನದಿ ಈ ಥರ ಹರಿದು ಹೋಗಿದ್ರೆ ನಮಗೆ ಈ ಫ್ಲಡ್ ಪ್ಲೇನ್ಸ್, ನದಿ ಹರಿದು ಹೋಗುವಾಗ ಆಗಷ್ಟೇ ಸಂಚಯ ಆಗಿರುವಂತಹ ಮಣ್ಣಿಗೆ ನಾವೇನಂತ ಕರಿತೀವಿ ಅಂದರೆ ಖಾದರ್ ಅಂತ ಕರಿತೀವಿ. ಬಹಳಷ್ಟು ವರ್ಷಗಳ ಹಿಂದೆ ಸಂಚಯ ಆಗಿರುವಂತಹ ಮಣ್ಣಿಗೆ ನಾವೇನಂತ ಕರಿತೀವಿ ಅಂತಂದರೆ ಬಂಗರ್ ಅಂತ ಕರಿತೀವಿ, ರೈಟ್. ಸೊ ಈ ಒಂದು ಭಾಗವನ್ನು ಕನ್ಸಿಡರ್ ಮಾಡಿದರೆ ನಾವು ಇದು ನಮಗೆ ಹೆಂಗಂದ್ರೆ ನದಿ ಈ ಸಪೋಸ್ ಇಲ್ಲೆಲ್ಲ ನಮಗೆ ಭಾಬರ್ ಪ್ರದೇಶ ಇದೆ. ಸೊ ನದಿ ಹರಿದು ಬರೋವಾಗ ಇಲ್ಲಿಂದ ನದಿ ಹರ್ಕೊಂಡು ಈ ತರ ಬರ್ತಿರುತ್ತೆ. ಸೊ ಇದೆಲ್ಲ ಕಲ್ಲು ಇವೆಲ್ಲ ಇರೋದ್ರಿಂದ ಪೋರಸ್ ಇರುತ್ತೆ. ಸೊ ನದಿ ಹೆಂಗಾಗುತ್ತೆ, ಕೆಳಗಡೆ ಡ್ರೈನ್ ಆಗಿಬಿಡುತ್ತೆ. ಸೊ ಡ್ರೈನ್ ಆಗಿಬಿಟ್ಟು ಮತ್ತೆ ಇಲ್ಲೆಲ್ಲೂ ಬಂದ್ಬಿಟ್ಟಿರುತ್ತೆ. ಸೊ ಹಿಂಗೆಲ್ಲೋ ಹರಿದುಕೊಂಡು ಬರುವಂತಹ ನದಿ ಇಲ್ಲಿ ಬಂದು ನದಿನೇ ಕಾಣಿಸಲ್ಲ, ಬಿಕಾಸ್ ಅದು ಒಳಗಡೆ ದಾರಿ ಆಗಿಬಿಟ್ಟಿರುತ್ತೆ, ಪೋರಸ್ ಇರ್ತವೆ. ಸೊ ನೀರು ಈಸಿಯಾಗಿ ಒಳಗಡೆ ಹೋಗ್ಬಿಟ್ಟಿರುತ್ತೆ. ಅಗೇನ್ ಈ ರೀಜನ್ ದಾಟಿ ಆದ್ಮೇಲೆ ಮತ್ತೆ ಮೇಲೆ ಬರುವಂಥದ್ದು, ರೈಟ್. ಇವುಗಳನ್ನು ನಾವು ನೋಡ್ಲಿಕ್ಕೆ ಸಿಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದಿಸ್ 4 ರೀಜನ್ಸ್ ಆಫ್ ನಾರ್ದರ್ನ್ ಪ್ಲೇನ್, ರೈಟ್. ಸೊ ಅದೇ ರೀತಿ ನಾವು ನೋಡ್ತಾ ಹೋದ್ರೆ ನಮ್ಮ ಭಾರತ ಅಂತ ಕನ್ಸಿಡರ್ ಮಾಡಿದ್ರೆ ಬಹಳಷ್ಟು ನದಿಗಳ ಹರಿದು ಹೋಗಿದ್ದಾವೆ ನಮಗೆ. ಪಂಜಾಬ್ ಮತ್ತೆ ಹರಿಯಾಣ ಪ್ಲೇನ್ ನಮಗೆ ಪಂಜ್ ಅಬ್ ಅಂತ, ಪಂಜ್ ಮೀನ್ಸ್ 5, ಅಬ್ ಮೀನ್ಸ್ ವಾಟರ್, ಅಂದರೆ 5 ನದಿಗಳ ನಡುವಿರುವಂತಹ ಒಂದು ಪ್ರದೇಶ ಅಂತ ಕನ್ಸಿಡರ್ ಆಗುತ್ತೆ. ಸೊ ಅಂದರೆ ಬಹಳಷ್ಟು ನದಿಗಳು ಹರಿದು ಹೋಗಿರೋದ್ರಿಂದ ಬಹಳಷ್ಟು ಫಲವತ್ತಾದ ಫ್ಲಡ್ ಪ್ಲೇನ್ಸ್, ಪ್ಲೇನ್ಸ್ಗಳು ನಮಗಿಲ್ಲಿ ರಚನೆ ಆಗಿದ್ದಾವೆ. ನಾಟ್ ಫ್ಲಡ್ ಪ್ಲೇನ್ಸ್ಗಳು ನಮಗಿಲ್ಲಿ ನೋಡೋಕೆ ಸಿಗ್ತವೆ. ಅದೇ ರೀತಿ ನಮಗೆ ಗಂಗಾ ಪ್ಲೇನ್ಸ್, ಗಂಗಾ ನದಿ ವ್ಯವಸ್ಥೆ ಅಂತ ಕನ್ಸಿಡರ್ ಮಾಡಿದ್ರೆ ಗಂಗಾ ಮೇನ್ ರಿವರ್ ಆಗುತ್ತೆ. ಅದರ ಉಪನದಿಗಳು ಲೈಕ್ ಯಮುನಾ, ಘಾಗ್ರಾ, ಗಂಡಕ್, ಕಾಳಿ ಇವೆಲ್ಲ ನಮಗೆ ಉಪನದಿಗಳು. ಸೊ ಅವು ಎಲ್ಲ ಹರಿದು ಬರುವಾಗ ಹಿಮಾಲಯದಿಂದನೇ ಹರಿದು ಬರ್ತಿರ್ತವೆ. ಅಗೇನ್ ಪ್ಲೇನ್ಸ್ ಅನ್ನ ಕ್ರಿಯೇಟ್ ಮಾಡಿದಾವೆ. ಸೊ ಅವುಗಳಿಗೇನು ಗಂಗಾ ಪ್ಲೇನ್ಸ್ ಅಂತ ಕರಿತೀವಿ. ಅದೇ ರೀತಿ ಬ್ರಹ್ಮಪುತ್ರ ನಮಗೆ ಈ ರೀತಿ ಹರಿದು ಬಂದು ಈ ರೀತಿ ಹೋಗ್ತಿರುತ್ತೆ. ಸೊ ಈ ಭಾಗದಲ್ಲಿ ಅಗೇನ್ ಹಿಮಾಲಯದಿಂದ ಬಹಳಷ್ಟು ಎತ್ತರದಿಂದ ಬರುವಾಗ ಸ್ಪೀಡಾಗಿ ಎಂಟ್ರಿ ಆಗ್ತಿರುತ್ತೆ. ಬಹಳಷ್ಟು ಡೆಪಾಸಿಟ್ಸನ್ನು ನಮಗಿಲ್ಲಿ ಡೆಪಾಸಿಟ್ ಮಾಡಿರುತ್ತೆ. ಸೊ ಈ ಭಾಗದಲ್ಲಿ ನಮಗೆ ಬ್ರಹ್ಮಪುತ್ರ ಪ್ಲೇನ್ಸ್ಗಳು ನೋಡೋಕೆ ಸಿಗ್ತವೆ, ರೈಟ್. ಈ ಮಣ್ಣು ಹೆಂಗಿರುತ್ತೆ ಅಂದರೆ ಬಹಳ ಫಲವತ್ತಾಗಿರುತ್ತೆ. ಬಹಳ ವೆರೈಟಿ ಪ್ಲೇಸಿಂದ ಬಂದಿರುತ್ತೆ. ವೆರೈಟಿ ಆಗಿರುವಂತಹ ಕಾಂಪೋಸಿಷನ್ ಹೊಂದಿರುತ್ತೆ. ಸೊ ದಟ್ ಈ ಮಣ್ಣು ಅಗ್ರಿಕಲ್ಚರಿಗೆ ಬಹಳಷ್ಟು ಸೂಕ್ತವಾಗಿರುವಂತಹ ಮಣ್ಣಾಗಿರುತ್ತೆ. ಅದಕ್ಕೆ ನಾವು ಈ ಒಂದು ಪ್ರದೇಶದಲ್ಲಿ ನಮಗೆ ಜಾಸ್ತಿ ಭತ್ತ, ಗೋಧಿ ಇಂಥ ಬೆಳೆಗಳು ನಮಗೆ ಈ ಭಾಗದಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಅದೇ ರೀತಿ ವ್ಯವಸಾಯಕ್ಕೆ ಯೋಗ್ಯವಾಗಿದೆ, ಸರ್ಫೇಸ್ ಕೂಡ ಫ್ಲಾಟ್ ಆಗಿದೆ, ಪ್ಲೇನ್ ಆಗಿದೆ. ಅದಕ್ಕಾಗಿ ನಮಗೆ ಪಾಪ್ಯುಲೇಷನ್ ಡೆನ್ಸಿಟಿ ಕೂಡ ಜಾಸ್ತಿ ಇರುತ್ತೆ, ರೈಟ್. ಸೊ ದಿಸ್ ಇಸ್ ಅಬೌಟ್ ನಾರ್ದರ್ನ್ ಪ್ಲೇನ್ಸ್. ನೆಕ್ಸ್ಟ್ ಥಿಂಗ್ ಇಸ್ ಪೆನಿನ್ಸುಲಾರ್ ಪ್ಲಾಟ್ಯೂ ಅಂತ ನೋಡಿದ್ರೆ ಭಾರತ ಪೆನಿನ್ಸುಲಾರ್ ಪ್ಲಾಟ್ಯೂ, ನಾವು ಈ ನರ್ಮದಾ ನದಿ, ಅಮರಕಂಟಕ್ ಅನ್ನುವಂಥ ಒಂದು ಪ್ಲಾಟ್ಯೂವಿಂದ ನಮಗಿಲ್ಲಿ ನರ್ಮದಾ ಅನ್ನುವಂಥ ನದಿ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಮಗೆ ಮಾಳ್ವಾ ಪ್ಲಾಟ್ಯೂ, ಹಜಾರಿಬಾಗ್ ಪ್ಲಾಟ್ಯೂ, ಬಘೇಲ್ಖಂಡ್ ಪ್ಲಾಟ್ಯೂ. ಈ ಭಾಗಕ್ಕೆ ನಾವು ಡೆಕ್ಕನ್ ಪ್ಲಾಟ್ಯೂ ಅಂತ ಕರಿತೀವಿ. ದಕ್ಷಿಣಕ್ಕಿರುವಂತಹ ಪ್ರಸ್ಥಭೂಮಿ ಪ್ಲಾಟ್ಯೂ ಅಂತ ಕರಿತಿದ್ದೀವಿ. ಸೊ ಇದು ಹೆಂಗಿದೆ ಅಂತಂದರೆ ವಾಲ್ಕೆನೋ, ಪ್ರೀವಿಯಸ್ಲಿ ನೋಡಿರೋ ಹಾಗೆ ವಾಲ್ಕೆನೋ ಇರಪ್ಟ್ ಆಗೋದ್ರಿಂದ ಫಾರ್ಮ್ ಆಗಿರುವಂಥದ್ದು ಇದು. ಸೊ ದ್ಯಾಟ್ ಇದು ಹೆಂಗಿದೆ ಅಂದರೆ ಜಾಸ್ತಿ ಬೇರೆ ಭಾಗ ಕಂಪೇರ್ ಮಾಡಿದರೆ ನಮಗಿಲ್ಲಿ ಸ್ಟೆಬಿಲಿಟಿ ಜಾಸ್ತಿ ನೋಡೋಕೆ ಸಿಗುತ್ತೆ ಈ ಭಾಗದಲ್ಲಿ. ವಾಲ್ಕೆನೋ ಇಂದ ಫಾರ್ಮ್ ಆಗಿರೋದ್ರಿಂದ ನಮಗಿಲ್ಲಿ ಜಾಸ್ತಿ ಈ ಭಾಗದಲ್ಲಿ ನಮಗೆ ಹೆಂಗಂದರೆ ಬ್ಲ್ಯಾಕ್ ಸಾಯಿಲ್ ನೋಡೋಕೆ ಸಿಗುತ್ತೆ. ವಾಲ್ಕ್ಯಾನಿಕ್ ಇರಪ್ಷನ್ ಆಗಿರೋದ್ರಿಂದ ಬಸಾಲ್ಟಿಕ್ ರಾಕ್ ನಮಗೆ ಬ್ಲ್ಯಾಕ್ ಸಾಯಿಲನ್ನು ಫಾರ್ಮ್ ಮಾಡಿರ್ತವೆ. ಸೊ ದ್ಯಾಟ್ ನಮಗೆ ಈ ಒಂದು ಪರ್ಟಿಕ್ಯುಲರ್ ಭಾಗದಲ್ಲಿ ನಮಗೆ ಬ್ಲ್ಯಾಕ್ ಸಾಯಿಲ್ ನಮಗೆ ನೋಡೋಕೆ ಸಿಗುತ್ತೆ, ರೈಟ್. ಸೊ ನೆಕ್ಸ್ಟ್ ಥಿಂಗ್ ಇಸ್ ಡೆಸರ್ಟ್. ಥಾರ್ ಅನ್ನುವಂತಹ ಮರುಭೂಮಿ ನಮಗೆ ಭಾರತದಲ್ಲಿ ನೋಡೋಕೆ ಸಿಗುತ್ತೆ. ಸಪೋಸ್ ದಿಸ್ ಇಸ್ ಇಂಡಿಯಾ ಅಂತ ಕನ್ಸಿಡರ್ ಮಾಡಿದರೆ, ರೈಟ್, ಈ ಒಂದು ಪರ್ಟಿಕ್ಯುಲರ್ ಭಾಗದಲ್ಲಿ ನಮಗೆ ಥಾರ್ ಅನ್ನುವಂತಹ ಮರುಭೂಮಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ, ರೈಟ್. ಸೊ ಮರುಭೂಮಿ ಅಂದ ತಕ್ಷಣ ನಮಗೆ ಗೊತ್ತಾಗ್ಬಿಡಬೇಕು ಈ ಭಾಗದಲ್ಲಿ ನಮಗೆ ಜಾಸ್ತಿ ಮಳೆ ಆಗ್ತಿರಲ್ಲ, ರೈಟ್. ಸೊ ಮಳೆ ಪ್ರಮಾಣ ಬಹಳ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಮಳೆ ಅಭಾವ ಇತ್ತು ಅಂತಂದರೆ ನಮ್ಗೆ ಆ ಪ್ರದೇಶದಲ್ಲಿ ಡೆನ್ಸ್ ಆಗಿರುವಂತಹ ವೆಜಿಟೇಷನ್ ಕೂಡ ನೋಡೋಕೆ ಸಿಗಲ್ಲ.
ಅದೇ ರೀತಿ ಬಿಸಿಲಿಗೆ ಇಲ್ಲಿ ಸಿಗುವಂತಹ ಕಡಿಮೆ ನೀರಿಗೆ, ಕಡಿಮೆ ಅಂತರ್ಜಲ ಮಟ್ಟ ಇರುತ್ತೆ, ಕಡಿಮೆ ನೀರಿಗೆ ಮಾಡಿಫೈ ಆಗಿರುವಂತಹ ಮಾಡಿಫೈಡ್ ಪ್ಲಾಂಟ್ಸ್ ನಮಗೆ ಈ ಭಾಗದಲ್ಲಿ ನೋಡ್ಲಿಕ್ಕೆ ಸಿಗ್ತವೆ, ರೈಟ್. ಸೊ ಇದ್ರದ್ದು ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಮರುಭೂಮಿ ಪ್ರದೇಶದಲ್ಲಿ ನಮಗೆ ಡ್ಯೂರೇನಲ್ ಟೆಂಪರೇಚರ್ ವೇರಿಯೇಷನ್ ಬಹಳ ಜಾಸ್ತಿ ಇರುತ್ತೆ. ಡ್ಯೂರೇನಲ್ ಮೀನ್ಸ್ ಡೈಲಿ ಅಂತ ಕನ್ಸಿಡರ್ ಮಾಡಿದ್ರೆ ಟೆಂಪರೇಚರ್ ಮೇಜರ್ ವೇರಿಯೇಷನ್ ಆಗೋದು ನಮಗೆ ಡೇ ಅಂಡ್ ನೈಟ್ ಅಲ್ಲಿ. ಎಸ್, ಡೇ ಅಂಡ್ ನೈಟ್ ಅಲ್ಲಿ ನಮಗೆ ರೇಡಿಯೇಷನ್ಸ್ ಬರ್ತಿರಲ್ಲ. ಸೊ ಬರ್ತಿರಲ್ಲ ಅಂತಂದ್ರೆ ಟೆಂಪರೇಚರ್ ಏನಿರುತ್ತೆ, ಕಡಿಮೆ ಇರುತ್ತೆ. ಡೇ ಟೈಮಲ್ಲಿ ನಮ್ಗೆ ರೇಡಿಯೇಷನ್ಸ್ ಸೂರ್ಯನಿಂದ ಬರ್ತಿರ್ತವೆ, ಸೊ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ ಡೇ ಟೈಮಲ್ಲಿ ನಮಗೆ 40 to 50 ಡಿಗ್ರಿ ಸೆಲ್ಸಿಯಸ್ ಮರುಭೂಮಿ ಪ್ರದೇಶದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಇದೇ ನಾವು ನೈಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇಟ್ ಕ್ಯಾನ್ ಬಿ ಸಿಂಗಲ್ ಡಿಜಿಟ್ ಟೆಂಪರೇಚರ್ ಲೈಕ್ 9 ಡಿಗ್ರಿ 10 ಡಿಗ್ರಿ ಇಷ್ಟು ಟೆಂಪರೇಚರ್ ಕೂಡ ನಮಗೆ ಈ ಭಾಗದಲ್ಲಿ ನೋಡ್ಲಿಕ್ಕೆ ಸಿಗ್ತಿರುತ್ತೆ. ಸೊ ಇವೆರಡೂದ್ರ ಡಿಫರೆನ್ಸ್, ಎಸ್, ಸಪೋಸ್ ಇದು 10 ಡಿಗ್ರಿ ಟೆಂಪರೇಚರ್ ಇದೆ ನೈಟ್ ಅಲ್ಲಿ ಅಂದ್ರೆ ಡೇ ಟೈಮಲ್ಲಿ 50 ಡಿಗ್ರಿ ಇದೆ, ನೈಟ್ ಟೈಮಲ್ಲಿ 40 ಡಿಗ್ರಿ ಇದೆ, 10 ಡಿಗ್ರಿ ಇದೆ. ಸೊ ಡಿಫರೆನ್ಸ್ ಏನಿದೆ, 40 ಡಿಗ್ರಿ ಇದೆ. ಸೊ 40 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಏನಿದೆ, ಇದು ಡಿಫರೆನ್ಸ್ ಇದೆ. ಅದಕ್ಕೆ ನಾವು ಡ್ಯೂರೇನಲ್ ಟೆಂಪರೇಚರ್ ವೇರಿಯೇಷನ್ ಅಂತ ಕರಿತೀವಿ. ಅದು ನಮಗೆ ಮರುಭೂಮಿ ಭಾಗದಲ್ಲಿ ನಮಗೆ ಜಾಸ್ತಿ ನೋಡ್ಲಿಕ್ಕೆ ಸಿಗುತ್ತೆ. ಅಗೇನ್ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್, ರೈಟ್. ಡೂನ್ಸ್ಗಳು ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ಡೂನ್ಸ್ ಇನ್ ದ ಸೆನ್ಸ್ ಮರುಭೂಮಿ, ಇಲ್ಲಿ ನಮಗೇನು ವೆಜಿಟೇಷನ್ ಎಲ್ಲ ಜಾಸ್ತಿ ಇರಲ್ಲ. ಸೊ ಗಾಳಿ ಬೀಸಿತು ಅಂತಂದ್ರೆ ಅಲ್ಲಿರುವಂತಹ ಮರಳು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ನಮಗೆ ಈ ರೀತಿ ಡೂನ್ ಶೇಪಲ್ಲಿ ನಮಗೆ ಸ್ಟ್ರಕ್ಚರ್ ಫಾರ್ಮ್ ಮಾಡ್ತವೆ. ಅದೇ ಇನ್ನೊಮ್ಮೆ ಗಾಳಿ ಬೀಸ್ತು ಅಂತಂದ್ರೆ ಅದಿರೋದೇ ಇಲ್ಲ, ಮತ್ತೆ ಇದೆಲ್ಲ ಕಿತ್ಕೊಂಡು ಹೋಗಿ ಇನ್ನೊಂದು ಕಡೆ ಹೋಗಿರುತ್ತೆ. ಸೊ ಈ ರೀತಿ ಡೂನ್ಗಳು ನಮಗೆ ಈ ಭಾಗದಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಮೀನ್ಸ್ ಲ್ಯಾಂಡ್ ಫಾರ್ಮ್ ನಮಗೆ ಅಲ್ಲಿ ಇರುವಂತಹ ಲ್ಯಾಂಡ್ ಫಾರ್ಮ್ ನಮಗೆ ಅಲ್ಲಿ ಇರುವಂತಹ ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಯಾಕಂತಂದ್ರೆ ಇವೆಲ್ಲ ಫ್ಯಾಕ್ಟರ್ಸ್ ಕೂಡ ಮ್ಯಾಟರ್ ಆಗ್ತಿದ್ದಾವೆ. ನೆಕ್ಸ್ಟ್ ಥಿಂಗ್ ನಮಗೆ ಕೋಸ್ಟ್ ಅಂತ ನೋಡಿದ್ರೆ, ಕೋಸ್ಟ್ ಭಾರತದ ಕರಾವಳಿ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ, ಈ ಗುಜರಾತಿಂದ ಹಿಡಿದ್ಬಿಟ್ಟು ನಮಗೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ರೈಟ್. ಅದೇ ರೀತಿ ನಮ್ಗೆ ಇಲ್ಲಿ ತಮಿಳ್ನಾಡು, ಆಂಧ್ರ, ರೈಟ್. ಸೊ ಒಡಿಶಾ, ವೆಸ್ಟ್ ಬೆಂಗಾಲ್, ಈ ಎಲ್ಲ ಭಾಗದಲ್ಲಿ ನಮಗೆ ಕರಾವಳಿಯನ್ನು ನೋಡ್ಲಿಕ್ಕೆ ಸಿಗುತ್ತೆ. ಯಾಕಂದರೆ ನಮ್ಗೆ ಇವೆಲ್ಲ ಜಲಗಡಿಯನ್ನು ಹೊಂದಿರುವಂತಹ ರಾಜ್ಯಗಳಾಗಿವೆ, ರೈಟ್. ಸೊ ಈ ಭಾಗದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಏನು, ಕೋಸ್ಟ್ ಅಂದ್ರೆ ಏನು, ಕರಾವಳಿ ಪ್ರದೇಶ. ಸೊ ವೆಸ್ಟರ್ನ್ ಪಾರ್ಟಿಗೆ ಇರೋದಕ್ಕೆ ನಾವು ವೆಸ್ಟರ್ನ್ ಕೋಸ್ಟ್ ಅಂತ ಕರಿತೀವಿ. ಈಸ್ಟರ್ನ್ ಪಾರ್ಟಲ್ಲಿ ಇರೋದನ್ನು ನಾವು ಈಸ್ಟರ್ನ್ ಕೋಸ್ಟ್ ಅಂತ ಕರಿತೀವಿ, ರೈಟ್. ಸೊ ಇದ್ರದ್ದು ಒಂದು ವಿಶೇಷತೆ ಏನು ಅಂತಂದರೆ ಇವುಗಳಿಗೆ ಒಂದಷ್ಟು ನೇಮಿಂಗ್ ಮಾಡಿದ್ದಾರೆ. ಸೊ ಆ ನೇಮಿಂಗ್ ಇಂಪಾರ್ಟೆಂಟ್ ನಮಗೆ. ಫಾರ್ ಎಕ್ಸಾಂಪಲ್ ಗುಜರಾತ್ ಕೋಸ್ಟ್ಗೆ ನಾವು ಗುಜರಾತ್ ಕೋಸ್ಟ್ ಅಂತಾನೆ ಕರಿತೀವಿ. ಇಲ್ಲಿ ನಾವು ಬಂದ್ಬಿಟ್ರೆ ಮಹಾರಾಷ್ಟ್ರ, ಗೋವಾ ಪ್ರದೇಶದಲ್ಲಿ ನಾವು ಅದಕ್ಕೆ ಕೊಂಕನ್ ಕೋಸ್ಟ್ ಅಂತ ಕರಿತೀವಿ. ಇದಕ್ಕೆ ನಾವು ಕರ್ನಾಟಕ ಕೋಸ್ಟ್ ಅಥವಾ ಕೊಂಕನ್ ಕೋಸ್ಟ್ ಅಂತಾನು ಕರಿತೀವಿ, ರೈಟ್. ಸೊ ಇಲ್ಲಿ ಕೇರಳದವ್ರು ನಮ್ಗೆ ಇದನ್ನ ಮಲಬಾರ್ ಕೋಸ್ಟ್ ಅಂತ ಕರೀತಾರೆ. ಅದೇ ರೀತಿ ತಮಿಳ್ನಾಡಲ್ಲಿ ನಮ್ಗೆ ಇದನ್ನ ಕೋರ್ಮಂಡಲ್ ಕೋಸ್ಟ್ ಅಂತ ಕರೀತಾರೆ, ರೈಟ್. ಸೊ ಅದೇ ರೀತಿ ನಮಗೆ ಈ ಭಾಗದಲ್ಲಿ ಆಂಧ್ರ ಮತ್ತು ಒಡಿಶಾ ಈ ಭಾಗದಲ್ಲಿ ನಮ್ಗೆ ಇದಕ್ಕೆ ಉತ್ತರ ಸರ್ಕಾರ ಅಂತ ಕರೀತಾರೆ, ರೈಟ್. ಸೊ ಅದೇ ರೀತಿಯಲ್ಲಿ ಉತ್ಕಲ ಕೋಸ್ಟ್ ಅಂತಾನು ಕರೀತಾರೆ. ಸೊ ಆ ಕೋಸ್ಟಿಗೆ ನಾವು ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರಿತಿದ್ದೀವಿ. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಫ್ಯಾಕ್ಟ್ಸ್ ರಿಲೇಟೆಡ್ ಟು ಕೋಸ್ಟ್. ನೆಕ್ಸ್ಟ್ ಥಿಂಗ್ ಇಸ್ ಐಲ್ಯಾಂಡ್ಸ್ ಅಂತ ಕನ್ಸಿಡರ್ ಮಾಡಿದರೆ ನಾವು ಭಾರತದಲ್ಲಿ ಇಲ್ಲೆಲ್ಲ ಲಕ್ಷದ್ವೀಪಗಳಿದ್ವು, ಈ ಭಾಗದಲ್ಲಿ ನಮಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳಿದ್ವು, ರೈಟ್. ಸೊ ಈ ಭಾಗಗಳು ಇವು ಹೆಂಗೆ ಫಾರ್ಮ್ ಆಗಿದ್ದಾವೆ ಅಂತಂದರೆ ಜ್ವಾಲಾಮುಖಿ ಆಗೋದ್ರಿಂದ, ಇವೆಲ್ಲ ಹೆಂಗೆ ಫಾರ್ಮ್ ಆಗಿವೆ ಅಂತಂದರೆ ಇವು ಜ್ವಾಲಾಮುಖಿ ಆಗೋದ್ರಿಂದ ರಚನೆ ಆಗಿರೋದು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ನಮಗೆ ಜ್ವಾಲಾಮುಖಿ ವೋಲ್ಕ್ಯಾನಿಕ್ ಇರಪ್ಷನ್ ಇಂದ ಫಾರ್ಮ್ ಆಗಿರುವಂಥದ್ದು. ಬಟ್ ನಾವು ಲಕ್ಷದ್ವೀಪಗಳು ಅಂತ ನೋಡಿದರೆ ನಮಗೆ ಇವುಗಳನ್ನ ನಾವು ಕೋರಲ್ಗಳು ಸತ್ತ ಮೇಲೆ ಡೆಪಾಸಿಟ್ ಆಗಿ ಫಾರ್ಮ್ ಆಗಿರುವಂಥದ್ದು. ಕೋರಲ್ಸ್ ಅಂದರೆ ಅವು ಕೂಡ ಒಂದು ವಿಧದ ಜೀವಿಗಳು. ಅವು ಏನಂತಂದರೆ ಸಿಂಬಯಾಟಿಕ್ ರಿಲೇಷನಲ್ಲಿ ಬದುಕ್ತಿರ್ತವೆ. ಸೊ ಕೋರಲ್ ನಮಗೆ ಏನು ಮೋಸ್ಟ್ಲಿ ನಮಗೆ ಕ್ಯಾಲ್ಶಿಯಂ ಕಾರ್ಬೋನೇಟಿಂದ ಮಾಡಲ್ಪಟ್ಟಿರುತ್ತೆ, ರೈಟ್. ಸೊ ಕ್ಯಾಲ್ಶಿಯಂ ಕಾರ್ಬೋನೇಟ್ನ ಅಂಶ ಏನಂದರೆ ಅಲ್ಲೇ ಡೆಪಾಸಿಟ್ ಆಗಿ 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 ನಮಗೆ ಅದು ಐಲ್ಯಾಂಡ್ ಥರ ಕಾಣಿಸ್ತಿರುತ್ತೆ. ಸೊ ಅದನ್ನು ಕೋರಲ್ಸ್ ಇಂದ ನಮಗೆ ಲಕ್ಷದ್ವೀಪಗಳು ಫಾರ್ಮ್ ಆಗಿದ್ದಾವೆ. ಕೋರಲ್ಸ್ ಎಲ್ಲ ಅಗೇನ್ ಟೈಪ್ಸ್ ಬರ್ತವೆ, ಬಟ್ ನಮಗೆ ಗೊತ್ತಿರಬೇಕಿರೋದು ಕೋರಲ್ ಇಂದ ಫಾರ್ಮ್ ಆಗಿರೋದು ಲಕ್ಷದ್ವೀಪಗಳು, ರೈಟ್. ಸೊ ನಂಬರ್ಸನ್ನು ಪ್ರೀವಿಯಸ್ಲಿ ನೋಡಿದ್ದೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಮೇಜರ್ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಐ ಹೋಪ್ ಯು ಎಂಜಾಯ್ ದಿಸ್ ಸೆಷನ್.
ಹೆಲೋ ಎವ್ರಿವನ್, ಜಾಗ್ರಫಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಚಾಪ್ಟರ್ 3 ಅನ್ನ ಇವತ್ತಿನ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡ್ತೀವಿ, ರೈಟ್? ಸೊ ಚಾಪ್ಟರ್ 3 ಏನಿದೆ ಅಂತ ನೋಡಿದ್ರೆ ಇಟ್ ಇಸ್ ಡ್ರೈನೇಜ್, ನದಿಯ ವ್ಯವಸ್ಥೆ ಅನ್ನುವಂತಹ ಒಂದು ನಿರ್ದಿಷ್ಟವಾದ ಚಾಪ್ಟರ್ ಅನ್ನ ನಾವಿಲ್ಲಿ ಕವರ್ ಮಾಡಲಿದ್ದೇವೆ, ರೈಟ್? ಸೊ ಏನೇನೆಲ್ಲ ಈ ಚಾಪ್ಟರ್ ಅಲ್ಲಿ ಕಲಿತೀವಿ ಅಂತಂದ್ರೆ ಡ್ರೈನೇಜ್ ಅಂದ್ರೆ ಏನು, ಸಮ್ ಆಫ್ ದಿ ಬೇಸಿಕ್ಸ್ ಅರೌಂಡ್ ಇಟ್, ಇಂಟ್ರೊಡಕ್ಷನ್ ಅನ್ನ ನೋಡ್ತೀವಿ, ರೈಟ್? ಸೊ ಇದಾದ್ಮೇಲೆ ಒಂದಷ್ಟು ನದಿಗಳು, ಭಾರತದ ಪ್ರಮುಖವಾದಂತಹ ನದಿಗಳನ್ನು ನಾವು ಇಲ್ಲಿ ಕವರ್ ಮಾಡ್ತೀವಿ. ಲೈಕ್ ಗಂಗಾ ಆಗಿರಬಹುದು, ಬ್ರಹ್ಮಪುತ್ರ, ಸಿಂಧು ಆಗಿರಬಹುದು, ಎಸ್, ಸಮ್ ಅದರ್ ರಿವರ್ಸ್, ಎಸ್. ಮೇಜರ್ಲಿ ಇಷ್ಟು ಕಾನ್ಸೆಪ್ಟ್ಸನ್ನು ನಾವು ಈ ಚಾಪ್ಟರಲ್ಲಿ ಕವರ್ ಮಾಡ್ತೀವಿ, ರೈಟ್? ಸೊ ಲೆಟ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಥಿಂಗ್ ನೋಡ್ತಾ ಹೋದರೆ, ವಾಟ್ ಈಸ್ ಡ್ರೈನೇಜ್? ಡ್ರೈನೇಜ್ ನದಿ ಅಂತಂದರೆ ಎತ್ತರದಿಂದ ತಗ್ಗು ಇರುವಂತಹ ಪ್ರದೇಶದ ಕಡೆಗೆ, ಅಪ್ಲ್ಯಾಂಡ್, ಹೈಲ್ಯಾಂಡ್ ಕಡೆಗಳಿಂದ ಲೋಲ್ಯಾಂಡ್ ಕಡೆಗೆ ನೀರು ಹರಿತಾ ಹೋಗೋದನ್ನು, ಒಂದಷ್ಟು ನಿರ್ದಿಷ್ಟವಾದ ಲೆಂತ್ ಇರುತ್ತೆ, ರೈಟ್? ನಿರ್ದಿಷ್ಟವಾದ ಏರಿಯಾವನ್ನು ಕವರ್ ಮಾಡೋದಕ್ಕೆ, ವಾಟರ್ ಫ್ಲೋ ಆಗೋದಕ್ಕೆ ನಾವೇನಂತ ಕರಿತೀವಿ? ಡ್ರೈನೇಜ್ ಅಂತ ಕರಿತೀವಿ, ರೈಟ್? ಸೊ ಈ ರೀತಿ ಆದಂತಹ ಒಂದು ವ್ಯವಸ್ಥೆಗೆ, ಸಿಸ್ಟಮಿಗೆ ನಾವು ಡ್ರೈನೇಜ್ ಸಿಸ್ಟಮ್ ಅಂತ ಕರಿತೀವಿ, ಅಥವಾ ನದಿ ವ್ಯವಸ್ಥೆ ಅಂತ ಹೇಳ್ತೀವಿ. ಡ್ರೈನೇಜ್ ಆ್ಯಂಡ್ ಡ್ರೈನೇಜ್ ಸಿಸ್ಟಮ್, ರೈಟ್? ಈ ನದಿ ಹರಿತಾ ಹೋಗುವಾಗ ಅದರ ಜೊತೆಗೆ ಒಂದಷ್ಟು ಏರಿಯಾವನ್ನು ಕವರ್ ಮಾಡ್ಕೊಂಡಿರುತ್ತೆ, ಹೌದಲ್ವಾ? ಅದರ ನದಿಗಳನ್ನು, ಮುಖ್ಯವಾಗಿ ಹರಿಯುವ ನದಿಯನ್ನು ಬಂದು ಸೇರುವಂತಹ ಸಣ್ಣ ಪುಟ್ಟ ನದಿಗಳಿಗೆ, ಸ್ಮಾಲ್ ರಿವರ್ಗೆ ನಾವೇನಂತೀವಿ? ಟ್ರಿಬ್ಯೂಟ್ರೀಸ್ ಅಂತ ಕರಿತೀವಿ, ಉಪನದಿಗಳು. ಇದೆಲ್ಲ ಸೇರಿಕೊಂಡು ನಮಗೆ ಒಂದಷ್ಟು ಏರಿಯಾವನ್ನು ಕವರ್ ಮಾಡಿರುತ್ತೆ. ಇದಕ್ಕೆ ನಾವು ಡ್ರೈನೇಜ್ ಬೆಸ್ಸಿನ್ ಅಂತ ಕರಿತೀವಿ, ರೈಟ್? ಡ್ರೈನೇಜ್ ಬೆಸ್ಸಿನ್. ಅದೇ ರೀತಿ ಸಪೋಸ್ ಇದು ಒಂದು ನದಿ ವ್ಯವಸ್ಥೆ, ಅದೇ ರೀತಿ, ಅಥವಾ ಇದು ಒಂದು ನದಿ, ಲೆಟ್ ಮೀ ಡ್ರಾ ಅನದರ್ ಡಯಾಗ್ರಾಮ್. ಸೇ ದಿಸ್ ಇಸ್ ಒನ್ ರಿವರ್, ಒಂದು ನದಿ ಈ ಥರ ಹೋಗ್ತಿದೆ, ಇನ್ನೊಂದು ನದಿ ಈ ಥರ ಹೋಗ್ತಿದೆ. ಸೊ ಇವೆರಡು ಐಡಿಯಲ್ಲಿ ಇವೆರಡು ಕುಡ್ಕೊಂಡು ಹೋಗ್ಬೋದಿತ್ತಲ್ವಾ? ಇದನ್ನು ಡಿವೈಡ್ ಮಾಡೋಕ್ಕೆ ಅಂತ ಒಂದು ಸೆಪರೇಟಿಂಗ್ ಫ್ಯಾಕ್ಟರ್ ಏನಿರುತ್ತೆ ಅಂದರೆ, ಇವೆರಡು ನದಿಗಳನ್ನು ಸೆಪರೇಟ್ ಮಾಡುವಂಥ ಒಂದು ಎತ್ತರವಾದ ಹೈಲ್ಯಾಂಡ್ ಇರುತ್ತೆ. ಸೊ ಈ ಕಡೆ ನದಿ ಹೋಗ್ತಿರುತ್ತೆ, ಈ ಕಡೆನೂ ನದಿ ಹೋಗ್ತಿರುತ್ತೆ, ರೈಟ್? ಸೊ ಆ ರೀತಿ ಇರುವಂಥ ಹೈಲ್ಯಾಂಡಿಗೆ ನಾವು ಏನಂತ ಕರಿತೀವಿ? ವಾಟರ್ ಡಿವೈಡ್. ಇಟ್ ಈಸ್ ಡಿವೈಡಿಂಗ್ ದಿ ಟೂ ಡಿಫ್ರೆಂಟ್ ರಿವರ್ ಸ್ಟ್ರೀಮ್ಸ್ ಅಥವಾ ರಿವರ್. ಅದಕ್ಕೆ ನಾವು ವಾಟರ್ ಡಿವೈಡ್ ಅಂತ ಕರಿತೀವಿ, ರೈಟ್? ಸೊ ಭಾರತ ಅಂತ ಕನ್ಸಿಡರ್ ಮಾಡಿದರೆ ನಾವು ಭಾರತದಲ್ಲಿ ಬಹಳಷ್ಟು ನದಿಗಳನ್ನು ನಾವಿಲ್ಲಿ ನೋಡ್ತೀವಿ. ಸೊ ನಮಗೆ ಈ ಡಯಾಗ್ರಾಮಿಂದ ಕವರ್ ಆಗ್ತಿದೆ. ಸೊ ಮೇಜರ್ ರಿವರ್ ಅಂತ ನೋಡಿದರೆ ಈ ಭಾಗದಲ್ಲಿ ನಮಗೆ ಇಂಡಸ್, ಸಿಂಧೂ ನದಿ ವ್ಯವಸ್ಥೆ, ಸಿಂಧೂ ನದಿ ಮತ್ತದರ ಉಪನದಿಗಳು, ರೈಟ್? ಅದೇ ರೀತಿ ಈ ಭಾಗದಲ್ಲಿ ನಮಗೆ ಗಂಗಾ ನದಿ ವ್ಯವಸ್ಥೆ, ಗಂಗಾ, ಯಮುನಾ, ಅದೇ ರೀತಿ ಬಹಳಷ್ಟು ಟ್ರಿಬ್ಯೂಟ್ರಿಗಳು, ಉಪನದಿಗಳು ಬಂದ್ಬಿಟ್ಟು ಗಂಗಾವನ್ನು ಸೇರ್ಕೋತವೆ. ಈ ಭಾಗದಲ್ಲಿ ನಾವು ಬ್ರಹ್ಮಪುತ್ರ ನದಿ ವ್ಯವಸ್ಥೆಯನ್ನು ಕವರ್ ಮಾಡ್ತೀವಿ. ಅದೇ ರೀತಿ ಇಲ್ಲಿ ನೋಡಿದರೆ ನಮಗೆ ನರ್ಮದಾ ಇದೆ, ತಾಪಿ, ಈ ಭಾಗದಲ್ಲಿ ನಮಗೆ ಗೋದಾವರಿ, ಕೃಷ್ಣ, ಇಲ್ಲಿ ಕಾವೇರಿ, ಮಹಾನದಿ, ರೈಟ್? ಸೊ ನೋಡಿದರೆ ಗೊತ್ತಾಗುತ್ತೆ, ಪ್ರೀವಿಯಸ್ ಚಾಪ್ಟರಲ್ಲಿ ಇಲ್ಲಿ ನೋಡಿದ್ವಿ, ಇಲ್ಲಿ ಲೂನಿ ಅನ್ನುವಂಥ ಒಂದು ನದಿ ಇದೆ. ಸೊ ಆಲ್ ಇನ್ ಆಲ್ ಭಾರತದಲ್ಲಿ ಬಹಳಷ್ಟು ನದಿಗಳು ನಮಗೆ ನೋಡ್ಲಿಕ್ಕೆ ಸಿಗ್ತವೆ, ರೈಟ್? ಸೊ ಅದಕ್ಕೆ ನೀರು ಹೆಂಗಂದರೆ, ಬಹಳಷ್ಟು ನದಿಗಳು ಹರಿದು ಹೋಗಿರೋದ್ರಿಂದ ಭಾರತ ಇವತ್ತು ಇರುವಷ್ಟು ಪ್ರಾಸ್ಪರಸ್ ಆಗಿರೋದಕ್ಕೆ ಸಾಧ್ಯ ಆಗಿದೆ. ಅದೇನು ಅನ್ನೋದನ್ನು ನಾವು ಒನ್ ಬೈ ಒನ್ ನೋಡ್ತಾ ಹೋಗ್ತೀವಿ. ಬಿಫೋರ್ ದ್ಯಾಟ್, ವಾಟ್ ಆರ್ ದೀಸ್ ರಿವರ್ ಸಿಸ್ಟಮ್ಸ್? ಇದನ್ನು ನಾವು ಒಂದಷ್ಟು ಇಂಟ್ರೊಡಕ್ಷನನ್ನು ಅಥವಾ ಒಂದಷ್ಟು ಈ ಡೀಟೇಲ್ಸನ್ನು ನಾವಿಲ್ಲಿ ನೋಡ್ತೀವಿ ಫಸ್ಟ್ಲಿ. ಸೊ ಈ ರೀತಿ ಇರುವಂತಹ ರಿವರ್ಗಳಲ್ಲಿ ನಾವು ಮೇಜರ್ ಆಗಿ ಎರಡು ಟೈಪ್ಸ್ಗಳನ್ನಾಗಿ ನೋಡ್ತೀವಿ. ಸೊ ಎರಡು ಟೈಪ್ಸ್ ಬೇಸ್ಡ್ ಆನ್ ದಿ ಅದಕ್ಕೆ ನೀರು ಸಪ್ಲೈ ಯಾವ ಥರ ಇದೆ. ನೀರು ಸಪ್ಲೈ ಕಂಟಿನ್ಯೂಯಸ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಹಿಮಾಲಯ ಪರ್ವತಗಳು ಅಂತ ನೋಡಿದ್ವಿ ನಾವು. ಹಿಮಾಲಯದಲ್ಲಿ ಹುಟ್ಟುವಂತಹ ನದಿಗಳು ಸರ್ವಕಾಲಿಕವಾಗಿರುತ್ತವೆ, ಪೆರಿನಿಯಲ್ ರಿವರ್ಸ್ ಅಂತ ಕರಿತೀವಿ. ಮೀನ್ಸ್ ಇಲ್ಲಿ ಬಹಳಷ್ಟು ಹಿಮ ಇರುತ್ತೆ, ಜೊತೆಗೆ ಬಹಳಷ್ಟು ಎತ್ತರವಾದಂತಹ ಬೆಟ್ಟಗಳಿರೋದ್ರಿಂದ ಮಳೆ ಕೂಡ ಜಾಸ್ತಿ ಇರುತ್ತೆ. ಸೊ ದ್ಯಾಟ್ ನಮ್ಗೆ ಈ ಭಾಗದಲ್ಲಿ ನಮಗೆ ಸಾರ್ವಕಾಲಿಕವಾಗಿ ಮಳೆ ಆಗಲಿ ಮಳೆ ಆಗದೇ ಇರಲಿ, ರೈಟ್? ಸೊ ವರ್ಷವಿಡೀ ಹರಿಯುವಂತಹ ನದಿಗಳು ನಮಗೆ ಈ ಭಾಗದಲ್ಲಿ ಕಂಡುಬರುತ್ತೆ, ರೈಟ್? ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಇಂಡಸ್ ರಿವರ್ ಸಿಸ್ಟಮಲ್ಲಿ, ಗಂಗಾ ರಿವರ್ ಸಿಸ್ಟಮಲ್ಲಿ, ಬ್ರಹ್ಮಪುತ್ರ ರಿವರ್ ಸಿಸ್ಟಮಲ್ಲಿ ಈ ಭಾಗದಲ್ಲಿ ನಾವು ನೋಡ್ತೀವಿ, ರೈಟ್? ಸೊ ಅವುಗಳಿಗೆ ನಾವೇನಂತ ಕರಿತೀವಿ? ಪೆರಿನಿಯಲ್ ರಿವರ್ಸ್ ಅಂತ ಕರಿತೀವಿ. ಹಿಮಾಲಯನ್ ರಿವರ್ಸ್, ಹಿಮಾಲಯದಲ್ಲಿ ಹುಟ್ಟುವಂತಹ ನದಿಗಳು ಸರ್ವಕಾಲಿಕವಾಗಿ ಹರಿಯುವಂತಹ ನದಿಗಳಿಗೆ ಉದಾಹರಣೆಯಾಗಿವೆ. ಅದೇ ರೀತಿ ಪೆನಿನ್ಸುಲಾರ್ ರಿವರ್, ಸೀಸನಲ್ ರಿವರ್ಸ್ ಅಂತ ಕರಿತೀವಿ. ಸೊ ಈ ಭಾಗದಲ್ಲಿ ಹರಿಯುವಂತಹ ನದಿಗಳು ನಮಗೆ ಇದ್ರ ವಾಟರ್ ಸೋರ್ಸ್ ನಮಗೆ ಇಷ್ಟು ರಿಚ್ ಆಗಿಲ್ಲ, ರೈಟ್? ಸೊ ನೀರು ಪೂರೈಕೆ ಆಗುವಂತಹ ಪ್ರಮಾಣ ನಮಗೆ ಜಾಸ್ತಿ ಮಾನ್ಸೂನ್ ಮೇಲೆ ಡಿಪೆಂಡ್ ಆಗಿದೆ.
ರೈಟ್. ಸೊ ಈ ಭಾಗದಲ್ಲಿ ನಾವು ಪಶ್ಚಿಮ ಘಟ್ಟಗಳು ಅಂತ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ, ರೈಟ್. ಸೊ ಈ ಭಾಗದಲ್ಲಿ ಅಂದರೆ ಮಾನ್ಸೂನ್ಗಳನ್ನು ನಂಬಿ ಬದುಕ್ತಿರುವಂತಹ, ನಂಬಿ ಫಿಲ್ ಆಗ್ತಿರುವಂತಹ ನದಿಗಳು. ಮಾನ್ಸೂನ್ ಬಂದರೆ ಜಾಸ್ತಿ ಹರಿತವೆ, ಇರಲಿಲ್ಲ ಅಂದರೆ ಬತ್ತಿ ಹೋಗುವಂತಹ ಸಾಧ್ಯತೆನೂ ಇರುತ್ತೆ. ಸೊ ದ್ಯಾಟ್ ನಾವು ಈ ಭಾಗದಲ್ಲಿರುವಂತಹ ನದಿಗಳಿಗೆ ಏನಂತ ಕರಿತೀವಿ, ಸೀಸ್ನಲ್ ರಿವರ್ ಅಂತ ಕರಿತೀವಿ, ರೈಟ್. ಸೊ ರೇನ್ಫಾಲ್ ಆದಾಗ ಮಾತ್ರ ನಮಗೆ ಜಾಸ್ತಿ ನೀರು ನೋಡೋಕೆ ಸಿಗುತ್ತೆ. ಸೊ ಎಕ್ಸಾಂಪಲ್ಸ್ ಹಿಯರ್ ವಿ ಕ್ಯಾನ್ ಸಿ, ಇಲ್ಲಿರುವಂಥ ನದಿ ವ್ಯವಸ್ಥೆ. ಫಸ್ಟ್ಲಿ ನಾವು ಏನು ನೋಡ್ತೀವಿ ಅಂತಂದರೆ ಇಂಡಸ್ ರಿವರ್ ಸಿಸ್ಟಮ್. ಇಂಡಸ್ ಸಿಂಧೂ ನದಿ ವ್ಯವಸ್ಥೆ ಅಂತ ನೋಡ್ತೀವಿ. ಸಿಂಧೂ ನದಿ ವ್ಯವಸ್ಥೆ. ಸಿಂಧೂ ನದಿ ನಾವು ಪ್ರೀವಿಯಸ್ ಡಯಾಗ್ರಾಮಲ್ಲಿ ನೋಡಿರೋ ಹಾಗೆ ನಮಗೆ ಸಪೋಸ್ ಲೆಟ್ ಮೀ ಡ್ರಾ ಜಸ್ಟ್ ರಿವರ್ಸ್, ರೈಟ್. ಸೊ ಸಿಂಧೂ ನದಿ ಈ ರೀತಿ ಇಲ್ಲಿ ಒಂದು ಮಾನಸ್ ಸರೋವರ್ ಅನ್ನುವಂಥ ಗ್ಲೇಷಿಯರಲ್ಲಿ ಹುಟ್ಟುಬಿಟ್ಟು ಈ ರೀತಿ ಹರಿತಾ ಬಂದು ಹಿಮಾಲಯ ಪರ್ವತಗಳು, ಇಲ್ಲಿ ನಮಗೆ ಹಿಮಾಲಯಗಳು ಈ ರೀತಿ ಇದ್ದಾವೆ. ಸೊ ಹಿಮಾಲಯ ಪರ್ವತಗಳಿಗೆ ಪ್ಯಾರಲಲ್ ಆಗಿ ಹರಿತಾ ಬಂದು ಈ ರೀತಿ ಯು ಶೇಪ್ ಬೆಂಟ್, ಬಿಕಾಸ್ ಇಲ್ಲಿ ನಮಗೊಂದು ಮೌಂಟೇನ್ ಸಿಗುತ್ತೆ. ಸೊ ಈ ರೀತಿ ಯು ಶೇಪ್ ಬೆಂಟ್ ತಗೊಂಡು ನಮಗೆ ಪಾಕಿಸ್ತಾನಲ್ಲಿ ಎಂಟರ್ ಆಗುತ್ತೆ. ಸೊ ಲಾರ್ಜ್ ಪೋರ್ಷನ್ ಸಿಂಧೂ ನದಿದು ನಮಗೆ ಪಾಕಿಸ್ತಾನಲ್ಲಿ ನೋಡೋಕೆ ಸಿಗುತ್ತೆ. ಇಂಡಿಯಾದಲ್ಲಿ ಕಡಿಮೆ ಸೆಕ್ಷನ್ ಇದೆ, ರೈಟ್. ಸೊ ನಮಗಿದು ಇಂಡಸ್ ರಿವರ್. ಇದಾದಮೇಲೆ ನಮಗೆ ಝೀಲಂ ಸಿಗುತ್ತೆ, ರೈಟ್. ಸೊ ಝೀಲಂ, ಚೀನಾಬ್, ರಾವಿ, ಬಿಯಾಸ್, ಸತ್ಲಜ್. ಬಿಯಾಸ್ ಸತ್ಲಜನ್ನು ಫಸ್ಟ್ ಬಂದು ಸೇರುತ್ತೆ, ರೈಟ್. ಸೊ ಈ ರೀತಿಯಾಗಿ ಬಂದುಬಿಟ್ಟು ಈ ನದಿಗಳು ಕೊನೆಗೆ ಹೋಗಿಬಿಟ್ಟು ಇಂಡಸನ್ನು ಸೇರ್ಕೋತವೆ, ರೈಟ್. ಸೊ ದಿಸ್ ಇಸ್ ಇಂಡಸ್, ಝೀಲಂ, ಚೀನಾಬ್, ರಾವಿ, ಬಿಯಾಸ್ ಆ್ಯಂಡ್ ಸತ್ಲಜ್, ರೈಟ್. ಸೊ ಎಕ್ಸಾಮಲ್ಲಿ ಏನು ಕ್ವೆಶನ್ ಕೇಳಿದ್ರು ಅಂತಂದರೆ ಸಿಂಧೂ ನದಿಯ ಉಪನದಿಗಳಿದಾವಲ್ಲ, ಸೊ ಈ ಉಪನದಿಗಳು ಯಾವೆಲ್ಲ ನದಿಗಳು ಬಂದು ಸೇರಿ ಕೊನೆಗೆ ಯಾವ ನದಿ ಹೋಗ್ಬಿಟ್ಟು ನಮಗೆ ಸಿಂಧೂ ನದಿಯನ್ನು ಸೇರುತ್ತೆ ಅಂತ ಕ್ವೆಶನ್ ಇತ್ತು. ಸೊ ಆನ್ಸರ್ ಈಸ್ ಸತ್ಲಜ್, ರೈಟ್. ಸೊ ಸತ್ಲಜ್ ಇಲ್ಲಿ ಮೈತಾನ್ ಕೋಟ್ ಅನ್ನುವಂಥ ಪ್ರದೇಶದಲ್ಲಿ ನಮಗೆ ಇದನ್ನು ಇಂಡಸ್ ನಮಗೆ ಇದನ್ನು ಸೇರಿರುತ್ತೆ, ಅರಬ್ಬಿ ಸಮುದ್ರವನ್ನು ನೆಕ್ಸ್ಟ್ ಸೇರುತ್ತೆ ಕೊನೆಗೆ ಹೋಗ್ಬಿಟ್ಟು. ಸೊ ದಟ್ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಮಗಿದು ಸತ್ಲಜ್ ಬಂದು ಸೇರ್ತಿದೆ. ನೈದರ್ ಚೀನಾಬ್ ನಾರ್ ಝೀಲಂ, ರೈಟ್. ಸೊ ದಿಸ್ ಇಸ್ ದಿ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ರಿವರ್ ಸಿಸ್ಟಮ್. ಎಷ್ಟು ಹರಿಯುತ್ತೆ, ಎಷ್ಟು ಲೆಂತ್ ಇದೆ ಅಂತ ನೋಡಿದರೆ 2900 ಕಿಲೋಮೀಟರ್ಗಳಷ್ಟು ದೂರ ನಮಗೆ ಹರಿಯುವಂಥ ಲಾರ್ಜ್ ಆಗಿರುವಂಥ, ಒನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್, ನಾಟ್ ದಿ ಲಾರ್ಜೆಸ್ಟ್, ಬಹಳಷ್ಟು ಉದ್ದವಾಗಿ ಹರಿಯುವಂಥ ನದಿಗಳಲ್ಲಿ ಇದು ಕೂಡ ಒಂದು. ಇಂಡಿಯಾ ಅಂತ ನೋಡಿದರೆ ಅಪ್ರಾಕ್ಸಿಮೇಟ್ಲಿ 1200 ಕಿಲೋಮೀಟರ್ ಇಷ್ಟು ನಮಗೆ ಈ ನದಿ ಹರಿಯೋದನ್ನು ನಾವು ನೋಡ್ಬೋದು. ಇದ್ರ ಬಗ್ಗೆ ಗೊತ್ತಿರಬೇಕಾದಂಥ ಮೇಜರ್ ಥಿಂಗ್ ಅಂದರೆ ಇಂಡಸ್ ವಾಟರ್ ಟ್ರೀಟಿ. ಇಂಡಸ್ ವಾಟರ್ ಟ್ರೀಟಿ ನಮಗೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ನೋಡೋಕೆ ಸಿಗುತ್ತೆ. ಸೊ ಈ ಇಂಡಸ್ ವಾಟರ್ ಟ್ರೀಟಿ ಪ್ರಕಾರ ಈ 3 ರಿವರ್ ರಾವಿ, ಬಿಯಾಸ್, ಸಟ್ಲಜ್ ಭಾರತದವರಿಗೆ, ಆಮೇಲೆ ಇಂಡಸ್, ಝೀಲಂ ಆ್ಯಂಡ್ ಚೆನಾಬ್ ಇವೆಲ್ಲ ಪಾಕಿಸ್ತಾನದವರಿಗೆ ಅಂತ ಈ ಟ್ರೀಟಿಯಲ್ಲಿ ಈಕ್ವಲ್ ಆಗಿ ಡಿವೈಡ್ ಮಾಡಿದರು. ಮೀಡಿಯೇಟರ್ ಆಗಿದ್ದವರು ವರ್ಲ್ಡ್ ಬ್ಯಾಂಕ್, ರೈಟ್. ಸೊ ಇಂಡಸ್ ರಿವರ್ ಅಂತ ತಗೊಂಡ್ರೆ ಈಗ ಭಾರತ ಪಾಕಿಸ್ತಾನ ಅಂತ ನೋಡ್ತೀವಿ, ಬಟ್ ನಾವು ಈ ರೀತಿ ಭಾರತ ವಿಭಜನೆ ಆಗೋದಕ್ಕೂ ಮುಂಚೆ ಹೋದರೆ ನಾವು ಸಿಂಧೂ ನಾಗರಿಕತೆ ಅಂತ ನೋಡ್ತೀವಿ. ಸೊ ನಾಗರಿಕತೆ ಅಂತ ಬಂದಾಗ ನಾವು ಬೇರೆ ಬೇರೆ ದೇಶಗಳು ಅಂತ ನೋಡಲ್ಲ. ಸೊ ಸಿಂಧೂ ನದಿ ನಮಗೆ ಮೆಹೆಂಜೋದಾರೋ ಅನ್ನುವಂತಹ ಮೇಜರ್ ಸಿಟಿ ನಮಗೆ ಈ ಭಾಗದಲ್ಲಿ ನೋಡೋಕೆ ಸಿಗ್ತಿತ್ತು. ಸೊ ಇನ್ ದ ಸೆನ್ಸ್ ನಾವು ನಾಗರಿಕತೆಯನ್ನು, ಭಾರತದ ನಾಗರಿಕತೆ ಹಿಸ್ಟಾರಿಕ್ ಸಿಗ್ನಿಫಿಕೆನ್ಸ್ ನಮಗೆ ಬಹಳಷ್ಟು ಈ ರಿವರ್ ಜೊತೆಗೆ ಅಟ್ಯಾಚ್ ಆಗಿರೋದನ್ನು ನಾವು ನೋಡ್ತೀವಿ, ರೈಟ್. ಸೊ ದಿಸ್ ಈಸ್ ದಿ ಇಂಡಸ್ ರಿವರ್. ನೆಕ್ಸ್ಟ್ ಥಿಂಗ್ ಇಸ್ ಗಂಗಾ ರಿವರ್. ಗಂಗಾ ನದಿ ಅನ್ನೋದು ನಮಗೆ ಅಗೇನ್ ಇದು ಕೂಡ ನಮಗೆ ಹಿಮಾಲಯದಲ್ಲಿ ಹುಟ್ಟುವಂಥ ಒಂದು ಮೇಜರ್ ಆಗಿರುವಂಥ ರಿವರ್. ನಮಗೆ ಗಂಗೋತ್ರಿ ಅನ್ನುವಂಥ ಗ್ಲೇಷಿಯರ್, ಗಂಗೋತ್ರಿ ಅನ್ನುವಂಥ ಗ್ಲೇಷಿಯರ್, ಲೆಟ್ ಮೀ ಡ್ರಾ ದಿ ರಿವರ್ ನಾಟ್. ಈ ಒಂದು ಪ್ರದೇಶದಲ್ಲಿ ನಮಗೆ ಈ ರೀತಿ ಗಂಗಾ ಬಂದ್ಬಿಟ್ಟು ಬರ್ತಿರುತ್ತೆ. ಸೊ ಈ ಗಂಗಾ ಆಗೋದಕ್ಕೂ ಮುಂಚೆ ನಮಗೆ ಭಾಗೀರಥಿ ಮತ್ತು ಅಲಕನಂದ ಅನ್ನುವಂಥ 2 ನದಿಗಳ ಸಂಗಮ ಆದಮೇಲೆ ನಾವು ಅದಕ್ಕೆ ಗಂಗಾ ಅಂತ ಕರಿತೀವಿ, ರೈಟ್. ಸೊ ದಿಸ್ ಈಸ್ ಇಂಪಾರ್ಟೆಂಟ್, ರೈಟ್. ಸೊ ಗಂಗಾ ಬಂದ್ಬಿಟ್ಟು ನಮಗೆ ಈ ರೀತಿ ಫ್ಲೋ ಆಗಿ ಕೊನೆಗೆ ಫ್ಲೋ ಆಗ್ತಾ 2 ಕವಲುಗಳಾಗಿ ಒಡೆದ್ಬಿಟ್ಟು ಮುಂದೆ ಈ ರೀತಿ ಹೋಗುತ್ತೆ. ಸೊ ಈ ರೀತಿ ಹರಿಯುವಂತಹ ಗಂಗಾ ನದಿಗೆ ನಮಗೆ ಬಹಳಷ್ಟು ಉಪನದಿಗಳು ಕೂಡ ಬಂದು ಸೇರಿಕೊಳ್ಳುತ್ತೆ. ಲೈಕ್ ಯಮುನಾ ಆಗಿರ್ಬೋದು. ಈ ಭಾಗದಲ್ಲಿ ಅಗೇನ್ ಹಿಮಾಲಯದಿಂದ ಬರುವಂತಹ ಭಾಳಷ್ಟು ನದಿಗಳು. ಇಂಡಿಯಾದಲ್ಲಿ ನಾವು ಈ ಪಾರ್ಟಲ್ಲಿ ನಾವು ಇದನ್ನು ನೋಡ್ತಿದ್ದೀವಿ, ರೈಟ್. ಸೊ ಈ ರೀತಿ ಗಂಗಾ, ರೈಟ್. ಅಗೇನ್ ಈ ರೀತಿ ಯಮುನಾ ಬಂದ್ಬಿಟ್ಟು ಗಂಗಾವನ್ನು ಪ್ರಯಾಗ್ರಾಜಲ್ಲಿ ಸೇರುತ್ತೆ, ರೈಟ್.
ಅದೇ ರೀತಿ ಇಲ್ಲಿ ಸಾಕಷ್ಟು ಉಪನದಿಗಳು ಬಂದ್ಬಿಟ್ಟು ನಮಗೆ ಗಂಗಾವನ್ನು ಸೇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಉಪನದಿ ಅಂತಂದರೆ ನಮಗೆ ಸೋನ್ ಅನ್ನುವಂಥ ನದಿ ನಮಗೆ ಈ ಭಾಗದಲ್ಲಿ ಸೇರುತ್ತೆ. ಗಂಗಾದ ಟ್ರಿಬ್ಯೂಟ್ರಿ, ಅದು ಗಂಗಾದ ಉಪನದಿ. ದಿಸ್ ವಾಸ್ ಆಸ್ಡ್ ಇನ್ ದಿ ಎಕ್ಸಾಮ್. ಸೋನ್ ವಾಸ್ ದಿ ಟ್ರಿಬ್ಯೂಟ್ರಿ ಆಫ್ ಯಮುನಾ ಅಂತ ಸ್ಟೇಟ್ಮೆಂಟ್ ಇತ್ತು, ಬಟ್ ದ ಆನ್ಸರ್ ಇಸ್ ಗಂಗಾ. ಎಸ್. ಅದೇ ರೀತಿ ಇಲ್ಲಿ ಖೋಸಿ, ಗಂಡ, ಘಾಗ್ರಾ, ಕಾಳಿ ಈ ರೀತಿ ಸಾಕಷ್ಟು ನದಿಗಳು ನಮಗೆ ಹಿಮಾಲಯದಿಂದ ಬಂದ್ಬಿಟ್ಟು ಇಲ್ಲಿ ಸೇರ್ಕೊಳ್ತವೆ. ಒಂದು ಇಂಪಾರ್ಟೆಂಟ್ ಅಂದರೆ ಖೋಸಿ ನದಿಯನ್ನು, ಖೋಸಿ ಅನ್ನುವಂತಹ ರಿವರ್ ನಮಗೆ ಇಲ್ಲಿ ಬಂದು ಸೇರುತ್ತೆ. ರೈಟ್. ಖೋಸಿ ನೇಪಾಳ ಹಿಮಾಲಯದಿಂದ ಬಂದು ಸೇರುವಂಥ ನದಿ ಅದು. ಗಂಗಾ ನದಿ ಅಂತ ಕನ್ಸಿಡರ್ ಮಾಡಿದರೆ ಲೆಂತನ್ನು ನೋಡಿದರೆ ನಾವು ಸುಮಾರು 2500 ಕಿಲೋಮೀಟರ್ಗಳಷ್ಟಿದೆ. ಗಂಗಾ ಅಂತ ಕನ್ಸಿಡರ್ ಮಾಡಿದ್ರೇ ಪವಿತ್ರವಾದ ನದಿ, ಹಿಂದೂಗಳ ಪವಿತ್ರವಾದ ನದಿ ಅಂತ ಕನ್ಸಿಡರ್ ಮಾಡ್ತೀವಿ. ರೈಟ್. ಸೊ ಮೇಜರ್ ಟ್ರಿಬ್ಯೂಟ್ರೀಸ್ ಯಮುನೋತ್ರಿ ಗ್ಲೇಷಿಯರಲ್ಲಿ ಉಗಮ ಆಗುತ್ತೆ. ಗ್ಲೇಷಿಯರ್ ಹಿಮದಿಂದ ಆವೃತವಾಗಿರುವಂಥ ಪ್ರದೇಶ ಅದು. ರೈಟ್. ಸೊ ಮೇಜರ್ ಅಂದರೆ ನಮಗೆ ಡೆಲ್ಲಿ ಲೈ ಆಗೋದು ಯಮುನಾ ರಿವರ್ದ ಬ್ಯಾಂಕ್ ಮೇಲೆ. ಡೆಲ್ಲಿ ಸಿಟಿಯಲ್ಲಿ ಫ್ಲೋ ಆಗಿರುವಂಥ ರಿವರ್ ಅಂತಂದರೆ ಯಮುನಾ. ದಿಸ್ ಈಸ್ ಇಂಪಾರ್ಟೆಂಟ್. ರೈಟ್. ಅದೇ ರೀತಿ ಬಹಳಷ್ಟು ರಿವರ್ ನಮಗೆ ಇಲ್ಲಿ ನೋಡೋಕೆ ಸಿಗ್ತವೆ. ಇನ್ನೊಂದು ಇಂಪಾರ್ಟೆಂಟ್, ಈ ಎಲ್ಲ ನದಿಗಳು ನಮಗೆ ಡೆಕ್ಕನ್ ಪ್ಲಾಟ್ಯೂ ಅಲ್ಲಿ ಉಗಮವಾಗಿರುವಂಥ ನದಿಗಳಾಗಿದ್ದು, ಲೈಕ್ ಚಂಬಲ್, ಬೇಟ್ವಾ, ಸೋನ್ ಇವೆಲ್ಲ ಅಲ್ಲಿ ಉಗಮವಾಗಿದ್ದು ಇರಿಗೇಷನ್ ಮತ್ತು ನ್ಯಾವಿಗೇಷನ್, ಇನ್ಲ್ಯಾಂಡ್ ನ್ಯಾವಿಗೇಷನ್ ಮಾಡೋದಕ್ಕೆ ಬಹಳಷ್ಟು ಹೆಲ್ಪ್ ಆಗಿವೆ. ಗಂಗಾ ಬಂದ್ಬಿಟ್ಟು ಇದು ನಮ್ಮದು ಭಾರತದ ಈಸ್ಟರ್ನ್ ಪಾರ್ಟಲ್ಲಿ ನಮ್ಮದು ಗಂಗಾ ಬಂದ್ಬಿಟ್ಟು ಗಂಗಾ ಹರಿದು ಹೋಗುವಾಗ ಈ ರೀತಿ ಎರಡು ಕವಲುಗಳಾಗಿ ಡಿವೈಡ್ ಆಗ್ತವೆ. ಸೊ ಡಿಸ್ಟ್ರಿಬ್ಯೂಟ್ರಿ ಅಂತ ಕರಿತೀವಿ. ಒಂದಕ್ಕೆ ನಾವು ಭಗೀರಥಿ ಹೂಗ್ಲಿ ಶಾಖೆ ಅಂತ ಕರಿತೀವಿ. ಇನ್ನೊಂದು ಹೀಗೆ ಹರಿತಾ ನಾವು ನಮ್ಮದು ಬಾಂಗ್ಲಾದೇಶನ್ನ ಎಂಟರ್ ಆಗುತ್ತೆ ಒಂದು ಪಾರ್ಟ್. ಈ ಕಡೆಯಿಂದ ಬ್ರಹ್ಮಪುತ್ರ ಬಂದ್ಬಿಟ್ಟು ನಮಗೆ ಈ ನದಿಯನ್ನು ಸೇರಿಬಿಟ್ಟು ಕೊನೆಗೆ ಎರಡೂ ಸೇರಿಕೊಂಡು ಈ ರೀತಿ ನಮಗೆ ಬೇ ಆಫ್ ಬೆಂಗಾಲಿಗೆ ಹೋಗ್ತವೆ. ರೈಟ್. ಸೊ ಈ ರೀತಿ ಡಿವೈಡ್ ಆಗುವಂತಹ ಪ್ರದೇಶ ನಾವು ಏನಂತ ಕರಿತೀವಿ, ಪರಕ. ಗಂಗಾ ಡಿವೈಡ್ ಆಗುವಂಥದ್ದು ಎರಡು ಕವಲುಗಳಾಗಿ ವಿಭಜನೆ ಆಗುವಂತಹ ಪ್ರದೇಶದಲ್ಲಿ ನಮಗೆ ಪರಕ ಬ್ಯಾರೇಜ್ ನಮಗೆ ನೋಡೋಕೆ ಸಿಗುತ್ತೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ನಾವು ನೋಡ್ತಾ ಹೋದರೆ ಇದು ಯಾವ ಭಾಗದಲ್ಲಿದೆ ಅಂತಂದರೆ ದಿಸ್ ಇಸ್ ಅವರ್ ವೆಸ್ಟ್ ಬೆಂಗಾಲ್ದ ನಾರ್ತಲ್ಲಿ ಪರಕ ಬ್ಯಾರೇಜನ್ನು ನೋಡ್ಬೋದು. ರೈಟ್. ಅದೇ ರೀತಿ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಸುಂದರ್ಬನ್ ಡೆಲ್ಟಾ. ಈ ಭಾಗದಲ್ಲಿ ಸುಂದರ್ಬನ್ ಅನ್ನುವಂಥ ಡೆಲ್ಟಾ ನಾವು ಡೆಪಾಸಿಟ್ಸ್ ಅಂತ ಪ್ರೀವಿಯಸ್ ಕ್ಲಾಸಲ್ಲಿ ಕಲ್ತಿದ್ವಲ್ವಾ. ಸೊ ಆ ರೀತಿ ಈ ಭಾಗದಲ್ಲಿ ನಮಗೆ ಸುಂದರ್ಬನ್ ಅನ್ನುವಂಥ ಡೆಲ್ಟಾ, ಸುಂದರಿ ಅನ್ನುವಂಥ ಮರಗಳು ಜಾಸ್ತಿ ಕಂಡು ಬರೋದ್ರಿಂದ ಆ ಭಾಗದಲ್ಲಿ ನಮಗೆ ಸುಂದರ್ಬನ್ ಅನ್ನುವಂಥ ಡೆಲ್ಟಾ ಮ್ಯಾಂಗ್ರೂವ್ ಫಾರೆಸ್ಟ್ ನಮಗೆ ನೋಡೋಕೆ ಸಿಗುತ್ತೆ. ಸೊ ಇದರ ವಿಶೇಷತೆ ಏನಂದರೆ ಅದು ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿದೆ, ಬಯೋಸ್ಪಿಯರ್ ರಿಸರ್ವ್ ಆಗಿದೆ, ಅದೇ ರೀತಿ ರಾಮ್ಸರ್ ವೆಟ್ಲ್ಯಾಂಡ್ ಕೂಡ ಆಗಿದೆ. ಸೊ ದ್ಯಾಟ್ ಮೀನ್ಸ್ ಇದರದ್ದು ಜಾಗ್ರಫಿಕಲಿ ಅದ್ರದ್ದು ಬಯೋಡೈವರ್ಸಿಟಿ ಇದೆಲ್ಲ ಕನ್ಸಿಡರ್ ಮಾಡಿದರೆ ಇದು ಬಹಳಷ್ಟು ರಿಚ್ ಆಗಿರುವಂಥ, ಲಕ್ಸೂರಿಯಂಟ್ ಆಗಿರುವಂಥ ಒಂದು ಪ್ರದೇಶ ಅಂತ ನೋಡ್ಬೋದು. ರೈಟ್. ಒನ್ ಮೋರ್ ಥಿಂಗ್ ಐ ವಾಂಟ್ ಯು ಟು ಅಬ್ಸರ್ವ್. ಈ ನದಿ ಹರಿದು ಬರುವಾಗ ಇದಕ್ಕೆ ನಾವು ಜಮುನಾ ಅಂತ ಕರಿತಿದ್ದೀವಿ, ಇದಕ್ಕೆ ನಾವು ಮೇಘನಾ ಅಂತೀವಿ. ಎರಡು ಸೇರ್ಕೊಂಡು ಮುಂದೆ ಇದು ನಮ್ಮ ಪದ್ಮ ಅಂತ ಕರಿತೀವಿ. ಇವೆರಡು ಸೇರ್ಕೊಂಡು ಮುಂದೆ ಹೋಗೋದಕ್ಕೆ ಮೇಘನಾ ಅಂತ ಕರಿತೀವಿ. ರೈಟ್. ಸೊ ಡೂ ಅಬ್ಸರ್ವ್ ದಿಸ್ ಥಿಂಗ್. ನೆಕ್ಸ್ಟ್ ರಿವರ್ ಇಸ್ ಬ್ರಹ್ಮಪುತ್ರ ನದಿ ನಮಗೆ ಅಗೇನ್ ಇದು ಕೂಡ ಹಿಮಾಲಯದಲ್ಲಿ ಹುಟ್ಟುವಂಥ ನದಿಗಳಲ್ಲಿ ಒಂದು. ಸಪೋಸ್ ಈ ರೀತಿ ಭಾರತ ಅಂತ ಕನ್ಸಿಡರ್ ಮಾಡಿದರೆ ನಮಗೆ ಸುಮಾರು ಈ ಭಾಗದಲ್ಲಿ ನಮಗೆ ದಂಗ್ ಅನ್ನುವಂಥ ಒಂದು ಗ್ಲೇಷಿಯರ್ ಪ್ರದೇಶದಿಂದ ನಮಗೆ ಬ್ರಹ್ಮಪುತ್ರ ನದಿ ಹರಿತಾ ಬಂದು ಈ ರೀತಿ ಯು ಶೇಪ್ ಆಗಿ, ಯಾಕಂದರೆ ಇಲ್ಲಿ ನಮಗೆ ಒಂದು ನಾಮ್ಚಾಬರ್ವ ಅನ್ನುವಂಥ ಒಂದು ಪೀಕ್ ಸಿಗುತ್ತೆ. ಈ ರೀತಿ ಬೆಂಟ್ ತಗೊಂಡ್ಬಿಟ್ಟು ಭಾರತದಲ್ಲಿ ಎಂಟರ್ ಆಗುತ್ತೆ. ಸೊ ಈ ರೀತಿ ಭಾರತದಲ್ಲಿ ಎಂಟರ್ ಆಗಿಬಿಟ್ಟು ಕೊನೆಗೆ ಬಾಂಗ್ಲಾದೇಶವನ್ನು ಸೇರುತ್ತೆ. ಇದೇ ರೀತಿ ಗಂಗಾ ಬಂದು ಇದಕ್ಕೆ ಸೇರುತ್ತೆ, ಎರಡೂ ಜೊತೆಗೆ ಮುಂದೆ ಹೋಗಿ ಬೇ ಆಫ್ ಬೆಂಗಾಲನ್ನು ಸೇರುತ್ತೆ. ರೈಟ್. ಸೊ ದಿಸ್ ಇಸ್ ಹೌ ಬ್ರಹ್ಮಪುತ್ರ ಇಸ್ ಫ್ಲೋಯಿಂಗ್. ಸೊ ಬ್ರಹ್ಮಪುತ್ರ ಅಂತ ನೋಡಿದರೆ ನಮ್ಗೆ ಅಗೇನ್ ಬಹಳಷ್ಟು ರಿವರ್ಗಳು, ಟ್ರಿಬ್ಯೂಟ್ರಿಗಳು, ಉಪನದಿಗಳು ನಮಗಿಲ್ಲಿ ನೋಡೋಕೆ ಸಿಗುತ್ತೆ. ಲೈಕ್ ದಿಹಾಂಗ್ ಈ ಭಾಗದಲ್ಲಿ ನಮಗೆ ತೀಸ್ತಾ ಇದೆ, ಮಾನಸ್, ಲೋಹಿತ್, ಬಹಳಷ್ಟು ನದಿಗಳು ನಮಗೆ ಬ್ರಹ್ಮಪುತ್ರವನ್ನು ಸೇರುತ್ತೆ. ಈ ಭಾಗದಲ್ಲಿ ನಾರ್ತ್ ಈಸ್ಟ್ ಭಾಗದಲ್ಲಿ ಬಹಳಷ್ಟು ಎತ್ತರದಿಂದ ಬರ್ತಿದೆ. ಹಿಮಾಲಯದಿಂದ ಹರಿದು ಬರುವಾಗ ಫಸ್ಟಿಗೆ ನಮ್ಗೆ ಹೈಟ್ ಜಾಸ್ತಿ ಇರುವಂಥದ್ದು ಹಿಮಾದ್ರಿ ಈ ರೀತಿ ಎಲ್ಲ ಕ್ರಾಸ್ ಮಾಡ್ಕೊಂಡು ಬರುವಾಗ ನಮಗೆ ಈ ರೀತಿ ಬರೋ ಪಾತಲ್ಲಿ ನಮಗೆ ಬಹಳಷ್ಟು ಸೆಡಿಮೆಂಟ್ಸನ್ನು ತಂದಿರುತ್ತೆ. ಸೊ ದ್ಯಾಟ್ ನಮ್ಗೆ ಈ ಭಾಗದಲ್ಲಿ ನಮಗೆ ಪ್ಲೇನ್ಸ್ಗಳು ಕೂಡ ನೋಡೋಕೆ ಸಿಗುತ್ತೆ, ಲೈಕ್ ಅಸ್ಸಾಂ ಪ್ಲೇನ್. ರೈಟ್. ಬಿಕಾಸ್ ಆಫ್ ಇದು ಹಿಮಾಲಯನ್ ರಿವರ್. ನಾವು ಮುಂದೆ
ಇನ್ನೊಂದು ಇಂಪಾರ್ಟೆಂಟ್ ಇಲ್ಲೇ ಹೇಳ್ಬಿಡ್ತೀನಿ, ನಮಗಿಲ್ಲಿ ನದಿ ವ್ಯವಸ್ಥೆ ಅಂತ ನೋಡ್ತಾ ಹೋದರೆ ನದಿಯನ್ನು ಉಪನದಿ ಯಾವ ರೀತಿ ಸೇರ್ತಾ ಇದೆ ಅಂತ ನೋಡೋದ್ರಲ್ಲಿ ನಾವು ಸಪೋಸ್ ಈ ರೀತಿ ಇದು ನದಿ ಇದೆ, ಈ ರೀತಿ ಗಿಡದ ಬ್ರಾಂಚ್ ಹೇಗೆ ಗಿಡದಲ್ಲಿ ಆ ಕಡೆ ಈ ಕಡೆ ಇರುತ್ತಲ್ಲ, ಸೊ ಆ ಕಡೆ ಈ ಕಡೆ ಈ ಥರ ಬಂದು ಜಾಯಿನ್ ಆಗ್ತಿದ್ರೆ ಅದಕ್ಕೆ ನಾವು ಬ್ರೇಡೆಡ್ ಚಾನಲ್ ಅಂತ ಕರಿತೀವಿ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಇದು ಬ್ರೇಡೆಡ್ ಚಾನಲ್. ಈ ರೀತಿ ಗಿಡದ ಕೊಂಬೆಗಳ ಥರ ಬಂದು ಸೇರ್ತಿದ್ರೆ, ಅದೇ ರೀತಿ ರಿವರ್ ಈ ಥರ ಹರಿತಿರುತ್ತೆ, ಈ ರೀತಿ ಪರ್ಪೆಂಡಿಕ್ಯುಲರ್ ಆಗಿ ಬಂದು ಸೇರ್ತಾ ಇದ್ರೆ ಇದಕ್ಕೆ ಟ್ರಿಲೀಸ್ ಅಂತ ಕರಿತೀವಿ. ಈ ರೀತಿ ಅಪ್ರಾಕ್ಸಿಮೇಟ್ಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ರೈಟ್. ಅದೇ ರೀತಿ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಂದ ರಿವರ್ಗಳು ಈ ಕಡೆ ಈ ಥರ ಹರಿದು ಹೋಗ್ತಾ ಇರುತ್ತೆ, ಇದಕ್ಕೆ ನಾವು ರೇಡಿಯಲ್ ಪ್ಯಾಟರ್ನ್ ಅಂತ ಕರಿತೀವಿ. ರೇಡಿಯಲ್ ಪ್ಯಾಟರ್ನ್. ಅದೇ ರೀತಿ ರೆಕ್ಟ್ಯಾಂಗ್ಯುಲರ್ ಪ್ಯಾಟರ್ನ್. ಸಪೋಸ್ ದಿಸ್ ಇಸ್ ರಿವರ್, ಈ ರೀತಿ ಹರಿತಾ ಈ ರೀತಿ ಬರ್ತಿರುತ್ತೆ, ಈ ಥರ ಎಲ್ಲ ಫಾರ್ಮ್ ಆಗಿರುತ್ತೆ, ಇದಕ್ಕೆ ನಾವು ರೆಕ್ಟ್ಯಾಂಗ್ಯುಲರ್ ಪ್ಯಾಟರ್ನ್ ಅಂತ ಕರಿತೀವಿ. ಸೊ ಇದು ಒಂದಷ್ಟು ನದಿಯ ಪ್ಯಾಟರ್ನ್ಗಳು, ಅದರಲ್ಲಿ ಬ್ರೇಡೆಡ್ ಈ ರೀತಿ ಗಿಡದ ಕವಲುಗಳ ಥರ ಬಂದು ಸೇರುವಂಥದ್ದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಮಗೆ ಬ್ರಹ್ಮಪುತ್ರ ನದಿ ವ್ಯವಸ್ಥೆ. ನೆಕ್ಸ್ಟ್ ಥಿಂಗ್ ಇಸ್ ನರ್ಮದಾ ಆ್ಯಂಡ್ ತಾಪಿ. ನರ್ಮದಾ ಆ್ಯಂಡ್ ತಾಪಿ ಅಂತ ನೋಡಿದರೆ ನಾವು ಭಾರತ ಅಂತ ಕನ್ಸಿಡರ್ ಮಾಡಿದರೆ ನಮಗೆ ಅಪ್ರಾಕ್ಸಿಮೇಟ್ಲಿ ಪ್ಲಾಟ್ಯೂ ಭಾಗದಲ್ಲಿ ಹುಟ್ಟುಬಿಟ್ಟು ನಮಗೆ ವೆಸ್ಟ್ ಕಡೆಗೆ ಫ್ಲೋ ಆಗ್ತಿರುವಂಥ ರಿವರನ್ನು ನೋಡಿದರೆ ನಮಗೆ ನರ್ಮದಾ ಮತ್ತು ತಾಪಿ ನೋಡ್ಲಿಕ್ಕೆ ಸಿಗುತ್ತೆ, ರೈಟ್. ಎಲ್ಲಿ ಪ್ಲಾಟ್ಯೂದೊಳಗೆ ಹುಟ್ಟುಬಿಟ್ಟು ನಮಗೆ ವೆಸ್ಟ್ ಕಡೆ ಫ್ಲೋ ಆಗ್ತಿದೆ, ರೈಟ್. ಸೊ ನರ್ಮದಾ ಆ್ಯಂಡ್ ತಾಪಿ ನಮಗೆ ಈ ಭಾಗದಲ್ಲಿ, ಇದು ನಮಗೆ ಇಲ್ಲಿ ಅಮರಕಂಟಕ್ ಅನ್ನುವಂಥ ಪ್ಲಾಟ್ಯೂ ಇದೆ, ಆ ಭಾಗದಲ್ಲಿ ನಮಗೆ ನರ್ಮದಾ ನದಿ ಉಗಮವಾಗಿ ನಮಗೆ ಇಲ್ಲಿ ಮಧ್ಯಪ್ರದೇಶ್, ಗುಜರಾತದ ಇಲ್ಲಿ ರಾಜಸ್ಥಾನದ ಒಂದಷ್ಟು ಭಾಗ, ಗುಜರಾತ್ದಲ್ಲಿ ಫ್ಲೋ ಆಗ್ತಾ ಕೊನೆಗೆ ಅರಬ್ಬಿ ಸಮುದ್ರವನ್ನು ಸೇರ್ತಿದೆ, ರೈಟ್. ಸೊ ಇದು ಬರೋವಾಗ ಒಂದು ಫಾಲ್ಸನ್ನು ಕ್ರಿಯೇಟ್ ಮಾಡಿದೆ, ಧೂಂಧರ್ ಫಾಲ್ಸ್ ಅಂತ. ದಿಸ್ ಈಸ್ ಇಂಪಾರ್ಟೆಂಟ್, ರೈಟ್. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಇಟ್ ಈಸ್ ಆನ್ ದಿ ನರ್ಮದಾ ರಿವರ್. ಅದೇ ರೀತಿ ಸಾತ್ಪುಡ ಸರಣಿಗಳು ಅಂತ ಕರಿತೀವಿ, ಸಾತ್ಪುರ ಬೆಟ್ಟಗಳು, ಆ ಬೆಟ್ಟಗಳಲ್ಲಿ ಹುಟ್ಟಿದಂಥ ತಾಪಿ ನದಿ ಅಗೇನ್ ಪಶ್ಚಿಮಾಭಿಮುಖವಾಗಿ ಹರಿತಾ ಬಂದ್ಬಿಟ್ಟು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಸೊ ದೀಸ್ ಟು ಆರ್ ಎಕ್ಸಾಂಪಲ್ ಫಾರ್ ವೆಸ್ಟ್ ಫ್ಲೋಯಿಂಗ್ ರಿವರ್, ರೈಟ್. ನಾವು ವಿ ಆರ್ ಕಮಿಂಗ್ ಟು ಪೆನಿನ್ಸ್ಯುಲರ್ ರಿವರ್. ನಮಗೆ ಈ ಭಾಗದಲ್ಲಿ ಫಸ್ಟ್ಲಿ ನಾವು ನೋಡ್ತಿರೋದು ಗೋದಾವರಿ ನಮಗೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ತ್ರಯಂಬಕೇಶ್ವರ್ ಅಲ್ಲಿ ನಮಗೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹುಡ್ತಾ ಇರುವಂತಹ ನದಿ ಹುಟ್ಬಿಟ್ಟು ಈ ರೀತಿ ಫ್ಲೋ ಆಗ್ತಾ ಕೊನೆಗೆ ನಮಗೆ ಬೇ ಆಫ್ ಬೆಂಗಾಲನ್ನು ಸೇರ್ತಾ ಇದೆ. ಅಂದರೆ ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿ ಯಾವುದು? ಗೋದಾವರಿ, ರೈಟ್. ಸೊ ಲೆಂತ್ ಎಷ್ಟಿದೆ ಅಂತ ನೋಡಿದರೆ 1500 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ ಅದರ ಲೆಂತ್ ಇದ್ದು, ಇದಕ್ಕೆ ನಾವು ದಕ್ಷಿಣ ಗಂಗಾ ಅಂತ ಕರಿತೀವಿ ಬಿಕಾಸ್ ಆಫ್ ಇಟ್ಸ್ ಇಂಪಾರ್ಟೆನ್ಸ್, ರೈಟ್. ಯಾವ ರಾಜ್ಯಗಳಲ್ಲಿ ಹರಿತಾ ಇದೆ ಅಂದರೆ ನಾವೇ ಜಸ್ಟ್ ಇಲ್ಲಿರೋ ರಾಜ್ಯಗಳನ್ನು ನೇಮ್ ಮಾಡ್ಬೋದು. ಲೈಕ್ ಮಹಾರಾಷ್ಟ್ರ ಆಗಿರ್ಬೋದು, ಮಹಾರಾಷ್ಟ್ರ, ಆಂಧ್ರ, ಛತ್ತೀಸ್ಗಢ, ಒಡಿಶಾ, ತೆಲಂಗಾಣ, ಈ ಭಾಗದಲ್ಲಿ ನಮಗದು ಫ್ಲೋ ಆಗುತ್ತೆ, ರೈಟ್. ಸೊ ಇದರ ಉಪನದಿಗಳು, ದಿಸ್ ಇಸ್ ಇಂಪಾರ್ಟೆಂಟ್. ಇದರ ಉಪನದಿಗಳು ಅಂತ ನೋಡಿದರೆ ನಮಗೆ ಪೂರ್ಣ ಅನ್ನುವಂತಹ ನದಿ, ಎಸ್, ವಾರ್ಧಾ, ವೇನ್ಗಂಗಾ, ಪೇನ್ಗಂಗಾ, ಎಸ್, ವೇನ್ಗಂಗಾ, ದಿಸ್ ಇಸ್ ಪೇನ್ಗಂಗಾ. ಇವೆಲ್ಲ ನಮಗೆ ಇನ್ನೊಂದು ಬರುತ್ತೆ ಮಾಂಜ್ರಾ, ರೈಟ್. ಇವೆಲ್ಲ ನಮಗೆ ಇದರದ್ದು ಮೇಜರ್ ಟ್ರಿಬ್ಯೂಟ್ರೀಸ್ ಆಗಿದ್ದಾವೆ. ದ ಥಿಂಗ್ ಈಸ್ ಯಾವ ಇದರದ್ದು ಟ್ರಿಬ್ಯೂಟ್ರೀಸ್ ಇದ್ದಾವೆ ಅನ್ನೋದನ್ನು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಇದನ್ನು ಎಕ್ಸಾಮಲ್ಲಿ ಕೇಳಿರುವಂತಹ ಕ್ವೆಶನ್. ಪ್ರಣಹಿತ ಇಸ್ ಇಂಪಾರ್ಟೆಂಟ್, ಪೂರ್ಣ ಇಸ್ ಇಂಪಾರ್ಟೆಂಟ್, ವಾರ್ಧಾ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಆಲ್ ಇನ್ ಆಲ್ ವಿ ಜಸ್ಟ್ ನೀಡ್ ಟು ರಿಮೆಂಬರ್ ದೀಸ್ ರಿವರ್ಸ್, ದ ಟ್ರಿಬ್ಯೂಟ್ರೀಸ್, ಎಸ್. ಈ ಕಡೆ ಹೋಗ್ತಾ ಬಹಳಷ್ಟು ದೂರವನ್ನು ಕವರ್ ಮಾಡುತ್ತೆ. ಸೊ ಇಲ್ಲೇ ಹುಟ್ಬಿಟ್ಟು ಇಲ್ಲೇ ಹೋದರೆ ಬಹಳಷ್ಟು ಸೆಡಿಮೆಂಟ್ಸ್ ತಗೊಂಡು ಹೋಗುವಷ್ಟು ಏನು ಅದ್ರ ಹತ್ರ ಇರಲ್ಲ, ಕೆಪಾಸಿಟಿ ಇರಲ್ಲ. ಸೊ ಸ್ಟೀಪ್ ಸ್ಲೋಪ್ ಇರೋದ್ರಿಂದ ಜಸ್ಟ್ ಫ್ಲೋ ಆಗಿಬಿಡುತ್ತೆ. ಬಟ್ ಇಲ್ಲಿ ಬಹಳಷ್ಟು ವಿಶಾಲವಾದ ಏರಿಯಾವನ್ನು, ಲೆಂತನ್ನು ಕವರ್ ಮಾಡ್ತಿದೆ. ಎಸ್, ಇಷ್ಟು ಲೆಂತನ್ನು ಕವರ್ ಮಾಡ್ತಿರೋದ್ರಿಂದ ಫ್ಲೋ ಆಗುವಾಗ ತನ್ನ ಜೊತೆಗೆ ಸೆಡಿಮೆಂಟ್ಸನ್ನು ಕೂಡ ತಗೊಂಡು ಹೋಗ್ತಿರುತ್ತೆ. ಸೊ ಈ ಭಾಗದಲ್ಲಿ ಅದಕ್ಕೆ ನಮಗೆ ಡೆಲ್ಟಾಗಳನ್ನು ನೋಡಲಿಕ್ಕೆ ಸಿಗ್ತವೆ. ಸೊ ಡೆಪಾಸಿಟ್ ಮಾಡಿರುತ್ತೆ ಈ ಭಾಗದಲ್ಲಿ, ರೈಟ್. ಸೊ ಡೆಲ್ಟಾಗಳು ನಮಗೆ ಈ ಭಾಗದಲ್ಲಿ ನೋಡ್ಲಿಕ್ಕೆ ಸಿಗ್ತವೆ, ರೈಟ್. ಎಲ್ಲಿ ಅಂತ ನೋಡಿದರೆ ಮೇಜರ್ಲಿ ಒಡಿಶಾ ಭಾಗದಲ್ಲಿ ನಮಗಿದು ನೋಡ್ಲಿಕ್ಕೆ ಸಿಗುತ್ತೆ. ಅದೇ ರೀತಿ ನದಿ ಇದೆ ಅಂತಂದರೆ ನದಿ ಅಕ್ಕಪಕ್ಕದಲ್ಲಿ ಟೆಂಪಲ್ಸ್ ಇರೋದು ನಮ್ಮ ಇಂಡಿಯಾದಲ್ಲಿ ವೆರಿ ಕಾಮನ್, ರೈಟ್. ಸೊ ಅದೇ ರೀತಿ ಅದು ಗೋದಾವರಿಗೂ ಏನು ಹೊರತಾಗಿಲ್ಲ. ಗೋದಾವರಿ ನದಿ
ಅಕ್ಕಪಕ್ಕದಲ್ಲೂ ಕೂಡ ನಮಗೆ ಸಾಕಷ್ಟು ಪಿಲಿಗ್ರಿಮೇಜ್ ಸೈಟ್ಸ್ಗಳು ನೋಡೋಕೆ ಸಿಗ್ತಿರುತ್ತೆ. ನೆಕ್ಸ್ಟ್ ಥಿಂಗ್ ಇಸ್ ಕೃಷ್ಣ. ಕೃಷ್ಣ ನಮಗೆ ಬಹಳ ಸ್ಪೆಷಲ್, ಯಾಕಂದರೆ ನಮ್ಮ ಸ್ಟೇಟಲ್ಲೂ ಕೂಡ ಪಾಸ್ ಆಗುತ್ತೆ. ಇನ್ಫ್ಯಾಕ್ಟ್ ಕೃಷ್ಣಾ ನದಿಯ ಲಾರ್ಜೆಸ್ಟ್ ಲೆಂತ್ ನಮಗೆ ಕರ್ನಾಟಕದಲ್ಲಿ ನೋಡೋಕೆ ಸಿಗುತ್ತೆ, ರೈಟ್. ಸೊ ಕೃಷ್ಣ ನಮಗೆ ದಕ್ಷಿಣ ಭಾರತದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳಲ್ಲಿ ಕೃಷ್ಣ ಕೂಡ ಒಂದು, ರೈಟ್. ಈ ಭಾಗದಲ್ಲಿ ನಮಗೆ ಕೃಷ್ಣ ಹುಟ್ಬಿಟ್ಟು ಮಹಾಬಲೇಶ್ವರ್, ಮಹಾರಾಷ್ಟ್ರದಲ್ಲಿ ಅಗೇನ್ ಪಶ್ಚಿಮ ಘಟ್ಟದಲ್ಲಿ ಹುಟ್ಬಿಟ್ಟು ಈ ರೀತಿ ಬೇ ಆಫ್ ಬೆಂಗಾಲ್ಗೆ ಪೂರ್ವಾಭಿಮುಖವಾಗಿ ಹರಿದು ಬೇ ಆಫ್ ಬೆಂಗಾಲನ್ನು ಸೇರ್ತಿರುತ್ತೆ, ರೈಟ್. ಸೊ ಯಾವ ರಾಜ್ಯದಲ್ಲಿ ಅಂತ ನೋಡ್ಬೋದು. ಕೃಷ್ಣ ಲಾರ್ಜ್ ಕವರ್ ಆಗಿರೋದು ಕರ್ನಾಟಕದಲ್ಲಿ. ಮೇಜರ್ ಥಿಂಗ್ ಇಸ್ ಟ್ರಿಬ್ಯೂಟ್ರೀಸ್, ಇದರ ಉಪನದಿಗಳು ಅಂತ ನೋಡ್ತಾ ಹೋದರೆ ನಮಗೆ ಈ ಭಾಗದಲ್ಲಿ ನಮಗೆ ದೂದ್ಗಂಗಾ, ಲೆಟ್ ಮೀ ಡ್ರಾ ಕೃಷ್ಣ, ಅಲ್ಲೆಲ್ಲ ಹಿಡ್ಸಲ್ಲ, ರೈಟ್. ಸೊ ದೂದ್ಗಂಗಾ ಆಗಿರ್ಬೋದು, ಘಟಪ್ರಭಾ, ಮಲಪ್ರಭಾ, ಈ ರೀತಿ ನದಿಗಳು ನಮಗೆ ಈ ಕಡೆಯಿಂದ ಬಂದು ಸೇರ್ತಿರ್ತವೆ, ರೈಟ್. ಅದೇ ರೀತಿ ತುಂಗಭದ್ರಾ, ಇವೆಲ್ಲ ನಮಗೆ ಈ ಕಡೆಯಿಂದ ಬಂದು ಸೇರುವಂಥ ನದಿಗಳು ಈ ಥರ, ರೈಟ್. ಸೊ ನದಿ ಹರಿತಾ ಇದ್ರೆ, ಈ ಥರ ಹರಿತಾ ಇದ್ರೆ ನದಿಯ ಲೆಫ್ಟಿಗಿರೋದು ಲೆಫ್ಟ್ ಬ್ಯಾಂಕ್ ರಿವರ್ ಅಂತೀವಿ, ರೈಟ್ ಬ್ಯಾಂಕ್, ದಿಸ್ ಇಸ್ ರೈಟ್. ಸೊ ದಿಸ್ ಇಸ್ ರೈಟ್ ಬ್ಯಾಂಕ್ ರಿವರ್ಸ್. ಅದೇ ರೀತಿ ನದಿಯ ಲೆಫ್ಟ್ಗಿರುವಂಥ ರಿವರಿಗೆ ಲೆಫ್ಟ್ ಬ್ಯಾಂಕ್ ರಿವರ್ ಅಂತ ಕರಿತೀವಿ. ಸೊ ಎಕ್ಸಾಮಿನರ್ ಬಹಳಷ್ಟು ಡೀಪ್ ಆಗಿ ಕೇಳಿದರೆ ಲೆಫ್ಟ್ ಬ್ಯಾಂಕ್ ಯಾವುದು, ರೈಟ್ ಬ್ಯಾಂಕ್ ಯಾವುದು ಅಂತ ಕೇಳಿರ್ತಾರೆ. ಬಟ್ UPSCಯಲ್ಲಿ ಇಲ್ಲಿವರೆಗೂ ಬಂದಿರೋ ಪ್ರಶ್ನೆಗಳ ಪ್ರಕಾರ ವೆಸ್ಟ್ ಫ್ಲೋ ಆಗ್ತಿರುವಂಥ ರಿವರ್ಸ್ ಯಾವುದು, ಈಸ್ಟ್ ಫ್ಲೋ ಆಗ್ತಿರುವಂಥ ರಿವರ್ಸ್ ಯಾವುದು, ಮತ್ತು ಟ್ರಿಬ್ಯೂಟ್ರೀಸ್, ಮೇಜರ್ ಟ್ರಿಬ್ಯೂಟ್ರೀಸ್, ಇದ್ರ ಬಗ್ಗೆ ಕ್ವೆಶನ್ಸ್ ಬಂದಿದ್ದಾವೆ. ದಿಸ್ ಇಸ್ ಅಬೌಟ್ ದಿ ಕೃಷ್ಣ. ನೆಕ್ಸ್ಟ್ ಥಿಂಗ್ ಇಸ್ ಕಾವೇರಿ. ಕಾವೇರಿ ಅಂತ ನೋಡಿದರೆ ನಮಗೆ ಕರ್ನಾಟಕದ ಜೀವನದಿ, ಕನ್ನಡದ ಜೀವನದಿ ಅಂತ ಕರಿತೀವಿ. ಸೊ ನಮಗೆ ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಅಗೇನ್ ನಮ್ಗೆ ಹುಟ್ಟುತ್ತಾ ಇರೋದು ನಮಗೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಬಿಟ್ಟು ನಮಗೆ ಈ ರೀತಿ ಬೇ ಆಫ್ ಬೆಂಗಾಲ್ ಕಡೆಗೆ ಹರಿತಾ ಇದೆ. ಸೊ ಲೆಂತ್ ಎಷ್ಟಿದೆ ಅಂತ ನೋಡಿದರೆ ಅಪ್ರಾಕ್ಸಿಮೇಟ್ಲಿ 760 ಕಿಲೋಮೀಟರ್ಗಳಷ್ಟು ಉದ್ದವಾಗಿ ಹರಿಯುವಂಥ ಒಂದು ನದಿ ಆಗಿದ್ದು ಕರ್ನಾಟಕ, ತಮಿಳುನಾಡು, ಕೇರಳಗಳಲ್ಲಿ ಅದರ ಬೆಸಿನ್ ಇದೆ, ರೈಟ್. ಶಿವನ ಸಮುದ್ರ ಅನ್ನುವಂಥ ಫಾಲ್ಸ್ ನಮಗೆ ಕಾವೇರಿ ನದಿ ಮೇಲೆ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ರೀತಿ ಬಹಳಷ್ಟು ಫಾಲ್ಸ್ಗಳನ್ನು ನಾವು ಈ ಭಾಗದಲ್ಲಿ ನೋಡ್ಬೋದು. ಸೊ ಶಿವನ ಸಮುದ್ರ ಸೆಕೆಂಡ್ ಲಾರ್ಜೆಸ್ಟ್ ವಾಟರ್ ಫಾಲ್ ಇನ್ ಇಂಡಿಯಾ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್. ಸೊ ಕಾವೇರಿ ನದಿ ಅಕ್ಕಪಕ್ಕದಲ್ಲೂ ಕೂಡ ನಮಗೆ ಸಾಕಷ್ಟು ಪಿಲಿಗ್ರಿಮೇಜ್ ಸೈಟ್ಸ್ಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ, ರೈಟ್. ಸೊ ಅಗೇನ್ ಮೇಜರ್ ಥಿಂಗ್ ಇಸ್ ಇಟ್ಸ್ ಟ್ರಿಬ್ಯೂಟ್ರೀಸ್ ಅಂತ ನೋಡಿದರೆ ಹೇಮಾವತಿ, ಅರ್ಕಾವತಿ, ಶಿಂಷಾ, ಕಬಿನಿ, ರೈಟ್. ಬಹಳಷ್ಟು ರಿವರ್ಸ್ಗಳನ್ನು ನಾವು ಇಲ್ಲಿ ನೋಡ್ತೀವಿ. ಒಂದಷ್ಟು ಲೇಕ್ಸ್ ಅಂತ ನೋಡ್ತಾ ಹೋದರೆ ನಮ್ಮ ಭಾರತದಲ್ಲಿ ಕಂಡುಬರುವಂತಹ ಮೇಜರ್ ಆಗಿರುವಂತಹ ಲೇಕ್ಸನ್ನು ನೋಡಿದರೆ ಗ್ಲೇಷಿಯಲ್ ಆ್ಯಕ್ಷನಿಂದ ಫಾರ್ಮ್ ಆಗಿರುವಂಥ ಲೇಕ್ಗಳು ನಮಗೆ ಹಿಮಾಲಯ ಪರ್ವತದ ಭಾಗದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತವೆ, ರೈಟ್. ಮೀನ್ಸ್ ಹಿಮಾಲಯದ ಅಲ್ಲಿ ನ್ಯಾಚುರಲ್ ಆಗಿನೇ ಫೌಂಡ್ ಆಗಿರ್ತವೆ. ಲೈಕ್ ಲಗೂನ್ಸ್ಗಳಂತಹ ಪ್ರದೇಶಗಳು ಕೂಡ ನಮಗೆ ಈ ಭಾಗದಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಸೊ ಮೇಜರ್ ಲೇಕ್ ಅಂತ ನೋಡಿದರೆ ನಮಗೆ ಊಲಾರ್ ಲೇಕ್ ಸಿಗುತ್ತೆ. ಸೊ ಊಲಾರ್ ಲೇಕ್ ಇಸ್ ವೆರಿ ಇಂಪಾರ್ಟೆಂಟ್. ಹಿಮಾಲಯ ಅಂತ ಕನ್ಸಿಡರ್ ಮಾಡಿದರೆ ಊಲಾರ್ ಲೇಕ್ ನಮಗೆ ಚೆನಾಬ್ ನದಿಯಿಂದ ರಚನೆ ಆಗಿರುವಂಥದ್ದು, ವಾಟರ್ ಸಪ್ಲೈ ಆಗ್ತಿರುವಂಥ ಒಂದು ಲೇಕ್ ಇದು. ದಾಟ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಊಲಾರ್ ಲೇಕ್ ಬಿಕಾಸ್ ಇಟ್ ಈಸ್ ದಿ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್. ಟೆಕ್ಟಾನಿಕ್ ಕೊಲ್ಯೂಷನ್ ಆ ಥರ ಸ್ಟಾರ್ಟಿಂಗ್ ನೋಡಿದ್ವಿ ಅಲ್ವಾ. ಸೊ ಆ ಪ್ರೊಸೆಸ್ಸಿಂದ ಫಾರ್ಮ್ ಆಗಿರುವಂಥ ಒಂದು ಲೇಕ್ ಆಗಿರುತ್ತೆ, ರೈಟ್. ಸೊ ಅದೇ ರೀತಿ ಧಾಲ್ ಲೇಕ್ ನಮಗೆ ಜಮ್ಮು ಕಾಶ್ಮೀರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಲೋಕ್ತಾಕ್ ಲೇಕ್, ದಿಸ್ ಇಸ್ 5-star ಕ್ವೆಶನ್. ಲೈಕ್ ಎಲ್ಲಿದೆ? ಮಣಿಪುರಲ್ಲಿದೆ. ದಿಸ್ ವಾಸ್ ದಿ ಕ್ವೆಶನ್. ಅಗೇನ್ ಇಟ್ ಈಸ್ ಹ್ಯಾವಿಂಗ್ ಅ ಯುನೀಕ್ ಫ್ಲೋಟಿಂಗ್ ವೆಜಿಟೇಷನ್. ಫ್ಲೋಟ್ ಆಗ್ತಿರುವಂಥ ವೆಜಿಟೇಷನ್ ನಮಗೆ ಈ ಒಂದು ಲೋಕ್ತಾಕ್ ಲೇಕಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅವುಗಳಿಗೆ ನಾವು ಪುಮ್ಡೀಸ್ ಅಂತ ಕರಿತೀವಿ, ರೈಟ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್ ಬಿಕಾಸ್ ಇಟ್ ವಾಸ್ ಆಸ್ಡ್ ಇನ್ ದಿ ಎಕ್ಸಾಮ್. ಈ ಎಲ್ಲ ಪಾಯಿಂಟ್ಸ್ ಮಣಿಪುರಲ್ಲಿ ಇರೋದು ಕೇಳಿದ್ದಾರೆ, ಪುಮ್ಡೀಸ್ ಕೇಳಿದ್ದಾರೆ, ಲೋಕ್ತಾಕ್ ಲೇಕ್ ಇವೆಲ್ಲವನ್ನು ಕವರ್ ಮಾಡಿದ್ದಾರೆ. ಸೊ ದಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಾಂಬಾರ್ ಲೇಕ್ ನಮಗಿದು ಸಲೈನ್ ಲೇಕ್ ಆಗಿದೆ, ರೈಟ್. ಸಲೈನ್ ಲೇಕ್. ಅದೇ ರೀತಿ ಚಿಲ್ಕಾ ಲೇಕ್ ಒಡಿಶಾದಲ್ಲಿದೆ. ಇದು ಕೂಡ ಎಕ್ಸಾಮಲ್ಲಿ ಕೇಳಿರುವಂತಹ ಕ್ವೆಶನ್. ಅದೇ ರೀತಿ ನಮಗೆ ಬಹಳಷ್ಟು ಲೇಕ್ಗಳು ನೋಡೋಕೆ ಸಿಗ್ತವೆ. ಬಟ್ ಯು ಪ್ಲೀಸ್ ಡೂ ರಿಮೆಂಬರ್ ದಿಸ್ ಲೋಕ್ತಾಕ್ ಲೇಕ್ ಆ್ಯಂಡ್ ಚಿಲ್ಕಾ ಲೇಕ್. ಅದೇ ರೀತಿ ಉಲರ್ ಲೇಕ್. ಇವಿಷ್ಟು ನಮಗೆ ಮೇಜರ್ ಆಗಿರುವಂಥವು. ರಿವರ್ ಅಂತ ನೋಡ್ತಾ ಹೋದರೆ ನಮಗೆ ರಿವರಿಂದ ಏನು ಪ್ರಯೋಜನ, ವಾಟ್ ಆರ್ ದ ಸಿಗ್ನಿಫಿಕೆನ್ಸ್, ಉಪಯುಕ್ತತೆಗಳು ಏನು ಅಂತ ನೋಡಿದರೆ ನಮ್ಮ ಬಹಳಷ್ಟು ಊರುಗಳನ್ನು ನೋಡಿದರೆ ಆಲ್ಮೋಸ್ಟ್ ನದಿ ಪಕ್ಕದಲ್ಲಿನೇ ಇರುತ್ತೆ. ಬಿಕಾಸ್ ಸಿವಿಲೈಸೇಷನ್ ಮನುಷ್ಯನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಬಿಕಾಸ್ ದ ನೀಡ್ ಈಸ್ ಫುಡ್, ಶೆಲ್ಟರ್,
ಎಸ್ ಇವೆ ಅಲ್ವಾ. ಸೊ ಅದನ್ನ ಪೂರೈಸಿಕೊಳ್ಳಲಿಕ್ಕೆ ನಮಗೆ ವಾಟರ್ ಬಹಳಷ್ಟು ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ದ್ಯಾಟ್ ನಮಗೆ ಯಾವುದೇ ಊರಿದ್ರು, ಇವಾಗ ಊರಂತಿದ್ದೀವಿ, ಬಟ್ ಹಿಂದಿನ ಸಿವಿಲೈಸೇಷನ್ ಇಂದ ನೋಡ್ತಾ ಬಂದ್ರು ನಾವು ನದಿಯ ಪಕ್ಕದಲ್ಲಿ, ನದಿಯ ಆಸ್ಪಾಸಿನಲ್ಲಿ ನಾವು ಸಿವಿಲೈಸೇಷನ್, ನಾಗರಿಕತೆ ಹುಟ್ಟುಕೊಂಡಿರೋದನ್ನು ನಾವು ನೋಡ್ತೀವಿ, ರೈಟ್. ಸೊ ಆ ಒಂದು ದೃಷ್ಟಿಯಿಂದ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅನ್ನು ನೋಡಿದರೆ ನಮಗೆ ರಿವರ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ಅದೇ ರೀತಿ ಡೊಮೆಸ್ಟಿಕ್ ಪರ್ಪಸಿಗೆ, ಇರಿಗೇಷನ್ ಪರ್ಪಸಿಗೆ, ಇಂಡಸ್ಟ್ರಿಯಲ್ ಪರ್ಪಸಿಗೆ, ಎಲ್ಲ ಪಾರ್ಟಲ್ಲೂ ಆಲ್ಮೋಸ್ಟ್ ಎಲ್ಲದಕ್ಕೂ ನಾವು ನೀರನ್ನು ರಿವರ್ಸ್ ಮೇಲೆ ಡಿಪೆಂಡ್ ಆಗಿರೋದು ನೋಡ್ಲಿಕ್ಕೆ ಸಿಗುತ್ತೆ. ಡ್ಯಾಮ್ಗಳನ್ನು ಬಿಲ್ಡ್ ಮಾಡೋದು, ಸ್ಟೋರ್ ಮಾಡಿಬಿಟ್ಟು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು, ಇಕೋನಾಮಿಕ್ ಆ್ಯಕ್ಟಿವಿಟಿಗಳು ಕರೆಕ್ಟಾಗಿ ಫ್ಲೋ ಆಗಬೇಕು ಅಂತಂದರೆ ರಿವರ್ಸ್ಗಳು ನಮಗೆ ಬಹಳಷ್ಟು ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಲೈಫ್ ಲೈನ್, ಮನುಷ್ಯ ಬದುಕಬೇಕು ಅಂತಂದರೆ ಇವೆಲ್ಲ ಎಕ್ಸ್ಟರ್ನಲ್ ಅಬಯೋಟಿಕ್ ಫ್ಯಾಕ್ಟರ್ಸಲ್ಲಿ ನಮಗೆ ರಿವರ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ಬಟ್ ನಾವೀಗ ಏನು ಮಾಡ್ತಿದ್ದೀವಿ, ನದಿ ಅಂತ ಇದ್ದರೆ ನಾವಲ್ಲಿ ಪಕ್ಕ ಹೋಗಿ ಇಂಡಸ್ಟ್ರಿ ಬಿಲ್ಡ್ ಮಾಡಿಬಿಟ್ಟು ಅದರಿಂದ ಬರುವಂಥ ಪೊಲ್ಯೂಟೆಡ್ ವಾಟರನ್ನು ಅದೇ ನದಿಗೆ ಬಿಡ್ತೀವಿ, ರೈಟ್. ಸೊ ಅಲ್ಲಿರುವಂತಹ ಲೈಫ್ ಬಯೋಡೈವರ್ಸಿಟಿ, ಸಣ್ಣ ಮರೈನ್ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಲೈಕ್ ಫಿಶ್ಗಳು, ಈ ರೀತಿ ಜೀವಿಗಳಿಗೆ ಹಾನಿ ಆಗ್ತಿದೆ. ಇದಲ್ಲದೆ ಅಲ್ಲಿರುವಂತಹ ನೀರೆಲ್ಲ ಕಲುಷಿತ ಆಗ್ತಿದೆ, ರೈಟ್. ಸೊ ಅದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಹ್ಯೂಮನಿಗೆ ಅಫೆಕ್ಟ್ ಆಗುವಂಥದ್ದು, ಅಲ್ಲದೆ ಬೇರೆ ಜೀವಿಗಳಿಗೂ ಕೂಡ ಅಫೆಕ್ಟ್ ಆಗುವಂಥದ್ದು, ರೈಟ್. ಸೊ ಇದನ್ನೆಲ್ಲ ತಡಿಬೇಕು. ಈ ಎಲ್ಲ ಕೆಮಿಕಲ್ಸ್ಗಳನ್ನು, ಟಾಕ್ಸಿಕ್ ಪೊಲ್ಯೂಟೆಂಟ್ಗಳು ನಮಗೆ ನೀರನ್ನು ತಲುಪೋದನ್ನು ತಡಿಬೇಕು ಅಂತಂದರೆ ನಾವು ಅವುಗಳನ್ನೆಲ್ಲ ಪರ್ಫೆಕ್ಟಾಗಿ, ನೀಟಾಗಿ ಸಂಸ್ಕರಣೆ ಮಾಡಿಬಿಟ್ಟು ನದಿಗಳಿಗೆ ಬಿಡೋದ್ರಿಂದ, ಒಂದಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಳ್ಳೋದ್ರಿಂದ ನಾವು ನದಿಗಳು ಶುದ್ಧವಾಗಿದ್ದರೆ ಏನೇನೆಲ್ಲ ಅದರಿಂದ ಬೆನಿಫಿಟ್ಸ್ ಇದ್ದಾವೆ ಅನ್ನೋದನ್ನು ನಾವು ಎಲ್ಲ ಜನರಿಗೂ ನಾವು ತಲುಪಿಸ್ಬೋದು, ರೈಟ್. ಸೊ ಅದಕ್ಕಾಗಿ ನೀರು ಶುದ್ಧವಾಗಿರೋದು, ನೀರಿನ ಸೋರ್ಸ್, ಫ್ರೆಶ್ ವಾಟರ್ ಸೋರ್ಸ್ ಅಂತ ನೋಡಿದರೆ ನಮಗೆ ರಿವರ್ ಕೂಡ ಒಂದು. ಇನ್ಫ್ಯಾಕ್ಟ್ ನಾವು ಪರ್ಟಿಕ್ಯುಲರ್ ಲ್ಯಾಂಡ್ ಮಾಸಲ್ಲಿ ವಾಸಿಸ್ತಿರುವಂತಹ, ಕಾಂಟಿನೆಂಟಲ್ಲಿ ವಾಸಿಸ್ತಿರುವಂತಹ ಹ್ಯೂಮನ್ ಬೀಯಿಂಗ್ಸ್ಗೆ ನಮಗೆ ಈ ರಿವರ್ಸ್ಗಳು ಬಹಳಷ್ಟು ಇಂಪಾರ್ಟೆಂಟ್, ಫ್ರೆಶ್ ವಾಟರನ್ನು ಪೂರೈಕೆ ಮಾಡಲಿಕ್ಕೆ. ಸೊ ದ್ಯಾಟ್ ನಾವು ಅದನ್ನು ಮೇಂಟೈನ್ ಮಾಡೋದು ಕೂಡ ನಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ, ರೈಟ್. ಮತ್ತು ಯೂಸ್ ಮಾಡುವಾಗ ಅನ್ನೆಸೆಸರಿಲಿ ಯೂಸ್ ಮಾಡೋದು, ಎಷ್ಟು ಅವಶ್ಯಕತೆ ಇರುತ್ತೆ ಇರುವಷ್ಟೇ ಯೂಸ್ ಮಾಡೋದು ಕೂಡ ನಮಗೆ ಇವತ್ತಿನ ನೀಡ್ ಆಫ್ ಎನ್ ಆರ್. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಡ್ರೈನೇಜ್ ಅನ್ನುವಂಥ ಒಂದು ಚಾಪ್ಟರಲ್ಲಿ ನಾವೀಗ ನೋಡಿದ್ವಿ. ಸೊ ಏನೇನೆಲ್ಲ ಕವರ್ ಮಾಡಿದ್ವಿ ಅಂತ ಒಂದಷ್ಟು ಇಂಟ್ರೊಡಕ್ಷನನ್ನು ನೋಡಿದ್ವಿ. ಅದಾದಮೇಲೆ ನಾವು ರಿವರ್ ಸಿಸ್ಟಮ್ಗಳು ಯಾವ್ಯಾವ ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ನೋಡ್ತಾ ಹೋದ್ವಿ. ಮತ್ತು ಅದರ ಕನ್ಸರ್ವೇಷನ್ ಬಗ್ಗೆ ಒಂದಷ್ಟು ಮಾತಾಡಿದ್ವಿ, ರೈಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ನಿಮಗೆಲ್ಲ ಕ್ಲಾಸ್ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು. ಜಿಯೋಗ್ರಫಿ 9th ಸ್ಟ್ಯಾಂಡರ್ಡಲ್ಲಿ ಚಾಪ್ಟರ್ 4ಅಲ್ಲಿ ನಮಗೆ ಕ್ಲೈಮೇಟ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಚಾಪ್ಟರನ್ನು ನೋಡೋಕೆ ಸಿಗುತ್ತೆ, ರೈಟ್. ಸೊ ಇಂಡಿಯಾದಲ್ಲಿ ಕ್ಲೈಮೇಟ್ ಯಾವ ಥರ ಇದೆ ಅನ್ನುವಂಥದ್ದನ್ನು ನಾವು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ಕವರ್ ಮಾಡ್ತೀವಿ, ರೈಟ್. ಸೊ ಕ್ಲೈಮೇಟ್ ಅಂದರೆ ಯಾವ ಆಸ್ಪೆಕ್ಟ್ಸನ್ನು ನಾವಿಲ್ಲಿ ಕವರ್ ಮಾಡ್ತಿದ್ದೀವಿ ಅಂತಂದರೆ, ಎಸ್, ಮೇಜರ್ ಆಸ್ಪೆಕ್ಟ್ಸ್. ಕ್ಲೈಮೇಟ್ ಅಂದಾಗ ನಮಗೆ ಸಿಗುವಂಥದ್ದು ನಮಗೆ ರೇನ್ಫಾಲ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ಸ್ ನಾವಿಲ್ಲಿ ಮೇಜರ್ ಆಗಿ ಫೋಕಸ್ ಮಾಡುವಂಥ ಏರಿಯಾ ಆಗಿದ್ದು, ಮಾನ್ಸೂನ್ ನಮಗೆ ಇಂಡಿಯಾದಲ್ಲಿ ಯಾವ ರೀತಿ ಬರುತ್ತೆ, ಅದರಿಂದ ಏನೇನು ಇಫೆಕ್ಟ್ ಆಗ್ತಿದೆ, ಅದರ ಸಿಗ್ನಿಫಿಕೆನ್ಸ್ ಏನು, ಎವ್ರಿಥಿಂಗ್ ಅರೌಂಡ್ ದಿಸ್ ಮಾನ್ಸೂನ್ ವಿಲ್ ಕವರ್, ರೈಟ್. ಸೊ ಈ ಒಂದಷ್ಟು ಬ್ರೀಫ್ ಇಂಟ್ರೊಡಕ್ಷನನ್ನು, ಒಂದಷ್ಟು ಕಾನ್ಸೆಪ್ಟ್ಸನ್ನು, ದಿಸ್ ಟಾಪಿಕ್ ಈಸ್ ಮೋರ್ ಏನಾಗಿದೆ ಅಂದರೆ ಇದು ಕ್ಲೈಮೇಟ್ ಅನ್ನುವಂಥ ಚಾಪ್ಟರಲ್ಲಿ ನಾವು ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೊರುವಂಥ ಒಂದು ನಿರ್ದಿಷ್ಟವಾದಂಥ ಚಾಪ್ಟರ್ ಇದು, ರೈಟ್. ಸೊ ಲೆಟ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಥಿಂಗ್ ಇಸ್ ವಾಟ್ ಈಸ್ ಕ್ಲೈಮೇಟ್. ಎಸ್, ವಾಟ್ ಈಸ್ ಕ್ಲೈಮೇಟ್ ಅಂತ ನೋಡೋಕ್ಕೂ ಮುಂಚೆ ನಾವು ವಾಟ್ ಈಸ್ ವೆದರ್ ಅನ್ನುವಂಥ ಪ್ರಶ್ನೆಗೆ ನಾವು ಉತ್ತರ ಹುಡುಕಬೇಕಾಗತ್ತೆ. ಸೊ ವೆದರ್, ದಿಸ್ ಮೀನ್ಸ್ ನಮಗೆ ಡೈಲಿ ಬೇಸಿಸಲ್ಲಿ ಆಗಿರ್ಬೋದು ಅಥವಾ ಅವರ್ಲಿ ಬೇಸಿಸ್, ಮೀನ್ಸ್ ವೆರಿ ಮೈನ್ಯೂಟ್ ಚೇಂಜಸ್ ಆರ್ ಚೇಂಜಸ್ ಆಕರಿಂಗ್, ಒಂದು ದಿನದಲ್ಲಿ ಆಗ್ತಿರುವಂಥ ಬದಲಾವಣೆಗಳು ಅಥವಾ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಯಾವ ಎಲ್ಲ ಬದಲಾವಣೆಗಳು ನಮಗೆ ನಮ್ಮ ಸುತ್ತಮುತ್ತಲು ವೆದರಲ್ಲಿ ನೋಡೋಕೆ ಸಿಗ್ತಿದೆ, ರೈಟ್. ಅದಕ್ಕೆ ನಾವೇನಂತ ಕರಿತಿದ್ದೀವಿ, ನಾವು ವೆದರ್ ಅಂತ ಕರಿತಿದ್ದೀವಿ. ಸೊ ಮೀನ್ಸ್ ಇಟ್ ಕ್ಯಾನ್ ಬಿ ಅ ಡೈಲಿ ಆಲ್ಸೋ, ಇಟ್ ಕ್ಯಾನ್ ಬಿ ಅವರ್ಲಿ ಆಲ್ಸೋ, ರೈಟ್. ಸೊ ಯಾವ ಎಲ್ಲ ವೇರಿಯೇಷನ್ಸ್ ನಮಗೆ ಟೆಂಪ್ರೇಚರ್, ಪ್ರೆಷರ್
ಈ ಆಸ್ಪೆಕ್ಟ್ಸ್ ಅಲ್ಲಿ ಆಗ್ತಿದಾವೆ ಅನ್ನುವಂಥದ್ದಕ್ಕೆ ನಾವೇನಂತ ಕರಿತಿದೀವಿ, ವೆದರ್ ಅಂತ ಕರಿತಿದೀವಿ. ಸೊ ಈ ವೆದರ್ದು ಲಾಂಗ್ ಟರ್ಮ್ ಅಲ್ಲಿ, ಎಸ್, ಆಫ್ಟರ್ ಸಮ್ 2 ಡೆಕೇಡ್ಸ್ 3 ಡೆಕೇಡ್ಸ್ ಲಾಂಗ್ ಪೀರಿಯಡ್ ಅಲ್ಲಿ ಸಮೇಷನ್ ಸಮ್ ಟೋಟಲ್ ಆಗಿ ಅದಕ್ಕೆ ನಾವೇನಂತ ಕರಿತೀವಿ, ಕ್ಲೈಮೇಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮಾನ್ಸೂನ್, ಭಾರತದಲ್ಲಿ ಮಾನ್ಸೂನ್ ಆಗ್ತಿದೆ, ಮಳೆ ಬರ್ತಿದೆ. ಸೊ ಮಳೆ ಬರೋದಕ್ಕೆ ವರ್ಷದಲ್ಲಿ ನಿರ್ದಿಷ್ಟವಾದ ಟೈಮ್ ಇದೆ, ಜೂನ್, ಅರೌಂಡ್ ಜೂನ್ ಅಲ್ಲಿ ನಮಗೆ ಮಾನ್ಸೂನ್ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ತೀವಿ. ಸೊ ಎವ್ರಿ ಇಯರ್ ನಮಗೆ ಮಳೆಗಾಲ ಜೂನ್ ಅಲ್ಲೇ ಸಿಗ್ತಿದೆ, ರೈಟ್. ಸೊ ನೆಕ್ಸ್ಟ್ ಈ ವರ್ಷ ಜೂನ್ ಅಲ್ಲಿ, ಮುಂದಿನ ವರ್ಷ ಸೆಪ್ಟೆಂಬರ್ ಅಲ್ಲಿ, ಇನ್ನೊಂದು ವರ್ಷ ಮತ್ತೊಂದು ತಿಂಗಳಲ್ಲಿ ಈ ತರ ಇರಲ್ಲ. ಮೀನ್ಸ್ ಇಟ್ ಈಸ್ ಫಾಲೋವಿಂಗ್ ಸಮ್ ಪರ್ಟಿಕ್ಯುಲರ್ ಪ್ಯಾಟರ್ನ್, ರೈಟ್. ಸೊ ದ್ಯಾಟ್ ಪರ್ಟಿಕ್ಯುಲರ್ ಪ್ಯಾಟರ್ನ್ ಈಸ್ ಸಮ್ವಾಟ್ ಆಲ್ಮೋಸ್ಟ್ ಕನ್ಸಿಸ್ಟೆಂಟ್. ಮಾನ್ಸೂನ್ ಆಗುವಂಥದ್ದು, ಮಳೆ ಬರುವಂತಹ ಸೀಸನ್ ಸೇಮ್ ಇದೆ, ಬೇಸಿಗೆ ಬರುವಂತಹ ಸೀಸನ್ ಸೇಮ್ ಇದೆ, ರೈಟ್. ಸೊ ಇವೆಲ್ಲ ಆಸ್ಪೆಕ್ಟ್ಸ್ ಅನ್ನ ಸಮ್ ಟೋಟಲ್ ಆಗಿ ನಾವೇನಂತ ಕರಿತಿದೀವಿ ಅಂತಂದ್ರೆ ಕ್ಲೈಮೇಟ್ ಅಂತ ಕರಿತೀವಿ, ರೈಟ್. ಸೊ ದಟ್ ಇಸ್ ವಾಟ್ ಅವರ್ ಕ್ಲೈಮೇಟ್ ಇಸ್. ಇಟ್ ಇಸ್ ಅ ಸಮ್ ಟೋಟಲ್ ಆಫ್ ವೆದರ್ ಕಂಡೀಷನ್ಸ್ ಓವರ್ ಅ 30+ years ಆನ್ ಅ ಲಾರ್ಜ್ ಏರಿಯಾ, ರೈಟ್. ಸೊ ಭಾರತ ಅಂತ ಕನ್ಸಿಡರ್ ಮಾಡಿದ್ರೆ, ಎಸ್, ಇಟ್ ಇಸ್ ಅ ಲಾರ್ಜ್ ಏರಿಯಾ. ಇಟ್ ಇಸ್ ಅ ಲಾಂಗ್ ಟರ್ಮ್ ಆವ್ರೇಜ್. ದಿಸ್ ಇಸ್ ದಿ ಕೀವರ್ಡ್. ಇಟ್ ಇಸ್ ಅ ಲಾಂಗ್ ಟರ್ಮ್ ಆವ್ರೇಜ್. ಅಟ್ಮಾಸ್ಫಿಯರ್ ಅಲ್ಲಿ ಆಗ್ತಿರುವಂತಹ ಸಣ್ಣ ಪುಟ್ಟ ಚೇಂಜಸ್ಗಳ ಎಲ್ಲ ಸಮೇಷನ್, ಡೈಲಿ ಅಥವಾ ಅವರ್ಲಿ ಎಲ್ಲ ಕಲೆಕ್ಟಿವ್ಲಿ ನಾವೇನಂತ ಕರಿತೀವಿ, ವೆದರ್ ಅಂತ ಕರಿತೀವಿ. ಸೊ ಕ್ಲೈಮೇಟ್ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ ಒಂದಷ್ಟು ಎಲಿಮೆಂಟ್ಸ್ ಅನ್ನ ಅದು ನಮಗೆ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಎಸ್, ಮೋಸ್ಟ್ಲಿ ಇಟ್ ಇಸ್ ಅ ಟೆಂಪರೇಚರ್. ಟೆಂಪರೇಚರ್ ಎಲ್ಲಿರುತ್ತೆ, ಪ್ರೆಷರ್ ಡಿಫ್ರೆನ್ಸ್ ಕೂಡ ಅಲ್ಲಿ ನಮಗೆ ನೋಡೋಕೆ ಸಿಗುತ್ತೆ. ವೆದರ್ ಇಟ್ ಇಸ್ ಅ ಹೈ ಪ್ರೆಷರ್ ಆರ್ ಲೋ ಪ್ರೆಷರ್, ಇಟ್ ಇಸ್ ವಾಟ್ ಕೋರಿಲೇಟೆಡ್ ವಿತ್ ಟೆಂಪರೇಚರ್. ಟೆಂಪರೇಚರ್ ಮತ್ತೆ ಪ್ರೆಷರ್ ನಮಗೆ ಇನ್ವರ್ಸ್ಲಿ ರಿಲೇಟ್ ಇರುತ್ತೆ, ರೈಟ್. ಎಸ್, ಅದೇ ರೀತಿ ನಮಗೆ ವಿಂಡ್ ಮೂವ್ಮೆಂಟ್ ಕೂಡ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುವಂತಹ ಒಂದು ಎಲಿಮೆಂಟ್. ಅದೇ ರೀತಿ ಹ್ಯೂಮಿಡಿಟಿ, ದೆನ್ ಪ್ರೆಸಿಪಿಟೇಷನ್ ಅಂದ್ರೆ ಇದರಲ್ಲಿ ರೇನ್ಫಾಲ್ ಮೇಜರ್ ಫಾರ್ಮ್ ಆಫ್ ಪ್ರೆಸಿಪಿಟೇಷನ್ ಅಂತ ಹೇಳ್ತೀವಿ. ಅದೇ ರೀತಿ ಸ್ನೋಫಾಲ್ ಆಗಿರ್ಬೋದು, ಹೇಲ್ ಸ್ಟೋನ್ಸ್ ಆಗಿರ್ಬೋದು, ಎಸ್, ಸ್ಲೀಟ್ ಆಗಿರ್ಬೋದು, ಇವೆಲ್ಲ ನಮಗೆ ಫಾರ್ಮ್ಸ್ ಆಫ್ ಪ್ರೆಸಿಪಿಟೇಷನ್ ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಇದ್ರ ಬೇಸ್ ಮೇಲೆ ಕ್ವೆಶನ್ ಬಂದಿತ್ತು, ಫಾರ್ಮ್ಸ್ ಆಫ್ ಪ್ರೆಸಿಪಿಟೇಷನ್. ಮೇಜರ್ ಫಾರ್ಮ್ ಇಸ್ ರೇನ್ಫಾಲ್, ಹೌದಾ. ಸೊ ಇವೆಲ್ಲ ಆಸ್ಪೆಕ್ಟ್ಸ್ ನಮಗೆ ಮೇಜರ್ ಆಗಿ ಕ್ಲೈಮೇಟ್ ಅನ್ನುವಂತಹ ಒಂದು ಆಸ್ಪೆಕ್ಟ್ಸ್ ಮೇಲೆ ಏನು ಡಿಪೆಂಡ್ ಆಗಿರುವಂತಹ ಅಥವಾ ಡಿಸೈಡ್ ಮಾಡುವಂತಹ ಎಲಿಮೆಂಟ್ಸ್ ಆಗಿದ್ದಾವೆ, ರೈಟ್. ಸೊ ದಿಸ್ ಇಸ್ ಅಬೌಟ್ ಅವರ್ ಕ್ಲೈಮೇಟ್. ನಾವು ಕ್ಲೈಮೇಟ್ ಅಂತ ನೋಡಿದ್ರೆ ಈ ಕ್ಲೈಮೇಟ್ ಅನ್ನ ಡಿಸೈಡ್ ಮಾಡ್ತಿರುವಂತಹ ಒಂದಷ್ಟು ಫ್ಯಾಕ್ಟರ್ಸ್, ಅವುಗಳಿಗೆ ನಾವೇನಂತ ಕರಿತೀವಿ, ಮೇಜರ್ ಕ್ಲೈಮೇಟ್ ಕಂಟ್ರೋಲ್ಸ್ ಇನ್ ಇಂಡಿಯಾ. ಎಸ್, ವಿ ಆರ್ ಟಾಕಿಂಗ್ ಅಬೌಟ್ ಇಂಡಿಯಾ. ಚಾಪ್ಟರ್ ಪೂರ್ತಿ ನಾವು ಇಂಡಿಯಾವನ್ನ ಫೋಕಸ್ ಆಗಿ ಸ್ಟಡಿ ಮಾಡ್ತಿದ್ದೀವಿ. ಎಸ್, ವಾಟ್ ಆರ್ ದೋಸ್ ಕ್ಲೈಮೇಟ್ ಕಂಟ್ರೋಲ್ಸ್ ಅಂತ ನೋಡ್ತಾ ಹೋದ್ರೆ ನಮಗೆ ಫಸ್ಟ್ ಥಿಂಗ್ ಸಿಗುತ್ತೆ ಲ್ಯಾಟಿಟ್ಯೂಡ್. ಹೌ ಲ್ಯಾಟಿಟ್ಯೂಡ್ ಅಂತ ನೋಡುವ. ಸಪೋಸ್ ದಿಸ್ ಇಸ್ ಮೈ ಅರ್ತ್, ದಿಸ್ ಇಸ್ 0 degree ಲ್ಯಾಟಿಟ್ಯೂಡ್ ಅಕ್ಷಾಂಶ ಅಂತ ಕರಿತೀವಿ. ಸೊ ಅಗೇನ್ ದೇರ್ ಆರ್ ಸೋ ಮೆನಿ ಲ್ಯಾಟಿಟ್ಯೂಡ್ಸ್. ನಾವು ಇದನ್ನ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನೋಡಿದ್ದೀವಿ. ಸೊ ಸನ್ದ ರೇಡಿಯೇಷನ್ ನಮಗೆ ಯಾವ ಪಾರ್ಟಲ್ಲಿ ಜಾಸ್ತಿ ಇರುತ್ತೆ, ಅರೌಂಡ್ ಈಕ್ವೇಟರ್. 0 degree ಪಾರ್ಟಲ್ಲಿ ನಮಗೆ ಟೆಂಪರೇಚರ್ ಜಾಸ್ತಿ ಇದೆ. ಅದೇ ರೀತಿ ನಾವು 0 degree ಲ್ಯಾಟಿಟ್ಯೂಡ್ ಇಂದ ಹೈಯರ್ ಲ್ಯಾಟಿಟ್ಯೂಡ್ಗೆ ಹೋದ ಹಾಗೆ ಟೆಂಪರೇಚರ್ ಪ್ರಮಾಣ ಕಡಿಮೆ ಆಗ್ತಿದೆ, ರೈಟ್. ಟೆಂಪರೇಚರ್ ಪ್ರಮಾಣ ಕಡಿಮೆ ಆಗ್ತಿದೆ ಅಥವಾ ಕ್ಲೈಮೇಟ್ ಅಲ್ಲಿ ನಮಗೆ ವ್ಯತ್ಯಾಸಗಳಾಗ್ತಿದ್ದಾವೆ, ರೈಟ್. ಸೊ ಇಲ್ಲಿ ನಮಗೆ ಜಾಸ್ತಿ ಬಿಸಿಲಿರುವಂತಹ ಕ್ಲೈಮೇಟ್ ವಾತಾವರಣದ ಕಂಡೀಷನ್ಸ್ ನೋಡೋಕೆ ಸಿಗುತ್ತೆ. ಈ ಭಾಗದಲ್ಲಿ ಜಾಸ್ತಿ ತಂಪಾಗಿರುವಂತಹ ವಾತಾವರಣದ ಕಂಡೀಷನ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಎಸ್, ದಟ್ ಈಸ್ ವಾಟ್ ಅವರ್ ಲ್ಯಾಟಿಟ್ಯೂಡ್. ಲ್ಯಾಟಿಟ್ಯೂಡ್ ಈಸ್ ಅ ಕ್ಲೈಮೇಟ್ ಕಂಟ್ರೋಲ್. ಇಟ್ ಈಸ್ ವಾಟ್ ಒನ್ ಆಫ್ ದಿ ಸಚ್ ಫ್ಯಾಕ್ಟರ್. ಸೆಕೆಂಡ್ ಥಿಂಗ್ ಇಸ್ ಆಲ್ಟಿಟ್ಯೂಡ್ ಅಂದ್ರೆ ಎತ್ತರ, ವರ್ಟಿಕಲ್ ಆಗಿರುವಂತಹ ಈ ಹೈಟ್ಗೆ ನಾವೇನಂತೀವಿ, ಆಲ್ಟಿಟ್ಯೂಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಪೋಸ್ ಇದು ಒಂದು ಬೆಟ್ಟ, ಗುಡ್ಡ, ಮೌಂಟೇನ್. ಎಸ್, ಇಲ್ಲಿ ನಮಗೆ ಫ್ಲಾಟ್ ಆಗಿರುವಂತಹ ಲ್ಯಾಂಡ್ ಇದೆ. ನಮಗೆ ಈ ಭಾಗದಲ್ಲಿ ಏನಾಗುತ್ತೆ ಅಂದ್ರೆ ನೇಚರಲ್ಲಿ ನಮಗೆ ಟ್ರೋಪೋಸ್ಪಿಯರ್ ಅಲ್ಲಿ ನಾವು ಭೂಮಿಯಿಂದ ಎತ್ತರ ಹೋದ ಹಾಗೆ ನಮಗೆ ತಾಪಮಾನ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಸೊ ನಾವು ಇವನ್ನೆಲ್ಲ ನೋಡಿದ್ರೆ ನಮಗೆ ಒಂದು ಕ್ಲಿಯರ್ ಆಗುತ್ತೆ, ಮೌಂಟೇನ್ ಅಲ್ಲಿ ನಮಗೆ ಈ ಭಾಗದಲ್ಲಿ ನಮಗೆ ಜಾಸ್ತಿ ತಂಪಾಗಿರುವಂತಹ ವಾತಾವರಣ ಸಿಗುತ್ತೆ. ಸೊ ಜಾಸ್ತಿ ತಂಪಿರುತ್ತೆ ಕಂಪೇರ್ ಟು ಈ ಭಾಗ ಮೌಂಟೇನ್ ಅಲ್ಲಿ. ಬಿಕಾಸ್ ಆಲ್ಟಿಟ್ಯೂಡ್ ಹೆಚ್ಚಾದಾಗೆ ನಮಗೆ ಟೆಂಪರೇಚರ್ ಕಡಿಮೆ ಆಗ್ತಿದೆ. ಟೆಂಪರೇಚರ್ ಕಡಿಮೆ ಆಗಿರೋದ್ರಿಂದ ಕೂಲ್ ಆಗಿರುವಂತಹ ವಾತಾವರಣ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಫ್ಲಾಟಿವ್ ಅಲ್ಲಿ ಇದಕ್ಕಿಂತಲೂ ಜಾಸ್ತಿ ಟೆಂಪರೇಚರ್ ನೋಡ್ಲಿಕ್ಕೆ ಸಿಗುತ್ತೆ.
ಇನ್ನೊಂದು ಮೇಜರ್ ಆಗಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಜಾಗ್ರಫಿಯಲ್ಲಿ ಹೈ ಟೆಂಪ್ರೇಚರ್, ಲೋ ಟೆಂಪ್ರೇಚರ್, ಹೈ ಪ್ರೆಷರ್, ಲೋ ಪ್ರೆಷರ್ ಈ ಥರ ಹೇಳಬೇಕಂದ್ರೆ ದೇ ಆರ್ ರಿಲೇಟಿವ್ ಟರ್ಮ್. ಹೈ ಅಂತ ಹೇಳಬೇಕಂದ್ರೆ ಅದರ ಸುತ್ತಮುತ್ತಲೂ ಇರುವಂತಹ ಪ್ರದೇಶದಲ್ಲಿರುವಂತಹ ಟೆಂಪ್ರೇಚರ್ಗಿಂತಲೂ ಈ ಟೆಂಪ್ರೇಚರ್ ಹೈ ಇದೆ, ರೈಟ್? ಸೊ ದಿಸ್ ಇಸ್ ಅ ರಿಲೇಟಿವ್ ಟರ್ಮ್. ಒಂದನ್ನು ಬೇಸ್ ಆಗಿಟ್ಕೊಂಡು ಇನ್ನೊಂದರ ನೇಚರನ್ನು ಡಿಸೈಡ್ ಮಾಡ್ತಿರ್ತೀವಿ. ಸೊ ದಿಸ್ ಈಸ್ ಅ ಕೂಲರ್ ಕಂಪೇರ್ ಟು ದಿಸ್ ಪಾರ್ಟ್, ರೈಟ್? ಸೊ ದಿಸ್ ಇಸ್ ವಾಟ್ ಆಲ್ಟಿಟ್ಯೂಡ್. ಎಕ್ಸಾಂಪಲ್ ನೋಡಿದ್ರೆ ನಾವು ಹಿಮಾಲಯದಲ್ಲಿ ಹೆಸರೇ ಹೇಳ್ತಿದೆ ಹಿಮ ಆಲಯ, ಹಿಮದಿಂದ ಆವೃತ್ತವಾಗಿರುವಂತಹ ಬೆಟ್ಟಗಳ ಸಾಲು, ಅದಕ್ಕೆ ಮೌಂಟೇನ್ ಸೀರೀಸ್ಗೆ ನಾವೇನಂತ ಕರೆದಿದ್ವಿ? ಹಿಮಾಲಯಾಸ್. ಎತ್ತರ ಜಾಸ್ತಿ ಇದ್ದಾಗ ನಮ್ಗದೆಲ್ಲ ಏನಿತ್ತು? ಐಸ್ ಕವರ್ ಇತ್ತು, ರೈಟ್? ಸೊ ದಟ್ ಇಸ್ ವಾಟ್ ಆಲ್ಟಿಟ್ಯೂಡ್. ಇದು ಏನು ಇನ್ನೊಂದು ಫ್ಯಾಕ್ಟನ್ನು ನೋಡಬೇಕಾಗಿರೋದು, ಟೆಂಪ್ರೇಚರ್ ನಮಗೆ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಮೇಲೆ ಹೋದಾಗೆ 100 ಮೀಟರ್ ಜಾಸ್ತಿ ಹೋದ ಹಾಗೆ ಕಡಿಮೆ ಆಗ್ತಿರುತ್ತೆ. ಅಪ್ರಾಕ್ಸಿಮೇಟ್ಲಿ 160 ಮೀಟರ್, 165 ಮೀಟರ್ ಅಂತಾನು ನೋಡ್ತೀವಿ. ಎಸ್. ದೆನ್ ಪ್ರೆಷರ್ ಆ್ಯಂಡ್ ವಿಂಡ್ ಸಿಸ್ಟಮ್. ಎಸ್, ಪ್ರೆಷರ್ ಆ್ಯಂಡ್ ವಿಂಡ್ ಸಿಸ್ಟಮ್ ಬಹಳಷ್ಟು ಮೇಜರ್ ಆಗಿ ಕೆಲಸ ಮಾಡುವಂಥ ಒಂದು ಫ್ಯಾಕ್ಟರ್ಸ್ ಇವು. ಏನು ಮಾಡುತ್ತೆ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಅಂದರೆ, ಸಪೋಸ್ ಈ ಒಂದು ಪಾರ್ಟಲ್ಲಿ ರೇಡಿಯೇಷನ್ಸ್ ನಮಗೆ ಜಾಸ್ತಿ ಬರ್ತಿದೆ, ಸೊ ಟೆಂಪ್ರೇಚರ್ ಹೆಂಗಿದೆ? ಹೈ ಇದೆ. ಸೊ ಈ ಟೆಂಪ್ರೇಚರ್ ನಮಗೆ ಹೈ ಇದ್ದಾಗ ಇಲ್ಲಿರುವಂತಹ ಪ್ರೆಷರ್ ನಮಗೆ ಲೋ ಪ್ರೆಷರ್ ಇರುತ್ತೆ, ರೈಟ್? ಸೊ ಪ್ರೆಷರ್ ಈಸ್ ಲೋ. ಟೆಂಪ್ರೇಚರ್ ಹೈ ಇದ್ದಾಗ ಪ್ರೆಷರ್ ಲೋ ಇದೆ. ಅದೇ ರೀತಿ ಪ್ರೆಷರ್ ಹೈ ಇದ್ದಾಗ ಟೆಂಪ್ರೇಚರ್ ನಮಗೆ ಆ ಪಾರ್ಟಲ್ಲಿ ನಮಗೆ ಲೋ ಆಗಿ ಸಿಗುತ್ತೆ. ಸೊ ಇದು ನಮಗೆ ಎಂಟೈರ್ ವಿಂಡ್ ಸಿಸ್ಟಮ್ ಅನ್ನ ಡಿಸೈಡ್ ಮಾಡುವಲ್ಲಿ ಬಹಳ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಸಪೋಸ್ ದಿಸ್ ಇಸ್ ದಿ ಹೈ ಪ್ರೆಷರ್, ದಿಸ್ ಇಸ್ ದಿ ಲೋ ಪ್ರೆಷರ್. ವಿಂಡ್ಸ್ ಆಲ್ವೇಸ್ ಬ್ಲೋ ಫ್ರಾಮ್ ಹೈ ಟು ಲೋ. ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಕಡೆಗೆ ನಮಗೆ ವಿಂಡ್ಸ್ ಯಾವತ್ತು ಬ್ಲೋ ಆಗ್ತಿರ್ತವೆ, ಇಸಂಟ್ ಇಟ್? ಎಸ್. ಸೊ ಇದೇನ್ ಮಾಡ್ತಿದೆ? ವಿಂಡ್ ನಮಗೆ ಯಾವ ಕಡೆಯಿಂದ ಯಾವ ಕಡೆಗೆ ಹೋಗಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಿದೆ. ಸೊ ದ್ಯಾಟ್ ಇಸ್ ವಾಟ್ ವಿಂಡ್ ಸಿಸ್ಟಮ್. ಸೊ ವಿಂಡ್ ಯಾವ ಕಡೆ ಹೋಗ್ತಿದೆ ಅನ್ನೋದ್ರ ಮೇಲೆ ನಮಗೆ ಅಲ್ಲಿಯ ಕ್ಲೈಮೇಟ್ ಕೂಡ ಡಿಸೈಡ್ ಆಗ್ತಿರುತ್ತೆ, ರೈಟ್? ಸೊ ದೀಸ್ ಆರ್ ದಿ ಫ್ಯಾಕ್ಟರ್ಸ್. ಅಂಥದ್ರಲ್ಲಿ ನಮಗೆ ವಿಂಡ್ ಸಿಸ್ಟಮ್ ಕೂಡ ಮೇಜರ್ ಆಗಿರುವಂಥ ಒಂದು ಫ್ಯಾಕ್ಟರ್ ಬಿಕಾಸ್ ಆಫ್ ದಿಸ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ವೇರಿಯೇಷನ್ಸ್. ನೆಕ್ಸ್ಟ್ ಥಿಂಗ್ ಇಸ್ ಕಾಂಟಿನೆಂಟಾಲಿಟಿ. ಕಾಂಟಿನೆಂಟಾಲಿಟಿ, ಅಗೇನ್ ದಿಸ್ ಇಸ್ ಇಂಪಾರ್ಟೆಂಟ್ ಥಿಂಗ್. ಜಾಗ್ರಫಿಯಲ್ಲಿ ಹೈಯರ್ ಕ್ಲಾಸಲ್ಲಿ ಕಾನ್ಸೆಪ್ಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ಇಂಡಿಯಾವನ್ನು ಕನ್ಸಿಡರ್ ಮಾಡಿದಾಗ ಕಾಂಟಿನೆಂಟಾಲಿಟಿ, ನಾವು ಇದು ಓಷಿಯನ್ ಇದೆ, ಹೌದಲ್ವಾ? ಅರೇಬಿಯನ್ ಸಿ ಇದೆ. ಸೊ ಈ ಸಿಯಿಂದ ನಮಗೆ ವಿಂಡ್ಸ್ ನಮಗೆ ಈ ಕಡೆ ಬ್ಲೋ ಆಗ್ತಿರುವಾಗ ನಮಗೆ ಗೊತ್ತಿರೋ ಹಾಗೆ ಈ ಭಾಗದಲ್ಲಿ ನಮಗೆ ಪಶ್ಚಿಮ ಘಟ್ಟಗಳಿದ್ದಾವೆ. ಸೊ ಈ ಭಾಗದಲ್ಲಿ ನಮಗೆ ಜಾಸ್ತಿ ಮಳೆ ಆಗುತ್ತೆ ಅನ್ನೋದನ್ನ ಕಲ್ತಿದ್ದೀವಿ. ಬಟ್ ಅದೇ ನಾವು ಈ ಬೆಟ್ಟಗಳ ಸಾಲನ್ನು ದಾಟಿ ಮುಂದೆ ಹೋದ ಹಾಗೆ ನಮಗಿಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗ್ತಿದೆ. ವೈ ಇಟ್ ಇಸ್ ಹ್ಯಾಪನಿಂಗ್? ಇಟ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಈ ಕಡೆಯಿಂದ ಮಾರುತ ಬರ್ತಿದ್ರೆ, ಮಾರುತ ಸಪೋಸ್ ಇದೆಲ್ಲ ನೀರು ಮರೈನ್ ಬಾಡಿ ಇದೆ, ನಮಗೆ ನೀರಿರುವಂಥ ಒಂದು ಬಾಡಿ, ಓಷನ್ ಆಗಿರ್ಬೋದು, ಸಾಗರ, ಸರೋವರ, ಅಲ್ಲಿಂದ ನಮಗೆ ವಿಂಡ್ಸ್ ಬರ್ತಿದ್ದಾವೆ. ಸೊ ಅದರಲ್ಲಿ ನಮಗೆ ಬರೀ ಖಾಲಿ ಡ್ರೈ ವಿಂಡ್ ಇರಲ್ಲ, ಮಾಯಿಶ್ಚರ್ ಹೋಲ್ಡ್ ಮಾಡಿರ್ತವೆ, ರೈಟ್? ಸೊ ಆ ಮಾಯಿಶ್ಚರ್ ಹೋಲ್ಡ್ ಮಾಡಿಬಿಟ್ಟು ಈ ರೀತಿ ಲ್ಯಾಂಡ್ ಕಡೆಗೆ ಹೋಗುವಾಗ ಲ್ಯಾಂಡ್ ಎಂಟರ್ ಆಗೋ ಪಾರ್ಟಲ್ಲಿ ನಮಗೆ ಈ ಭಾಗದಲ್ಲಿ ನಮಗೆ ಇನ್ನೂ ಜಾಸ್ತಿ ಮಳೆಯನ್ನು ತರ್ತಿರ್ತವೆ. ಇದೇ ಕಾಂಟಿನೆಂಟ್ ಥ್ರೂ ಪಾಸಾಗಿ ಹೋಗೋ ಅಷ್ಟೊತ್ತಿಗೆ ಈ ಭಾಗದಲ್ಲಿ ಇದಕ್ಕಿಂತಲೂ ಕಡಿಮೆ ಮಳೆ, ಈ ಭಾಗಕ್ಕೆ ಬರೋ ಅಷ್ಟೊತ್ತಿಗೆ ವಿಂಡ್ ಎಲ್ಲ ಮಾಯಿಶ್ಚರನ್ನು ಕಳ್ಕೊಂಡು ಬಿಟ್ಟಿರ್ತವೆ. ಸೊ ಆಲ್ಮೋಸ್ಟ್ ಡ್ರೈ ಆಗಿರ್ತವೆ. ಸೊ ದ್ಯಾಟ್ ನಮಗೆ ಈ ಪಾರ್ಟಲ್ಲಿ ನಮಗೆ ಮಳೆ ಪ್ರಮಾಣ ಇನ್ಫ್ಯಾಕ್ಟ್ ಬಹಳ ಕಡಿಮೆ ಇರುತ್ತೆ ಕಂಪೇರ್ ಟು ದಿಸ್ ಪಾರ್ಟ್. ಎಸ್, ದಿಸ್ ಎಫೆಕ್ಟ್ ಈಸ್ ವಾಟ್ ಕಾಂಟಿನೆಂಟಾಲಿಟಿ. ಡಿಸ್ಟೆನ್ಸ್ ಫ್ರಮ್ ದಿ ಸಿ. ಈ ರೀತಿ ನೀರಿನ ಬಾಡಿ, ವಾಟರ್ ಬಾಡಿಯಿಂದ ನಾವು ಲ್ಯಾಂಡ್ ಕಡೆಗೆ ವಿಂಡ್ ಮೂವ್ ಆಗುವಾಗ ದೂರ ಹೋದ ಹಾಗೆ ಅದರೊಳಗಿರುವಂತಹ ನೀರಿನ ಪ್ರಮಾಣ ಕಡಿಮೆ ಆಗ್ತಿರುತ್ತೆ. ಸೊ ದ್ಯಾಟ್ ನಮ್ಗೆ ಆಲ್ಮೋಸ್ಟ್ ಇಲ್ಲಿ ಬಂದಾಗ ಅದು ಡ್ರೈ ವಿಂಡ್ ಆಗಿ ಬಿಟ್ಟಿರುತ್ತೆ. ನೆಕ್ಸ್ಟ್ ಇಸ್ ಓಷಿಯನ್ ಕರೆಂಟ್ಸ್. ಓಷಿಯನ್ ಅಲ್ಲಿ ಸರ್ಫೇಸ್ ಅಲ್ಲಿರುವಂತಹ ವಾಟರ್ ನಮಗೆ ಮೂವ್ ಆಗ್ತಿರುತ್ತೆ, ಅದಕ್ಕೆ ನಾವು ಓಷಿಯನ್ ಕರೆಂಟ್ಸ್ ಅಂತ ಕರಿತೀವಿ, ರೈಟ್? ಸಪೋಸ್ ಇದು ಒಂದು ಕಾಂಟಿನೆಂಟ್ ಅಥವಾ ಯಾವುದೋ ಒಂದು ಲ್ಯಾಂಡ್ ಮಾಸ್. ಈ ಒಂದು ಲ್ಯಾಂಡ್ ಮಾಸ್ ಹತ್ರ ಸಪೋಸ್ ನಮ್ಗಿಲ್ಲಿ ವಾರ್ಮ್ ಕರೆಂಟ್ ಇದೆ, ವಾರ್ಮ್ ಆಗಿರುವಂತಹ ಕರೆಂಟ್ ಇದ್ರೆ ಬಿಸಿ ಅಗೇನ್ ವಾರ್ಮ್ ಕೋಲ್ಡ್, ಇಟ್ ಈಸ್ ರಿಲೇಟಿವ್. ವಾರ್ಮ್ ಕಂಪೇರ್ ಟು ಸರೌಂಡಿಂಗ್ ಆರ್ ಆ ಥರ ಅರ್ಥ ಕೊಡುತ್ತೆ. ಸೊ ಈ ವಾರ್ಮ್ ಇರೋದ್ರಿಂದ ಈ ವಾರ್ಮ್ ಇರುವಂತಹ ವಿಂಡ್ ಇಫೆಕ್ಟು ಅದರ ಪಕ್ಕದಲ್ಲಿರುವಂತಹ ಕಾಂಟಿನೆಂಟ್ ಮೇಲೂ ಆಗ್ತಿರುತ್ತೆ, ರೈಟ್? ಸೊ ಇಫ್ ಇಟ್ ಇಸ್ ಕೋಲ್ಡ್, ಅಗೇನ್ ಇಲ್ಲಿ ನಮಗೆ ತಂಪಾಗಿರುವಂತಹ ವಾತಾವರಣ, ಇದು ವಾರ್ಮ್ ಇದ್ರೆ ಇಲ್ಲಿ ನಮಗೆ ವಾರ್ಮ್ ಆಗಿರೋದು, ಈ ರೀತಿ ನಮಗೆ ಅಫೆಕ್ಟ್ ಮಾಡ್ತಿರುತ್ತೆ. ಸೊ ದಟ್ ಈಸ್ ವಾಟ್
ಓಷಿಯನ್ ಕರೆಂಟ್. ಅದೇ ರೀತಿ ರಿಲೀಫ್ ಟೋಪೋಗ್ರಫಿ. ಈ ಒಂದು ಫ್ಯಾಕ್ಟರಲ್ಲಿ ನಾವು ಏನನ್ನ ಕವರ್ ಮಾಡ್ತೀವಿ ಅಂದರೆ, ಲೆಟ್ ಮೀ ರಬ್ ದಿಸ್. ಯಾ, ಸಪೋಸ್ ದಿಸ್ ಇಸ್ ದಿ ಪೆನಿನ್ಸುಲಾರ್ ಇಂಡಿಯಾ. ಈ ಭಾಗದಲ್ಲಿ ನಮಗೆ ಬೆಟ್ಟಗಳಿದಾವೆ, ನಮಗೆ ಮಾನ್ಸೂನ್ ಮಾರುತಗಳು ಬರ್ತಿರ್ತವೆ, ರೈಟ್. ಈ ರೀತಿ ಬಂದಾಗ ಈ ಮಾರುತಗಳು ಇಲ್ಲಿ ನಮಗೆ ಜಾಸ್ತಿ ಮಳೆಯನ್ನು ತರ್ತವೆ. ಎಸ್, ಬಿಕಾಸ್ ಆಫ್ ದಿಸ್ ಟೋಪೋಗ್ರಫಿ, ಇಟ್ ಈಸ್ ಇಲಿವೇಟೆಡ್. ಎತ್ತರವಾಗಿರೋದ್ರಿಂದ ಈ ಬೆಟ್ಟಗಳೇನು ಮಾಡ್ತಿದ್ದಾವೆ, ಮಾರುತಗಳನ್ನ ಇಲ್ಲೇ ತಡೆದು ಮಳೆ ಆಗೋ ಹಾಗೆ ಮಾಡ್ತಿದ್ದಾವೆ. ಅದೇ ರೀತಿ ಮುಂದೆ ಹೋದ ಹಾಗೆ ಈ ಒಂದು ನಿರ್ದಿಷ್ಟವಾದ ಭಾಗದಲ್ಲಿ ನಾವು ಕನ್ಸಿಡರ್ ಮಾಡಿದರೆ ನಮ್ಗೇನಿದೆ ಅಂತಂದರೆ, ಈ ಭಾಗದಲ್ಲಿ ನಮಗೆ ಜಾಸ್ತಿ ಮಳೆ ನೆರಳಿನ ಪ್ರದೇಶ ಅಂತೀವಿ, ರೇನ್ ಶ್ಯಾಡೋ ರೀಜನ್. ವೈ ರೇನ್ ಶ್ಯಾಡೋ? ಯಾಕಂದರೆ ವಿಂಡ್ಸ್ ಅಪ್ರಾಕ್ಸಿಮೇಟ್ಲಿ ಈ ಭಾಗಕ್ಕೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಡ್ರೈ ಆಗ್ತವೆ. ಸೊ ದಟ್ ನಮಗೆ ನೀರಿನ ಪ್ರಮಾಣ, ಮಳೆಯ ಪ್ರಮಾಣ ಕಡಿಮೆ ಆಗ್ತಿರುತ್ತೆ, ರೈಟ್. ಸೊ ದಿಸ್ ಇಸ್ ವೈ ಇದು ಯಾಕೆ ಇಫೆಕ್ಟ್ ಇಲ್ಲಿ ಆಗ್ತಿದೆ ಅಂತಂದರೆ, ಬಿಕಾಸ್ ಆಫ್ ದಿಸ್ ರೇಂಜ್, ರೈಟ್. ದಿಸ್ ಇಸ್ ವಾಟ್ ಅವರ್ ರಿಲೀಫ್ ಟೋಪೋಗ್ರಫಿ. ಅದೇ ರೀತಿ ದೇ ಆರ್ ದಿ ಮೇಜರ್ ಒಂದಷ್ಟು ಫ್ಯಾಕ್ಟರ್ಸ್ ನಮಗೆ ಕ್ಲೈಮೇಟನ್ನು ಕಂಟ್ರೋಲ್ ಮಾಡ್ತಿದ್ದು. ನಾವು ಇಂಡಿಯಾ ಅಂತ ಕನ್ಸಿಡರ್ ಮಾಡಿದಾಗ ನಮಗೆ ಒಂದಷ್ಟು ಫ್ಯಾಕ್ಟರ್ಸನ್ನು ನಾವಿಲ್ಲಿ ಕವರ್ ಮಾಡ್ತೀವಿ. ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಜೆಟ್ ಸ್ಟ್ರೀಮ್ ಬಗ್ಗೆ ಒಂದಷ್ಟು ನೋಡ್ಕೊಂಡ್ಬಿಟ್ಟು ಹೋಗೋಣ. ಸೊ ವಾಟ್ ಆರ್ ದೀಸ್ ಜೆಟ್ ಸ್ಟ್ರೀಮ್ಸ್ ಅಂತ ನೋಡಿದರೆ, ಎಸ್, ಜೆಟ್ ಸ್ಟ್ರೀಮ್ ಅಂದರೆ ದೇ ಆರ್ ದಿ ನ್ಯಾರೋ ಫಾಸ್ಟ್ ಮೂವಿಂಗ್ ವೆಸ್ಟರ್ಲಿ ವಿಂಡ್ ಬೆಲ್ಟ್ ಅಟ್ ಅ ಹೈಯರ್ ಆಲ್ಟಿಟ್ಯೂಡ್. ನಮಗೆ ಈ ಒಂದು ನಿರ್ದಿಷ್ಟವಾದಂತಹ ಇಮೇಜಿಂದ ಕ್ಲಿಯರ್ ಆಗ್ತಿದೆ, ಇಲ್ಲಿ ನೋಡಿದರೆ ಗೊತ್ತಾಗ್ತಿದೆ. ಈ ರೀತಿ ಹೈಯರ್ ಆಲ್ಟಿಟ್ಯೂಡಲ್ಲಿ ಮೀನ್ಸ್ ಬಹಳಷ್ಟು ಎತ್ತರದಲ್ಲಿ, ಎಷ್ಟು ಎತ್ತರ, ಭೂಮಿಯಿಂದ ಒಂದು 12 ಕಿಲೋಮೀಟರ್ಗಿಂತಲೂ ಜಾಸ್ತಿ ಎತ್ತರದಲ್ಲಿ ನಮಗೆ ವೆಸ್ಟರ್ಲೀಸ್, ಈಸ್ಟರ್ಲೀಸ್. ಎಸ್, ಸಪೋಸ್ ದಿಸ್ ಇಸ್ ಈ ಒಂದು ಭಾಗದಲ್ಲಿ ಈಸ್ಟ್ ಕಡೆಯಿಂದ ಬರ್ತಿದ್ವು ಈಸ್ಟರ್ಲೀಸ್, ಈ ರೀತಿ ವೆಸ್ಟ್ ಕಡೆಯಿಂದ ಹೋಗ್ತಿರ್ತವೆ, ವೆಸ್ಟರ್ಲೀಸ್ ಅಂತ ಕರಿತೀವಿ. ಸೊ ಈ ಭಾಗದಲ್ಲಿರುವಂತಹ ವೆಸ್ಟರ್ಲೀಸು ಈ ಭಾಗದಲ್ಲಿ ನಮಗೆ ಈ ಬೆಲ್ಟನ್ನು ನೋಡಿದರೆ ಗೊತ್ತಾಗ್ತಿದೆ, ದಿಸ್ ಬ್ಲ್ಯಾಕ್ ಲೈನ್, ರೈಟ್. ಸೊ ಈ ಒಂದು ನ್ಯಾರೋ ಆಗಿರುವಂಥ ನ್ಯಾರೋ ಆ್ಯಂಡ್ ಇಟ್ ಈಸ್ ವೆರಿ ಫಾಸ್ಟ್, ಇಟ್ ಈಸ್ ಅ ಫಾಸ್ಟ್ ಮೂವಿಂಗ್ ಹೈ ಆಲ್ಟಿಟ್ಯೂಡಲ್ಲಿ, ರೈಟ್. ವೆಸ್ಟ್ ಕಡೆಯಿಂದ ಈಸ್ಟ್ ಕಡೆಗೆ ಫ್ಲೋ ಆಗ್ತಿರುವಂಥ ಈ ಒಂದು ಸ್ಟ್ರೀಮ್ ಲೈಕ್ ಸ್ಟ್ರಕ್ಚರಿಗೆ, ಈ ಸ್ಟ್ರೀಮ್ ಲೈಕ್ ವಾಟ್ ಇಸ್ ದಿಸ್, ಈ ರೀತಿ ಮೂವ್ ಆಗ್ತಿರುವಂಥ ವಿಂಡ್ಗಳಿಗೆ ನಾವೇನಂತ ಕರಿತಿದ್ದೀವಿ, ಜೆಟ್ ಸ್ಟ್ರೀಮ್. ಸ್ಟ್ರೀಮ್ ಅಂತ ಯಾಕೆ ಕರಿತಿದ್ದೀವಿ ಅಂದರೆ ಅದ್ರ ಸ್ಪೀಡ್ ಜಾಸ್ತಿ ಇರುತ್ತೆ, ರೈಟ್. ಸೊ ದಟ್ ಈಸ್ ವಾಟ್ ದಿ ಜೆಟ್ ಸ್ಟ್ರೀಮ್, ರೈಟ್. ಬಿಕಾಸ್ ದ ಸ್ಪೀಡ್ ಈಸ್ ಆಲ್ಸೋ ವೆರಿ ಹೈ. ಹೆಂಗೆ ಇಂಡಿಯಾದ ಮೇಲೆ ಇಫೆಕ್ಟ್ ಆಗ್ತಿದೆ ಅಂತಂದರೆ, ನಮಗೆ ಮಾನ್ಸೂನ್ ಬರೋ ಅಷ್ಟೊತ್ತಿಗೆ ನಮಗೆ ಲೋ ಪ್ರೆಷರ್ ಆಗುವ ಹಾಗೆ ಮಾಡಿರುತ್ತೆ ಈ ಒಂದು ಜೆಟ್ ಸ್ಟ್ರೀಮ್ ಇರೋದ್ರಿಂದ. ಸೊ ಲೋ ಪ್ರೆಷರ್ ಇದೆ ಅಂತಂದರೆ, ಪ್ರೆಷರ್ ಇಸ್ ಆಲ್ವೇಸ್ ಬ್ಲೋಯಿಂಗ್ ಫ್ರಮ್ ಹೈ ಟು ಲೋ, ರೈಟ್. ಸೊ ಹೈ ಅಂದರೆ ಇದು ಅದನ್ನು ಪುಲ್ ಮಾಡ್ಕೊರೋಕ್ಕೆ ಹೆಲ್ಪ್ ಆಗ್ತಿರುತ್ತೆ, ರೈಟ್. ವಿಲ್ ಸಿ ದ್ಯಾಟ್, ಬಟ್ ದಿಸ್ ಇಸ್ ದಿ ಇಂಪಾರ್ಟೆಂಟ್ ಥಿಂಗ್, ರೈಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ವೆಸ್ಟರ್ನ್ ಸೈಕ್ಲೋನಿಕ್ ಡಿಸ್ಟರ್ಬೆನ್ಸ್. ಎಸ್, ಇಟ್ ಈಸ್ ಕಮಿಂಗ್ ಫ್ರಮ್ ದಿ ಮೆಡಿಟರೇನಿಯನ್ ಓಷಿಯನ್, ಮೆಡಿಟರೇನಿಯನ್ ಸೀಯಿಂದ ಬರ್ತಿರುವಂಥದ್ದು. ಅಗೇನ್ ದಿಸ್ ಇಸ್ ಆಸ್ಡ್ ಇನ್ ದಿ ಎಕ್ಸಾಮ್, ವಿಂಟರ್ ಟೈಮಲ್ಲಿ ದಿಸ್ ಇಸ್ ಆಸ್ಡ್ ಇನ್ ದಿ ಎಕ್ಸಾಮ್, ದಿಸ್ ಇಸ್ ಇಂಪಾರ್ಟೆಂಟ್. ಎಸ್, ಇಟ್ ಈಸ್ ಬ್ರಿಂಗಿಂಗ್ ದಿ ರೈನ್ಫಾಲ್ ಟು ನಾರ್ತ್ ವೆಸ್ಟ್ ಇಂಡಿಯಾ. ಎಸ್, ಈ ಭಾಗದಲ್ಲಿ ನಮಗೆ ವಿಂಟರ್ ಟೈಮಲ್ಲಿ, ವಿಂಟರಲ್ಲಿ ನಮಗೆ ಈ ಒಂದು ನಿರ್ದಿಷ್ಟವಾದ ಭಾಗದಲ್ಲಿ ನಮಗೆ ಮಳೆ ಆಗುತ್ತಿರುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ದಿಸ್ ವೆಸ್ಟರ್ನ್ ಸೈಕ್ಲೋನಿಕ್ ಡಿಸ್ಟರ್ಬೆನ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮೆಡಿಟರೇನಿಯನ್ ಸೀಯಿಂದ ಬರುವಂಥದ್ದು, ವಿಂಟರಲ್ಲಿ ರೈನ್ಫಾಲ್ ಆಗುವಂಥದ್ದು. ದಿಸ್ ಈಸ್ ಇಂಪಾರ್ಟೆಂಟ್. ಯಾ, ನಾವು ವಿ ಆರ್ ಎಂಟರಿಂಗ್ ಇನ್ ಟು ದಿ ಮಾನ್ಸೂನ್ ಸಿಸ್ಟಮ್. ಇಂಡಿಯಾದಲ್ಲಿ ಮಾನ್ಸೂನ್ ವಿಧದ ಮಳೆ ಹೇಗಾಗುತ್ತೆ, ವಾಟ್ ಆರ್ ದೋಸ್ ಫ್ಯಾಕ್ಟರ್ಸ್, ಯಾವ ಒಂದು ಫ್ಯಾಕ್ಟರ್ಸ್ ನಮಗೆ ಹೀಗಾಗಲಿಕ್ಕೆ ಕಾರಣ ಆಗ್ತಿರುವಂಥದ್ದು ಅನ್ನೋದನ್ನು ನೋಡ್ತಾ ಹೋದರೆ ನಮಗೊಂದಷ್ಟು ಫ್ಯಾಕ್ಟರ್ಸ್ ನಮಗಿಲ್ಲಿ ನೋಡ್ತೀವಿ. ಎಸ್, ದಿಸ್ ಇಸ್ ವಾಟ್ ಮೆಕ್ಯಾನಿಸಮ್ ಅಂತಲೂ ಕರಿತೀವಿ. ಇವೆಲ್ಲ ಫ್ಯಾಕ್ಟರ್ಸ್ ಸೇರ್ಕೊಂಡ್ಬಿಟ್ಟು ನಾವು ಇಂಡಿಯಾದಲ್ಲಿ ಮಾನ್ಸೂನ್ ಸಿಸ್ಟಮನ್ನು ಅಫೆಕ್ಟ್ ಮಾಡ್ತಿರುವಂತಹ, ಡಿಸೈಡ್ ಮಾಡ್ತಿರುವಂಥದ್ದನ್ನು ನಾವು ನೋಡ್ತೀವಿ, ರೈಟ್. ಸೊ ಫಸ್ಟ್ ಥಿಂಗ್ ಇಸ್ ಡಿಫ್ರೆನ್ಷಿಯಲ್ ಹೀಟಿಂಗ್. ಹೆಸರೇ ಹೇಳ್ತಿದೆ, ಡಿಫ್ರೆನ್ಷಿಯಲ್ ಹೀಟಿಂಗ್. ನಮಗೆ ಸ್ಪೆಸಿಫಿಕ್ ಹೀಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬರುತ್ತೆ, ರೈಟ್. ಸೊ ಸ್ಪೆಸಿಫಿಕ್ ಹೀಟ್ ಅನ್ನುವಂಥ ಕಾನ್ಸೆಪ್ಟಲ್ಲಿ ನಮಗೆ ಸಪೋಸ್ ಲ್ಯಾಂಡ್ ಬಾಡಿ ಮತ್ತು ವಾಟರ್ ಬಾಡಿ, ಡಿಫ್ರೆನ್ಷಿಯಲ್ ಹೀಟಿಂಗ್, ದರ್ ಇಸ್ ಅ ಡಿಫ್ರೆನ್ಸ್ ಇನ್ ದಿ ಹೀಟಿಂಗ್. ಸೂರ್ಯನಿಂದ ಬರುವಂತಹ ರೇಡಿಯೇಷನ್ ನಮಗೆ ಲ್ಯಾಂಡ್ ಮೇಲೆ ಬೀಳ್ತಿದೆ, ಅದೇ ರೀತಿ ವಾಟರ್ ಮೇಲೂ ಬೀಳ್ತಿದೆ, ರೈಟ್. ಆದರೆ ಅವೆರಡೂ ರಿಸೀವ್ ಮಾಡ್ಕೋತಿರುವಂತಹ ಲೇಯರ್ಸ್ ಆಗಿರ್ಬೋದು, ಅಥವಾ ರೇಡಿಯೇಷನ್ ಪೆನಿಟ್ರೇಟ್ ಆಗ್ತಿರುವಂತಹ ಡೆಪ್ತ್ ಆಗಿರ್ಬೋದು, ಎರಡೂ ಒಂದೇ ಥರ ಇದೆನಾ ಅಂತ ನೋಡಿದರೆ ಇಟ್ ಈಸ್ ನಾಟ್ ಸೇಮ್. ಬಿಕಾಸ್ ನಮಗೆ ಕಾಂಟಿನೆಂಟ್ ಅಂತ ಕನ್ಸಿಡರ್ ಮಾಡಿದರೆ, ಈ ಸರ್ಫೇಸ್, ರಾಕ್ ಸರ್ಫೇಸ್, ಗಟ್ಟಿಯಾಗಿರೋ ನೆಲ ಅಂತ ಕನ್ಸಿಡರ್ ಮಾಡಿದರೆ,
ನಮಗೆ ಬಹಳಷ್ಟು ಆಳವಾಗಿ ಹೋಗೋದಕ್ಕಾಗಲ್ಲ. ಬಿಕಾಸ್ ನಮ್ಗೆ ಇದು ಹೆಂಗಿರುತ್ತೆ, ಓಪೇಕ್ ಇರುತ್ತೆ, ಅಪಾರದರ್ಶಕವಾಗಿರುತ್ತೆ. ಬಟ್ ನಾವು ವಾಟರ್ ಅಂತ ಕನ್ಸಿಡರ್ ಮಾಡಿದಾಗ ನಮಗೆ ಪೆನಿಟ್ರೇಷನ್, ರೇಡಿಯೇಷನ್ ಪೆನಿಟ್ರೇಟ್ ಆಗೋದು ಜಾಸ್ತಿ ಇರುತ್ತೆ. ಸೊ ಲೋವರ್ ಲೇಯರ್ ನಮಗೆ ಹೀಟ್ ಆಗುವಂಥ ಸಾಧ್ಯತೆಗಳು ನಮಗೆ ವಾಟರ್ ಬಾಡಿಯಲ್ಲಿರುತ್ತೆ ಕಂಪೇರ್ ಟು ಲ್ಯಾಂಡ್ ಬಾಡಿ. ಎಸ್, ಅದೇ ರೀತಿ ನೀರಿನ ಒಂದು ವಿಶೇಷ ಗುಣ ಏನಂತಂದ್ರೆ ಸೂರ್ಯನಿಂದ ಬರೋ ರೇಡಿಯೇಷನ್ಸ್ ಅನ್ನ ಅಥವಾ ಹೀಟ್ ಅನ್ನ ಬೇಗ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ, ಬೇಗ ಬಿಟ್ಟು ಕೊಡಲ್ಲ. ರೈಟ್. ಸೊ ಆ ಒಂದು ಪೆಕ್ಯುಲಿಯರ್ ಫೀಚರ್ ನಮಗೆ ವಾಟರ್ ಅಲ್ಲಿ ನೋಡೋಕೆ ಸಿಗುತ್ತೆ. ಬಟ್ ಅದೇ ನಮಗೆ ಲ್ಯಾಂಡ್ ಅಲ್ಲಿ ನೋಡೋಕೆ ಸಿಗಲ್ಲ. ಅದು ಅಬ್ಸಾರ್ಬ್ ಮಾಡ್ಕೊಳ್ಳೋದು ಫಾಸ್ಟ್ ಇರುತ್ತೆ, ರಿಲೀಸ್ ಮಾಡೋದು ಕೂಡ ಫಾಸ್ಟ್ ಆಗೇ ಇರುತ್ತೆ ಲ್ಯಾಂಡ್. ರೈಟ್. ಸೊ ಈ ಒಂದು ಡಿಫ್ರೆನ್ಷಿಯಲ್ ಹೀಟಿಂಗ್ ಆಗ್ತಿರೋದ್ರಿಂದ ನಮಗೆ ಮಾನ್ಸೂನಿಗೆ ಅಫೆಕ್ಟ್ ಆಗ್ತಿದೆ. ರೈಟ್. ಸೊ ದಟ್ ಇಸ್ ವಾಟ್ ಡಿಫ್ರೆನ್ಷಿಯಲ್ ಹೀಟಿಂಗ್. ಅಂಡ್ ಮೇಜರ್ ಥಿಂಗ್ ಇಸ್ ITCZ ಶಿಫ್ಟಿಂಗ್. ಸಪೋಸ್ ದಿಸ್ ಇಸ್ ದಿ 0 ಡಿಗ್ರಿ ಅಂತ ಕನ್ಸಿಡರ್ ಮಾಡಿದ್ರೆ ಥರ್ಮಲ್ ಇಕ್ವೆಟಾರ್ ಅಂತ ಕರಿತೀವಿ ನಾವು. ITCZಗೆ ಥರ್ಮಲ್ ಇಕ್ವೆಟಾರ್ 0 ಡಿಗ್ರಿ ಅಂತ ಕನ್ಸಿಡರ್ ಮಾಡಿದ್ರೆ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂದ್ರೆ ಈ ಭಾಗದಲ್ಲಿ ನಮಗೆ ಟ್ರಾಪಿಕಲ್ ಭಾಗದಲ್ಲಿ ನಮಗೆ ಈ ರೀತಿ ವಿಂಡ್ಸ್ಗಳು ಕನ್ವರ್ಜ್ ಆಗ್ತಿರ್ತವೆ. ದಿಸ್ ಪರ್ಟಿಕ್ಯುಲರ್ ಕನ್ವರ್ಜಿಂಗ್ ಝೋನ್ಗೆ ನಾವು ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ ಕರಿತೀವಿ. ಎಸ್. ಸೊ ದಿಸ್ ಇಸ್ ವಾಟ್ ಥರ್ಮಲ್ ಟೆಂಪರೇಚರ್ ಇಂದ ಡಿಸೈಡ್ ಆಗ್ತಿರುವಂಥ ಇಕ್ವೇಟಾರ್. ರೈಟ್. ನಾವು ಭೂಮಿ ಮೇಲೆ ಎಕ್ಸಾಕ್ಟ್ ಮಿಡಲ್ ಅಲ್ಲಿ 0 ಡಿಗ್ರಿ ಅಂತ ನಮ್ಮ ರೆಫರೆನ್ಸಿಗೆ ಬರ್ದಿದ್ದೀವಿ. ಬಟ್ ದಿಸ್ ಥರ್ಮಲ್ ಇಕ್ವೇಟಾರ್ ಇಸ್ ಚೇಂಜಿಂಗ್ ಬಿಕಾಸ್ ನಮಗೆ ಭೂಮಿ ಸೂರ್ಯನ ಸುತ್ತಲೂ ರಿವಾಲ್ವ್ ಆಗ್ತಿದೆ. ಸೊ ರಿವಾಲ್ವ್ ಆಗ್ತಿರೋವಾಗ ಅದು ನಮ್ದು ಭೂಮಿ ಸ್ವಲ್ಪ ಟಿಲ್ಟ್ ಆಗಿದೆ. ರೈಟ್. ಸೊ ಟಿಲ್ಟ್ ಆಗಿರುವಂತಹ ಭೂಮಿ ಸೂರ್ಯನ ಸುತ್ತಲೂ ರಿವಾಲ್ವ್ ಆಗ್ತಿರುವಾಗ ರೇಡಿಯೇಷನ್ ರಿಸೀವ್ ಆಗುವಂತಹ ರೀಜನ್ ನಮಗೆ ಈ ಒಂದು ಪರ್ಟಿಕ್ಯುಲರ್ ಭಾಗದಲ್ಲಿ ವ್ಯತ್ಯಾಸ ಆಗ್ತಿರುತ್ತೆ. ರೈಟ್. ಸೊ ಅದನ್ನೇ ನಾವು ರೆವಲ್ಯೂಷನ್ ಆಫ್ ದಿ ಅರ್ತ್ ಅನ್ನುವಂತಹ ಚಾಪ್ಟರ್ ಅಲ್ಲಿ ಕಲ್ತಿದ್ವಿ. ಏನ್ ನೋಡಿದ್ವಿ, 4 ಪೊಸಿಷನ್ ಅನ್ನ ಕನ್ಸಿಡರ್ ಮಾಡಿದ್ವಿ. ಈ 4 ಪೊಸಿಷನ್ ಅಲ್ಲಿ ನಾವು ಸಪೋಸ್ ದಿಸ್ ಇಸ್ ಜೂನ್ ಅಲ್ಲಿ ನಮಗೆ ರೇಡಿಯೇಷನ್ ನಮಗೆ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಜಾಸ್ತಿ ಬರ್ತಾ ಇತ್ತು. ಬಟ್ ಇನ್ ಕೇಸ್ ಆಫ್ ಡಿಸೆಂಬರ್ ಅದೇ ನಮಗೆ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಜಾಸ್ತಿ ಬರ್ತಾ ಇತ್ತು. ರೈಟ್. ಸೊ ಅಂದ್ರೆ ಏನಾಗ್ತಿದೆ ಇಲ್ಲಿ, ರೇಡಿಯೇಷನ್ ಅಲ್ಲಿ ವ್ಯತ್ಯಾಸ ಯಾಕೆ ಆಗ್ತಿದೆ, ಬರುವಂತಹ ಟೆಂಪರೇಚರ್ ಅಲ್ಲಿ ಈ ಥರ್ಮಲ್ ಇಕ್ವೆಟಾರ್ ಅಲ್ಲಿ ನಮಗೆ ಶಿಫ್ಟಿಂಗ್. ಎಸ್, ಪೊಸಿಷನ್ ಅಲ್ಲಿ ಚೇಂಜಸ್ ಆಗ್ತಿದೆ, ವೇರಿಯೇಷನ್ ಆಗ್ತಿದೆ. ರೈಟ್. ಸೊ ಹೀಗಿರುವಂತಹ ಇದು ಇಕ್ವೆಟಾರ್ ಅಲ್ಲಿ ಅಂತ ಕನ್ಸಿಡರ್ ಮಾಡ್ತಿದೀವಲ್ವಾ, ದಿಸ್ ಇಸ್ ಸಮ್ ವಾಟ್ ಐಡಿಯಲ್ ಕಂಡೀಷನ್. ಬಟ್ ಇದು ಹಿಂಗೆ ಕಾನ್ಸ್ಟೆಂಟ್ ಇರಲ್ಲ. ಇಟ್ ಈಸ್ ಮೂವಿಂಗ್ ಟು ನಾರ್ತ್ ಟು ಸೌತ್. ಎಸ್, ಬಿಕಾಸ್ ಆಫ್ ದಿಸ್ ರೆವಲ್ಯೂಷನ್ ಆಫ್ ದಿ ಅರ್ತ್. ರೈಟ್. ಸೊ ನಮಗೆ ಜೂನ್ ಟೈಮಲ್ಲಿ ನಮಗೆ ಅಪ್ರಾಕ್ಸಿಮೇಟ್ಲಿ ಜೂನಲ್ಲಿ ನಮಗೆ ನಾರ್ದರ್ನ್ ಹೆಮಿಸ್ಫಿಯರ್ ಅವರಿಗೆ ನಮ್ಗೆ ಏನಿರುತ್ತೆ, ಸಮರ್ ಸೋಲಸ್ಟೈಸ್. ಐ ಹೋಪ್ ಯು ರಿಮೆಂಬರ್. ಸೊ ಇಲ್ಲಿ ಸಮರ್ ಸೋಲಸ್ಟೈಸ್ ಇದೆ ಅಂದ್ರೆ ನಮಗೆ ಡೈರೆಕ್ಟ್ ಆಗಿರುವಂತಹ ರೇಡಿಯೇಷನ್ ಈ ಜೂನ್ 21ಗೆ ನಮಗೆ 23.5 ಡಿಗ್ರಿ ಲ್ಯಾಟಿಟ್ಯೂಡ್ ಮೇಲೆ ಫಾಲ್ ಆಗುತ್ತೆ ಅಂತ ಓದಿದ್ವಿ. ರೈಟ್. ಸೊ ಇದರಿಂದ ಏನ್ ಗೊತ್ತಾಗ್ತಿದೆ, ದಿಸ್ ಥರ್ಮಲ್ ಇಕ್ವೆಟಾರ್ ಈಸ್ ಶಿಫ್ಟೆಡ್ ಲಿಟಲ್ ಟುವರ್ಡ್ಸ್ ದಿ ನಾರ್ತ್. ಹೇಳ್ಬೋದಲ್ವಾ ಈ ತರ? ಎಸ್, ಬಿಕಾಸ್ ಆಫ್ ದಿಸ್ ಶಿಫ್ಟಿಂಗ್ ಆಫ್ ದಿಸ್ ITCZ, ಶಿಫ್ಟಿಂಗ್ ಆಫ್ ದಿಸ್ ಥರ್ಮಲ್ ಬೆಲ್ಟ್, ಥರ್ಮಲ್ ಇಕ್ವೆಟಾರ್ ಟುವರ್ಡ್ಸ್ ದಿ ನಾರ್ತ್. ದಿಸ್ ಇಸ್ ಒನ್ ಕಾನ್ಸೆಪ್ಟ್. ಒನ್ ಮೋರ್ ಕಾನ್ಸೆಪ್ಟ್ ನಾವು ಏನು ನೋಡ್ತೀವಿ ಅಂದರೆ ಕೋರಿಯೋಲಿಸ್ ಫೋರ್ಸ್ ಅಂತ ನೋಡ್ತೀವಿ. ಕೋರಿಯೋಲಿಸ್ ಫೋರ್ಸ್ ಅಂತ ನೋಡಿದಾಗ ಸಪೋಸ್ ದಿಸ್ ಇಸ್ ಅರ್ತ್ 0 ಡಿಗ್ರಿ ನಾರ್ತ್ ಅಲ್ಲಿ ಇದೇನು ಹೇಳ್ತಿದೆ ಅಂದರೆ ಕೋರಿಯೋಲಿಸ್ ಫೋರ್ಸ್ ಪ್ರಕಾರ ಇಟ್ ಈಸ್ ಅ ಫೋರ್ಸ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಫೋರ್ಸ್. ಭೂಮಿ ರೊಟೇಟ್ ಆಗ್ತಿರೋದ್ರಿಂದ ಭೂಮಿ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರುತ್ತೆ. ಆ ಫೋರ್ಸ್ಗೆ ನಾವು ಕೋರಿಯೋಲಿಸ್ ಫೋರ್ಸ್ ಅಂತ ಕರಿತೀವಿ. ಸೊ ಅದೇನ್ ಮಾಡುತ್ತೆ ಅಂದ್ರೆ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಇರುವಂತಹ ಆಬ್ಜೆಕ್ಟ್ಸ್ ಅನ್ನ ರೈಟ್ ವರ್ಡ್ ಡಿಫ್ಲೆಕ್ಟ್ ಆಗೋ ಹಾಗೆ ಮಾಡುತ್ತೆ. ಅದೇ ರೀತಿ ಸೌತ್ ಅಲ್ಲಿ ಮೂವ್ ಆಗ್ತಿರುವಂತಹ ಆಬ್ಜೆಕ್ಟ್ ಅಥವಾ ವಿಂಡ್ ಅನ್ನ ಅದರ ಲೆಫ್ಟ್ ವರ್ಡ್ ಡಿಫ್ಲೆಕ್ಟ್ ಆಗೋ ತರ ಮಾಡ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಸಪೋಸ್ ದಿಸ್ ಇಸ್ ದಿ ಅರ್ತ್, ಸದರ್ನ್ ಹೆಮಿಸ್ಫಿಯರ್ ಅಲ್ಲಿದ್ರೆ ಆಬ್ಜೆಕ್ಟ್ ಈ ತರ ಮೂವ್ ಆಗ್ತಿದೆ. ಆಬ್ಜೆಕ್ಟ್ ನಾವು ಮೇಜರ್ಲಿ ವಿಂಡ್ ಅನ್ನ ಕನ್ಸಿಡರ್ ಮಾಡ್ತೀವಿ. ವಿಂಡ್ ಈ ತರ ಮೂವ್ ಆಗ್ತಿದೆ. ವಿಂಡ್ ಅದರದ್ದು ಲೆಫ್ಟ್ ವರ್ಡ್ ಮೂವ್ ಆಗಬೇಕು. ದಿಸ್ ಇಸ್ ದಿ ರೈಟ್, ದಿಸ್ ಇಸ್ ದಿ ಲೆಫ್ಟ್. ರೈಟ್. ಸೊ ವಿಂಡ್ ಏನಾಗುತ್ತೆ, ಈ ತರ ಮೂವ್ ಆಗುತ್ತೆ. ರೈಟ್. ಎಸ್, ಅದೇ ರೀತಿ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ದಿಸ್ ಇಸ್ ದಿ ಲೆಫ್ಟ್ ಅಂಡ್ ದಿಸ್ ಇಸ್ ದಿ ರೈಟ್. ಸೊ ದಿಸ್ ಇಸ್ ರೈಟ್, ದಿಸ್ ಇಸ್ ಲೆಫ್ಟ್. ಎಸ್.
ಸೊ ಇದೆಲ್ಲ ಯಾವ ಕಡೆ ಡಿಫ್ಲೆಕ್ಟ್ ಆಗಬೇಕು, ರೈಟ್. ಸೊ ಇದೇನಾಗುತ್ತೆ, ಈ ಥರ ಡಿಫ್ಲೆಕ್ಟ್ ಆಗ್ತಿರುತ್ತೆ, ರೈಟ್. ಸೊ ಈ ರೀತಿ ಡಿಫ್ಲೆಕ್ಟ್ ಆಗ್ತಿರುತ್ತೆ. ಸೊ ನಾವು ಇದು ನಮ್ಮದು ಶಿಫ್ಟ್ ಆಗ್ತಿದೆ, ಬೆಲ್ಟ್ ನಮಗೆ ಶಿಫ್ಟ್ ಆಗ್ತಿದೆ. ದಿಸ್ ಇಸ್ 0 ಡಿಗ್ರಿ. ದ್ಯಾಟ್ ಇಸ್ ವಾಟ್ ನಮ್ಮ ನಾರ್ದರ್ನ್ ಹೆಮಿಸ್ಫಿಯರ್, ಸದರ್ನ್ ಹೆಮಿಸ್ಫಿಯರ್ ಅಂತ ಸ್ಯಾಗ್ರಿಗೇಟ್ ಮಾಡ್ತಿರೋದು ಅಲ್ವಾ. ಎಸ್, ನಾವು ಇಲ್ಲಿ ಏನಾಗ್ತಿದೆ 0 ಡಿಗ್ರಿ ಅಂತ ಕನ್ಸಿಡರ್ ಮಾಡಿದಾಗ ನಮಗೆ ITCZ ಶಿಫ್ಟ್ ಆದಾಗ 0 ಡಿಗ್ರಿ ಬೆಲ್ಟ್ ಶಿಫ್ಟ್ ಆಗಿರುತ್ತೆ, ರೈಟ್. ಸೊ 0 ಡಿಗ್ರಿ ಲಿಟಲ್ ಅಬೋವ್ ಹೋಗಿರುತ್ತೆ, ರೈಟ್. ಸೊ ಆಗೇನಾಗ್ತಿರುತ್ತೆ, ಸಪೋಸ್ ಈ ಭಾಗದಲ್ಲಿ ನಮ್ಮದು ವಿಂಡ್ ಇದೆ, ವಿಂಡ್ ನಮಗೆ ಈ ಕಡೆ ಹೋಗಬೇಕಿತ್ತು ಸದರ್ನ್ ಹೆಮಿಸ್ಫಿಯರಲ್ಲಿ, ಬಟ್ ಅದೇನಾಗ್ತಿದೆ, ಅದರ ಲೆಫ್ಟ್ ವರ್ಡ್ ಡಿಫ್ಲೆಕ್ಟ್ ಆಗ್ತಿದೆ 0 ಡಿಗ್ರಿ. ಇಲ್ಲಿ ನಮಗೆ ನೋಡಿದ್ರೆ ಕ್ಲಿಯರ್ ಆಗ್ತಿದೆ, ಇದು ವಿಂಡ್ ನಮಗೆ ಆಕ್ಚುಲಿ ಈ ಥರಾನೇ ಹೋಗಬೇಕಿತ್ತು, ಬಟ್ ಕೋರಿಯೋಲೆಸ್ ಫೋರ್ಸ್ ಇರೋದ್ರಿಂದ ಈ ಕಡೆಗೆ ಬೆಂಡ್ ಆಗಿದೆ, ಡಿಫ್ಲೆಕ್ಟ್ ಆಗಿದೆ, ರೈಟ್. ಬಟ್ ಇದೇ ನಮಗೆ 0 ಡಿಗ್ರಿ ಏನು ಮೇಲೆಗಡೆ ಶಿಫ್ಟ್ ಆದಾಗ ಈ ವಿಂಡ್ ನಮಗೆ ಸೀದಾ ಹೀಗೆ ಹೋಗಬೇಕಿತ್ತು ಐಡಿಯಲಿ, ಬಟ್ ಕೋರಿಯೋಲೆಸ್ ಫೋರ್ಸ್ ಇರೋದ್ರಿಂದ ನಾರ್ದರ್ನ್ ಹೆಮಿಸ್ಫಿಯರ್ ಅದು ರೈಟ್ ವರ್ಡ್ ಡಿಫ್ಲೆಕ್ಟ್ ಆಗ್ತಿದೆ, ರೈಟ್. ಸೊ ಈ ಥರ ಹೋಗಬೇಕಿತ್ತು. ಕೋರಿಯೋಲೆಸ್ ಫೋರ್ಸ್ ಇರ್ತಿರ್ಲಿಲ್ಲ ಅಂದರೆ ಪ್ರೊಬ್ಯಾಬ್ಲಿ ಇದರ ಡೈರೆಕ್ಷನ್ ಬೇರೆ ಇರ್ತಿತ್ತು, ಬಟ್ ಹಿಂಗೆ ಹೋಗ್ತಿರುವಂತಹ ವಿಂಡನ್ನು ಅದರ ರೈಟ್ ಕಡೆಗೆ ಡಿಫ್ಲೆಕ್ಟ್ ಆಗೋ ಹಾಗೆ ಮಾಡ್ತಿದೆ. ಸೊ ಎಲ್ಲ ವಿಂಡ್ಸು ಕೂಡ ನಮಗೆ ರೈಟ್ ವರ್ಡ್ ಡಿಫ್ಲೆಕ್ಟ್ ಆಗಿದೆ. ಸೊ ಡಿಫ್ಲೆಕ್ಟ್ ಆದಾಗ ಇಲ್ಲೇ ನಮ್ಮದು ಭಾರತ ಇದೆ, ರೈಟ್. ಸೊ ಈ ರೀತಿ ಎಂಟರ್ ಆಗುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ದಿಸ್ ಇಸ್ ವಾಟ್ ITCZ shifting. Another thing is Tibetan plateau heating. This is also one of the major ಆಗಿರುವಂಥ ಥಿಂಗ್. ಏನಾಗುತ್ತೆ ಅಂದರೆ ಟಿಬೇಟಿಯನ್ ಪ್ಲಾಟ್ಯೂ ನಮಗೆ ಹೀಟ್ ಆಗ್ತಿದೆ, ಹೀಟ್ ಆಗಿರೋದ್ರಿಂದ ಟೆಂಪ್ರೇಚರ್ ಹೈ ಇರುತ್ತೆ. ಅಗೇನ್ ವಿ ಆರ್ ಟಾಕಿಂಗ್ ಅಬೌಟ್ ಈ ಒಂದು ಪರ್ಟಿಕ್ಯುಲರ್ ಪೊಸಿಷನಲ್ಲಿ, ಈ ಒಂದು ಹಾಫ್ ಇಯರ್ ಪಾರ್ಟಲ್ಲಿ, ಜೂನ್ ಈ ಒಂದು ಪಾರ್ಟಲ್ಲಿ ಲೆಕ್ಕ ಹಾಕ್ತಿದ್ದೀವಿ, ನೋಡ್ತಿದ್ದೀವಿ. ಸೊ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ನಮಗೆ ಟಿಬೇಟಿಯನ್ ಪ್ಲಾಟು ಈ ಒಂದು ಭಾಗದಲ್ಲಿ ಕಂಡು ಬರ್ತಿದೆ, ಇಲ್ಲಿಂದ ನೋಡ್ಬೋದು. ಸೊ ಈ ಭಾಗದಲ್ಲಿ ನಮಗೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಸೊ ವಾಟ್ ಅಬೌಟ್ ಪ್ರೆಷರ್? ಇಟ್ ಮಸ್ಟ್ ಬಿ ಲೋ, ರೈಟ್. ಸೊ ಏನಾಗುತ್ತೆ, ಪ್ರೆಷರ್ ಏನಿರುತ್ತೆ, ಲೋ ಪ್ರೆಷರ್ ಇರುತ್ತೆ. ಸೊ ಲೋ ಪ್ರೆಷರ್ ಅಗೇನ್ ವಿಂಡ್ ಯಾವ ಕಡೆಯಿಂದ ಹೋಗಬೇಕು, ಹೈ ಟು ಲೋ, ರೈಟ್. ಸೊ ಎಲ್ಲಿ ಹೈ ಪ್ರೆಷರ್ ಇರುತ್ತೆ ಅಲ್ವಾ, ಸೊ ಇದು ಹೆಂಗೆ ಮಾಡುತ್ತೆ ಅಂದರೆ ಅದನ್ನು ಪುಲ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಿರುತ್ತೆ, ರೈಟ್. ಸೊ ದಿಸ್ ಇಸ್ ದಿ ಟಿಬೇಟಿಯನ್ ಪ್ಲಾಟ್ಯೂ ಹೀಟಿಂಗ್. ಎಸ್, ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಮೂವ್ಮೆಂಟ್ ನಾವು ಪ್ರೀವಿಯಸ್ ಅಲ್ಲಿ ನೋಡಿದ್ವಿ, ಜೆಟ್ ಸ್ಟ್ರೀಮ್ ಅಂತ, ರೈಟ್. ಸೊ ಅದರ ಇನ್ಫ್ಲೂಯೆನ್ಸ್ ಕೂಡ ನಮಗಿಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ, ರೈಟ್. ಅದೇ ರೀತಿ ಟ್ರಾಪಿಕಲ್ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್, ಇದು ಹೆಂಗಂದ್ರೆ ಈ ಪೆನಿನ್ಸುಲರ್ ಪಾರ್ಟ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುವಂಥದ್ದು, ಜಸ್ಟ್ ಬಿಕಾಸ್ ಆಫ್ ಎಲ್ಲ ವಿಂಡ್ ಬೆಲ್ಟ್ ನಮಗೆ ಮೇಲೆ ಶಿಫ್ಟ್ ಆಗಿದೆ, ಈಸ್ಟರ್ಲಿ ಶಿಫ್ಟ್ ಆಗಿದೆ, ವೆಸ್ಟರ್ಲೀಸು ಶಿಫ್ಟ್ ಆಗಿರುತ್ತೆ, ರೈಟ್. ಸೊ ದಿಸ್ ಇಸ್ ದಿ ಅನದರ್ ಫ್ಯಾಕ್ಟರ್. ಅದೇ ರೀತಿ ಸದರ್ನ್ ಆಸಿಲೇಷನ್, ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್, ರೈಟ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸದರ್ನ್ ಆಸಿಲೇಷನ್ ಅಲ್ಲಿ ಎಲ್ನಿನಾ ಲಾನಿನಾ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂತಂದ್ರೆ ಇದು ಒಂದು ಮೂವ್ ಆಗ್ತಿರುವಂತಹ ಸಿಸ್ಟಮ್ ನಮಗೆ ಪೆಸಿಫಿಕ್ ಓಷಿಯನ್ ಅಲ್ಲಿ ನೋಡೋಕೆ ಸಿಗ್ತಿರುತ್ತೆ, ರೈಟ್. ಸೊ ಒಂದು ಪರ್ಟಿಕ್ಯುಲರ್ ನಮಗೆ ಎಷ್ಟು ಬೇಕು ಮಾನ್ಸೂನಿಗೆ ಅಷ್ಟು ಮಾತ್ರ ತಗೋತೀವಿ, ರೈಟ್. ಸೊ ಇಲ್ಲಿ ನಮಗೆ ಪೆಸಿಫಿಕ್ ಓಷಿಯನ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ, ರೈಟ್. ಸೊ ಈ ಪೆಸಿಫಿಕ್ ಓಷಿಯನ್ ಅಲ್ಲಿ ನಮಗೆ ಒಂದು ಈ ರೀತಿ ಸೈಕ್ಲಿಕ್ ಆಗಿ ನಮಗೆ ವಿಂಡ್ ಮೂವ್ಮೆಂಟ್ ನಮಗೆ ನೋಡ್ಲಿಕ್ಕೆ ಸಿಗ್ತಿರುತ್ತೆ, ರೈಟ್. ಸಪೋಸ್ ನಮ್ದು ಇಂಡಿಯಾ ಈ ಎಲ್ಲ ಪಾರ್ಟ್, ರೈಟ್. ಸೊ ಈ ಎಲ್ಲ ಪಾರ್ಟ್ ನಮ್ಗೆ ಇಲ್ಲಿ ಐಲ್ಯಾಂಡ್ಸ್ ಇಲ್ಲಿದೆ, ಅದೇ ರೀತಿ ಇಲ್ಲಿ ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ ಈ ಭಾಗದಲ್ಲಿದೆ. ನಮಗೆ ಈ ಒಂದು ಈ ರೀತಿ ಆಗ್ತಿರುವಂತಹ ಮೋಷನ್ ಅಲ್ಲಿ ನಮಗೆ ಎಲ್ನಿನಾ ಅನ್ನುವಂತಹ ಕಂಡೀಷನ್ ಅಲ್ಲಿ ಎಲ್ನಿನಾ ಅಂಡ್ ಲಾನಿನಾ ಎರಡು ಕಂಡೀಷನ್ ಬರುತ್ತೆ. ಈ ಭಾಗದಲ್ಲಿ ಏನು ಜಾಸ್ತಿ ಮಳೆ ಆಗಿ ಈ ಭಾಗದಲ್ಲಿ ಜಾಸ್ತಿ ಮಳೆ ಆಗುವಾಗ ಈ ಭಾಗದಲ್ಲಿ ನಮಗೆ ಡ್ರೈ ವಿಂಡ್ಸ್ ನೋಡ್ಲಿಕ್ಕೆ ಸಿಗ್ತಿರುತ್ತೆ, ರೈಟ್. ಸೊ ಆ ಒಂದು ಸೈಕಲ್ಲಿಗೆ ನಾವು ಈ ಭಾಗದಲ್ಲಿರುವಾಗ ಎಲ್ನಿನಾ ಅಂತ ಕರಿತೀವಿ. ಅಂದರೆ ಈ ಐಲ್ಯಾಂಡ್ಸ್ ಅಲ್ಲಿ ಅಗೇನ್ ಐಲ್ಯಾಂಡ್ ಪಕ್ಕನೇ ನಮ್ದು ಭಾರತ ಕೂಡ ಇರೋದು. ಸೊ ಈ ಭಾಗದಲ್ಲಿ ನಮಗೆ ಮಳೆ ನಮಗೆ ಕಡಿಮೆ ಆಗ್ತಿರುತ್ತೆ, ರೈಟ್. ಸೊ ಕಡಿಮೆ ಮಳೆ ನೋಡ್ಲಿಕ್ಕೆ ಸಿಗುತ್ತೆ ಬಿಕಾಸ್ ಆಫ್ ಡ್ರೈ ವಿಂಡ್ಸ್. ಎಸ್, ಆ ಡ್ರೈ ವಿಂಡ್ಸ್ ಏನು ವಿಲ್ ಕವರ್ ಇನ್ ಸಮ್ ಅದರ್ ಟಾಪಿಕ್. ಸೊ ಈ ಭಾಗದಲ್ಲಿ ನಮಗೆ ಎಲ್ನಿನೋ ಕಂಡೀಷನ್ ಇತ್ತು ಅಂತಂದ್ರೆ ಈ ಭಾಗದಲ್ಲಿ ನಮಗೆ ಮಳೆ ಕಡಿಮೆ ಆಗ್ತಿರುತ್ತೆ, ರೈಟ್. ಅದೇ ನಮಗೆ ಲಾನಿನಾ ಕಂಡೀಷನ್ ಇತ್ತು ಅಂದ್ರೆ ಮಾಯಿಸ್ಟ್ ಆಗಿರುವಂತಹ ಏರ್ ಇರುತ್ತೆ, ಸೊ ದ್ಯಾಟ್ ನಮಗೆ ಮಳೆ ಜಾಸ್ತಿ ತರ್ತಿರುತ್ತೆ. ಸೊ ಆಗ ನಾವು ಆ ಕಂಡೀಷನ್ನಿಗೆ ಲಾನಿನಾ ಅಂತ ಕರಿತೀವಿ. ಲಾನಿನಾ ಕಂಡೀಷನ್ ಇದ್ರೆ ನಮಗೆ ಭಾರತದಲ್ಲಿ ಜಾಸ್ತಿ ಮಳೆ ಆಗ್ತಿರುತ್ತೆ, ರೈಟ್. ಎಲ್ನಿನಾ ಕಂಡೀಷನ್ ಇದ್ರೆ ಭಾರತದಲ್ಲಿ ಮಳೆ ಏನಿರುತ್ತೆ, ಲಾನಿನಾ ಕಂಡೀಷನ್ ಇದ್ರೆ ಭಾರತದಲ್ಲಿ ಮಳೆ ಹೇಗಿರುತ್ತೆ. ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಯಾ, ದೀಸ್ ಆರ್ ದಿ ಸಮ್
ಮೇಜರ್ ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟಿಂಗ್ ದಿ ಇಂಡಿಯನ್ ಮಾನ್ಸೂನ್. ಎಸ್, ನಾವು ಹೆಂಗೆ ಮಾನ್ಸೂನ್ ಆಗಲಿಕ್ಕೆ ಏನೇನು ಕಾರಣ ಅಂತ ನೋಡಿದ್ವಿ. ನಾವು ಮಾನ್ಸೂನ್ ಹೆಂಗೆ ಬರುತ್ತೆ ಅಂತ ನೋಡ್ತೀವಿ, ಹೇಗೆ ಭಾರತದಲ್ಲಿ ಮೂವ್ ಆಗ್ತಿದೆ ಮಾನ್ಸೂನ್ ಅಂತ ಕನ್ಸಿಡರ್ ಮಾಡಿದ್ರಾಗ. ಸಪೋಸ್ ದಿಸ್ ಇಸ್ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ, ರೈಟ್. ಸೊ ಅಪ್ರಾಕ್ಸಿಮೇಟ್ಲಿ ನಮ್ಮ ಭಾರತ, ಸೊ ಈ ಕಡೆ ನಾರ್ತ್ ಈಸ್ಟ್, ರೈಟ್, ಈ ಥರ ನೋಡೋಕೆ ಸಿಗುತ್ತೆ. ಸೊ ನಮಗೆ ಬೆಲ್ಟ್ ಶಿಫ್ಟ್ ಆದಮೇಲೆ ನಮಗೆ ಕೋರಿಯೋಲಸ್ ಫೋರ್ಸಿಂದ ವಿಂಡ್ ಡೈರೆಕ್ಷನ್ ಚೇಂಜ್ ಆದಮೇಲೆ ಪ್ರೀವಿಯಸ್ ಡಯಾಗ್ರಾಮ್, ರೈಟ್. ಸೊ ನಮಗೆ ಈ ರೀತಿ ನಮಗೆ ವಿಂಡ್ ಎಂಟರ್ ಆಗ್ತಿತ್ತು, ರೈಟ್. ಸೊ ಈ ರೀತಿ ಒಂದು ಅರೇಬಿಯನ್ ಸಿ ಬ್ರಾಂಚ್ ಅಂತೀವಿ, ಇನ್ನೊಂದು ಬ್ರಾಂಚ್ ಈ ರೀತಿ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಅಂತೀವಿ, ರೈಟ್. ಮೀನ್ಸ್ ವಿಂಡ್ ಈ ಥರನೂ ಎಂಟರ್ ಆಗ್ತಿದೆ, ಈ ಥರನೂ ಎಂಟರ್ ಆಗ್ತಿದೆ, ರೈಟ್. ಸೊ ಫಸ್ಟ್ಲಿ ಇಲ್ಲಿ ಎಂಟರ್ ಯಾವಾಗ ಆಗುತ್ತೆ, ಫಸ್ಟ್ ನಮ್ಗೆ ಇಲ್ಲಿ ಕೇರಳ ಸಿಗುತ್ತೆ ಜೂನ್ ಅಷ್ಟೊತ್ತಿಗೆ, ಜೂನ್ 1 ಅನ್ನೋಂಗೆ ನಮಗೆ ಕೇರಳದಲ್ಲಿ ನಮಗೆ ಮಾನ್ಸೂನ್ ಎಂಟರ್ ಆಗುತ್ತೆ, ರೈಟ್. ಮಾನ್ಸೂನ್ ಯಾವಾಗುತ್ತೆ, ಬಸ್ಟ್ ಆಗುತ್ತೆ, ಮಳೆ ಸ್ಟಾರ್ಟ್ ಆಗುತ್ತೆ ಇನ್ ಅರ್ಲಿ ಜೂನ್, ಫಸ್ಟ್ ವೀಕ್ ಆಫ್ ಜೂನ್. ಪರ್ಟಿಕ್ಯುಲರ್ಲಿ ಐಡಿಯಲ್ ಕಂಡೀಷನಲ್ಲಿ ನಮಗೆ ಜೂನ್ 1 ಅಂತ ಹೇಳ್ತೀವಿ, ರೈಟ್. ಸೊ ಇಲ್ಲಿ ನಮಗೆ ಮಳೆ ಆಗುತ್ತೆ, ಇದಕ್ಕೆ ನಾವೇನಂತೀವಿ ಮಾನ್ಸೂನ್ ಆನ್ಸೆಟ್, ಮಳೆಗಾಲ ಸ್ಟಾರ್ಟ್ ಆಗ್ತಿದೆ, ಮಾನ್ಸೂನ್ ಅರೈವ್ ಆಗ್ತಿದೆ ಅಂತ ಕರಿತೀವಿ, ರೈಟ್. ಸೊ ಅದೇ ರೀತಿ ನಮಗೆ ಒಂದಷ್ಟು ಟೈಮ್ ಆದಮೇಲೆ ಅರೌಂಡ್ ಜುಲೈ 10 ಅಷ್ಟೊತ್ತಿಗೆ ಅರೇಬಿಯನ್ ಸಿ ಬ್ರಾಂಚ್ ನಮಗೆ ಆಲ್ಮೋಸ್ಟ್ ಮಹಾರಾಷ್ಟ್ರ ರೀಜನ್ ಈ ಭಾಗ ಎಲ್ಲ ಕವರ್ ಮಾಡಿರುತ್ತೆ, ರೈಟ್. ಅಪ್ರಾಕ್ಸಿಮೇಟ್ಲಿ ಜೂನ್ 10 ಅಷ್ಟೊತ್ತಿಗೆ ಈ ಭಾಗದಲ್ಲಿ, ರೈಟ್. ಅದೇ ರೀತಿ ಫಸ್ಟ್ ಜೂನ್ ಅನ್ನೋಂಗೆ ನಮಗೆ ಏನು ಬೇ ಆಫ್ ಬೆಂಗಾಲ್ ಬ್ರಾಂಚಿಂದ ಈ ಭಾಗದಲ್ಲಿ ನಮಗೆ ಮಳೆಯನ್ನು ನಾವು ನೋಡ್ತೀವಿ, ರೈಟ್. ಸೊ ವಿಲ್ ಸಿ ಇನ್ ದಿ ನೆಕ್ಸ್ಟ್ ಡಯಾಗ್ರಾಮ್. ಈ ಭಾಗದಲ್ಲಿ ನಾವು ಮಳೆಯನ್ನು ನೋಡ್ತಿರ್ತೀವಿ. ಸೊ ಜಾಸ್ತಿ ಈ ಭಾಗದಲ್ಲಿ ಮಳೆ ನಮಗೆ ಈ ಬ್ರಾಂಚಿಂದ ಆಗ್ತದೆ, ರೈಟ್. ಅದೇ ನಮಗೆ ಏನು ಇದೆಲ್ಲ ನಮಗೆ ಎಕ್ವೈರ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ಜುಲೈ ಅನ್ನೋ ಅಷ್ಟೊತ್ತಿಗೆ ನಮಗೆ ಈ ಆಲ್ಮೋಸ್ಟ್ ಇಂಡಿಯಾವನ್ನು ನಾವು ಕವರ್ ಮಾಡಿರುತ್ತೆ, ರೈಟ್. ಈ ರೀತಿ ಎಂಟರ್ ಆಗಿ ಇಲ್ಲಿ ನಮಗೆ ನಾರ್ತ್ ಈಸ್ಟ್ ಇದ್ದಾವೆ, ಇಲ್ಲಿ ನಮಗೆ ಮಾಲ್ದಾ ಗ್ಯಾಪ್ ಅಂತ ಸಿಗುತ್ತೆ. ಸೊ ಇಲ್ಲಿ ನಮಗೆ ಅಗೇನ್ ಮಾರುತಗಳು ಅಲ್ಲಿಯೂ ಎಂಟರ್ ಆಗ್ತವೆ, ರೈಟ್. ಸೊ ಆಲ್ಮೋಸ್ಟ್ ಇಂಡಿಯಾವನ್ನು ಬೈ ಜುಲೈ ಅಷ್ಟೊತ್ತಿಗೆ ಕವರ್ ಮಾಡಿರುತ್ತೆ. ಅಗೇನ್ ಈ ರೀತಿ ಎಂಟರ್ ಆಗಿರುವಂತಹ ಮಾನ್ಸೂನ್, ವೈ ದೇ ಆರ್ ಎಂಟರಿಂಗ್, ಮೇಜರ್ ಥಿಂಗ್ ITCZ ಬೆಲ್ಟ್ ನಮಗೆ ನಾರ್ತ್ ವರ್ಡ್ ಶಿಫ್ಟ್ ಆಗಿರೋದ್ರಿಂದ ವಿಂಡ್ ಡೈರೆಕ್ಷನ್ ನಮಗೆ ರೈಟ್ ವರ್ಡ್ ಡಿಫ್ಲೆಕ್ಟ್ ಆಗಿಬಿಟ್ಟು ಈ ರೀತಿ ಎಂಟರ್ ಆಗ್ತಿದೆ, ರೈಟ್. ಬಟ್ ಇನ್ ಕೇಸ್ ಆಫ್ ಸೆಪ್ಟೆಂಬರ್ ಡಿಸೆಂಬರ್ ಟೈಮಿಗೆ ಅಂದರೆ ಏನಾಗುತ್ತೆ, ಅಗೇನ್ ಲೆಟ್ ಮಿ ಟೇಕ್ ದೋಸ್ ಟು ಪೊಸಿಷನ್. ಇದು ಜೂನ್ ಅಷ್ಟೊತ್ತಿಗೆ ಈ ರೀತಿ ಆಗ್ತಿದೆ, ಈ ರೀತಿ ಬರೋ ಅಷ್ಟೊತ್ತಿಗೆ ಡಿಸೆಂಬರಲ್ಲಿ ನಾವು ಅಗೇನ್ ನಾವೇನು ನೋಡಿದ್ವಿ ಅಂತಂದರೆ ರೇಡಿಯೇಷನ್ಸ್ ನಮಗೆ ಸದರ್ನ್ ಹೆಮಿಸ್ಪಿಯರ್ ಮೇಲೆ ಜಾಸ್ತಿ ಬರುತ್ತೆ. ಸೊ ದ್ಯಾಟ್ ನಮಗೆ ನಾರ್ದರ್ನ್ ಹೆಮಿಸ್ಪಿಯರಲ್ಲಿ ನಮಗೇನಿರುತ್ತೆ ವಿಂಟರ್ ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ ವಿಂಟರ್ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ರೇಡಿಯೇಷನ್ ನಮಗೆ ಕಡಿಮೆ ಬರ್ತಿದೆ. ಬಿಕಾಸ್ ದಿಸ್ 0 ಡಿಗ್ರಿ ಈಸ್ ಶಿಫ್ಟಿಂಗ್ ಟುವರ್ಡ್ಸ್ ದಿ ಸೌತ್. ಅದಕ್ಕೆ ನಾವು ಡಿಸೆಂಬರ್ ಟೈಮಲ್ಲಿ ಅಪ್ರಾಕ್ಸಿಮೇಟ್ಲಿ ಡಿಸೆಂಬರ್ 21 ಅನ್ನಂಗೆ 23.5 ಡಿಗ್ರಿ ಸೌತ್ ಈ ಒಂದು ಪರ್ಟಿಕ್ಯುಲರ್ ಲ್ಯಾಟಿಟ್ಯೂಡ್ ಮೇಲೆ ಸೂರ್ಯನ ಡೈರೆಕ್ಟ್ ರೇಡಿಯೇಷನ್ಸು ಬೀಳ್ತಿರುತ್ತೆ ಅಂತ ಓದ್ತೀವಿ. ವೈ? ಬಿಕಾಸ್ ದಿ ಶಿಫ್ಟಿಂಗ್ ಆಫ್ ITCZ ಬೆಲ್ಟ್ ನಮಗೆ ಶಿಫ್ಟ್ ಆಗಿದೆ, ಬಿಕಾಸ್ ಥರ್ಮಲ್ ಇಕ್ವಿಟರ್ ಶಿಫ್ಟ್ ಆಗಿದೆ, ರೈಟ್. ಸೊ ದಟ್ ಈ ಒಂದು ಪೊಸಿಷನಲ್ಲಿ ಹಿಂದೆ ಹೋಗಿದೆ. ಸೊ ಈಗ ಅಂದರೆ ಈ ಒಂದು ಬೆಲ್ಟ್ ಮಾತ್ರ ಅಲ್ಲ, ಮೇಲೆ ಏನು ಹೋಗಿದ್ವಲ್ವ ಅವೆಲ್ಲ ಬೆಲ್ಟ್ಗಳು ಒಂದು ಸ್ಟೆಪ್ ಏನಾಗುತ್ತೆ ಕೆಳಗೆ ಬರ್ತವೆ, ಸೌತ್ ಕಡೆಗೆ ಹೋಗ್ತವೆ, ರೈಟ್. ಸೊ ಇದು ಎಂಟೈರ್ ಪ್ಯಾಟರ್ನ್ ಏನಾಗುತ್ತೆ ರಿವರ್ಸ್ ಆಗುತ್ತೆ ಆಸ್ ಇಟ್ ವಾಸ್ ಬಿಫೋರ್. ಇವೆಲ್ಲ ನಮಗೆ ಅದಕ್ಕೆ ನಾವು ರೀಟ್ರೀವಲ್ ಆಫ್ ಮಾನ್ಸೂನ್ ಅಂತ ಕರಿತೀವಿ. ಎಸ್, ವಿಡ್ರಾವಲ್ ಅಥವಾ ರೀಟ್ರೀವಲ್ ಆಫ್ ಮಾನ್ಸೂನ್ ಡ್ಯೂರಿಂಗ್ ದಿಸ್ ಪರ್ಟಿಕ್ಯುಲರ್ ಟೈಮ್. ವೈ? ಬಿಕಾಸ್ ಆಫ್ ದಿಸ್ ರೀಸನ್. ಹೇಗೆ ಒಂದು ಚಾಪ್ಟರ್ ಇನ್ನೊಂದು ಚಾಪ್ಟರ್ಗೆ ಕನೆಕ್ಟ್ ಇದೆ ಅಂತ ನಾವು ಇದನ್ನು ನೋಡಿದರೆ ಗೊತ್ತಾಗ್ತಿದೆ, ರೈಟ್. ಸೊ ಈ ಚಾಪ್ಟರ್ ನಮಗೆ ಇವತ್ತಿನ ಚಾಪ್ಟರ್ ಅರ್ಥ ಮಾಡ್ಕೋಬೇಕಂದ್ರೆ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ, ರೈಟ್. ಸೊ ದಿಸ್ ಇಸ್ ಹೌ ದ ಡೈರೆಕ್ಷನ್ ಈಸ್ ಚೇಂಜಿಂಗ್, ರೈಟ್. ಸೊ ಅಪ್ರಾಕ್ಸಿಮೇಟ್ಲಿ 4 ಮಂತ್ಸ್ವರೆಗೂ ನಮಗೆ ಈ ರೀತಿ ಮಳೆ ಆಗುವಂಥದ್ದು ನಮ್ಮ ಭಾರತದಲ್ಲಿ ನಾವು ನೋಡ್ತೀವಿ, ರೈಟ್. ಮಳೆಗಾಲ ಮಾನ್ಸೂನ್ ಮಾರುತಗಳು ಆಗಮನ ಆಗ್ತವೆ. ಅದೇ ರೀತಿ ಬೆಲ್ಟ್ ನಮಗೆ ಸದರ್ನ್ ಹೆಮಿಸ್ಪಿಯರ್ ಕಡೆಗೆ ಶಿಫ್ಟ್ ಆಗ್ತಿರೋದ್ರಿಂದ ನಮಗೆ ರೀಟ್ರೀವಲ್ ಕೂಡ ಆಗ್ತಿರ್ತವೆ. ಸೊ ದಿಸ್ ಈಸ್ ವಾಟ್ ದಿ ಮೆಕ್ಯಾನಿಸಮ್, ಹೆಂಗೆ ಮಾನ್ಸೂನ್ ಬರ್ತಿದೆ, ಹೆಂಗೆ ಮಾನ್ಸೂನ್ ಹೋಗ್ತಿದೆ. ಯಾವ ಸೀಸನ್ನಲ್ಲಿ ಹೇಗಿದೆ ಭಾರತದಲ್ಲಿರುವಂತಹ ಕ್ಲೈಮೇಟ್ ಅಂತ ನೋಡ್ತಾ ಹೋದರೆ, ಎಸ್, ಈಗ ಆಲ್ರೆಡಿ ನೋಡಿರೋ ಹಾಗೆ ಜೂನ್ ಟೈಮಲ್ಲಿ ಮಾನ್ಸೂನ್ ಎಂಟರ್ ಆಗಿತ್ತು, ರೈಟ್.
ಸೊ ಜೂನ್ ಅಂತ ಕನ್ಸಿಡರ್ ಮಾಡಿದರೆ ಮಳೆಗಾಲ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಲ್ವಾ, ಮಾನ್ಸೂನ್ ಟೈಮಲ್ಲಿ ನಮ್ಗೆ ಹೆಂಗಿತ್ತು, ಮಳೆ ಆಗ್ತಾ ಇತ್ತು. ಈ ಟೈಮಲ್ಲಿ ಜಾಸ್ತಿ ಮಳೆ ಭಾರತ, ಇನ್ಫ್ಯಾಕ್ಟ್ ಅಪ್ರಾಕ್ಸಿಮೇಟ್ಲಿ 80% ಭಾರತಕ್ಕೆ ಮಳೆ ಈ ಮಳೆಗಾಲದಲ್ಲಿನೇ ಆಗುತ್ತೆ, ರೈಟ್. ಸೊ ಏನು ಯಾವ್ಯಾವ ತಿಂಗಳು ಅಂತ ನೋಡಿದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ಒಂದು ಟೈಮಲ್ಲಿ ಮಳೆ ನಮಗೆ ಜಾಸ್ತಿ ನೋಡ್ಲಿಕ್ಕೆ ಸಿಗುತ್ತೆ, ರೈಟ್. ವೈ? ಬಿಕಾಸ್ ಆಫ್ ದಿ ಸೇಮ್ ರೀಸನ್ಸ್ ನಾವು ಪ್ರೀವಿಯಸ್ಲಿ ನೋಡಿರೋ ಹಾಗೆ ಅವೇ ಕಾರಣಗಳಿಂದ ನಮಗೆ ಮಳೆ ಆಗ್ತಿದೆ. ನೆಕ್ಸ್ಟ್ ಥಿಂಗ್ ಇಸ್ ರಿಟ್ರೀವಲ್. ಅಕ್ಟೋಬರ್, ನವೆಂಬರ್ ತಿಂಗಳ ಹೊತ್ತಿಗೆ ಏನಾಗುತ್ತೆ, ಬಂದಿರುವಂಥ ಮಾನ್ಸೂನ್ ಏನಾಗುತ್ತೆ, ವಿಡ್ರಾ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ರಿಟ್ರೀವ್ ಆಗ್ತಿದೆ, ಹಿಂದಕ್ಕೆ ಹೋಗ್ತಿದೆ. ಬಿಕಾಸ್ ಅಗೇನ್ ಬೆಲ್ಟ್ ಆರ್ ಶಿಫ್ಟಿಂಗ್ ಟುವರ್ಡ್ಸ್ ದಿ ಸೌತ್, ರೈಟ್. ಬಿಕಾಸ್ ಥರ್ಮಲ್ ಇಕ್ವಿಟರ್ ನಮಗೆ ಸದರ್ನ್ ಹೆಮಿಸ್ಫಿಯರ್ ಕಡೆಗೆ ಶಿಫ್ಟ್ ಆಗ್ತಿದೆ. ಅದಕ್ಕಾಗಿ ನಮಗೆ ಮಾನ್ಸೂನ್ ಏನಾಗ್ತಿದ್ದಾವೆ, ಮರಳಿ ಹೋಗ್ತಿದ್ದಾವೆ, ವಿಡ್ರಾ ಆಗ್ತಿದ್ದಾವೆ. ಎಷ್ಟು ಪೋಸ್ಟ್ ಮಾನ್ಸೂನ್ನ ನಂತರದ ಕಾಲ ಅಂತಲೂ ಕರಿತೀವಿ, ರೈಟ್. ಸೊ ದಿಸ್ ಇಸ್ ಅಬೌಟ್ ದಿಸ್. ಇದಾದಮೇಲೆ ನಮಗೆ ಚಳಿಗಾಲ ಸ್ಟಾರ್ಟ್ ಆಗಿರುತ್ತೆ. ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಈ ಹೊತ್ತಲ್ಲಿ ನಮಗೆ ಜಾಸ್ತಿ ಚಳಿ ನೋಡ್ಲಿಕ್ಕೆ ಸಿಗುತ್ತೆ. ಬಿಕಾಸ್ ನಮ್ದು ಡೈರೆಕ್ಟ್ ರೇಡಿಯೇಷನ್ಸ್ ಅಗೇನ್ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ರೆವಲ್ಯೂಷನ್ ಆಫ್ ದಿ ಅರ್ತ್. ಡಿಸೆಂಬರ್ ಟೈಮಲ್ಲಿ ನವೆಂಬರ್, ಡಿಸೆಂಬರ್, ಜಾನ್, ಫೆಬ್ ಈ ಟೈಮಲ್ಲಿ ನಮಗೆ ರೇಡಿಯೇಷನ್ಸ್ ನಮಗೆ ಸದರ್ನ್ ಹೆಮಿಸ್ಫಿಯರ್ ಮೇಲಿದ್ದಾವೆ, ನಾಟ್ ಇನ್ ದಿ ನಾರ್ದರ್ನ್ ಹೆಮಿಸ್ಫಿಯರ್. ಇಂಡಿಯಾ ಇರೋದು ನಾರ್ದರ್ನ್ ಹೆಮಿಸ್ಫಿಯರಲ್ಲಿ. ಸೊ ದ್ಯಾಟ್ ನಮ್ಗೆ ಇಲ್ಲಿ ರೇಡಿಯೇಷನ್ಸ್ ಏನಾಗ್ತಿದೆ, ಕಡಿಮೆ ಬರ್ತಿದೆ. ಸೊ ನಾವು ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಕೋಲ್ಡನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಸೊ ದ್ಯಾಟ್ ಇಟ್ ಈಸ್ ದಿ ವಿಂಟರ್ ಇನ್ ದಿ ಇಂಡಿಯಾ ಡ್ಯೂರಿಂಗ್ ದಿಸ್ ಟೈಮ್, ಹೌದಾ. ಇದಾದಮೇಲೆ ನಮಗೆ ಮಾರ್ಚ್ ಮತ್ತು ಮೇ ಟೈಮಲ್ಲಿ ನಮಗೆ ಸಮರ್ ನೋಡ್ಲಿಕ್ಕೆ ಸಿಗುತ್ತೆ, ರೈಟ್. ಸೊ ಅಪ್ರಾಕ್ಸಿಮೇಟ್ಲಿ ಈ ಪೊಸಿಷನ್ ಅರೌಂಡ್ ನಮಗೆ ಈ ಪೊಸಿಷನಿಂದ ಈ ಪೊಸಿಷನ್ ಬರೋ ಟೈಮಲ್ಲಿ ನಮಗೆ ಅಗೇನ್ ಆ ಬೆಲ್ಟ್ ITCZ ಅಥವಾ ಇಕ್ವೇಟರ್ದಲ್ಲಿ ಇರುವಂತಹ ಟೆಂಪ್ರೇಚರ್ ಬೆಲ್ಟ್ ನಮಗೆ ನಾರ್ತ್ ವರ್ಡ್ ಶಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಬಿಸಿಲನ್ನು ನೋಡ್ತೀವಿ, ರೈಟ್. ಸೊ ದೀಸ್ ಆರ್ ದಿ ಸೀಸನ್ಸ್ ಇನ್ ಇಂಡಿಯಾ. ನಾವು ಇದೆಲ್ಲ ಹೆಂಗೆ ಇಂಟರ್ಲಿಂಕ್ಡ್ ಇದೆ ಅಂತ ಹೇಳಿ ನಿಮ್ಗೆ ಇದೆಲ್ಲ ನೋಡಿದರೆ ಗೊತ್ತಾಗ್ತಿದೆ ಅನ್ಕೋತೀನಿ. ನೆಕ್ಸ್ಟ್, ರೀಜ್ನಲ್ ವೇರಿಯೇಷನ್ ಇನ್ ದಿ ರೇನ್ಫಾಲ್ ನಮಗೆ ಮಾನ್ಸೂನ್ ಬರ್ತಿದ್ರು ಕೂಡ ಅಥವಾ ರಿಟ್ರೀವ್ ಆಗ್ತಿದ್ರು ಕೂಡ ರೇನ್ಫಾಲ್ ಡಿಸ್ಟ್ರಿಬ್ಯೂಷನ್ನು ಅಕ್ರಾಸ್ ಇಂಡಿಯಾ ಒಂದೇ ಥರ ಇಲ್ಲ. ಯಾಕೆ ಒಂದೇ ಥರ ಇಲ್ಲ ಅಂತಂದರೆ ವಿ ವಿಲ್ ಸಿ ಸಮ್ ಆಫ್ ದಿ ರೀಸನ್ಸ್ ಆ್ಯಂಡ್ ಎಲ್ಲಿ ಯಾವ ಥರ ಇದೆ ಅನ್ನೋದನ್ನು ನೋಡ್ತೀವಿ. ಸಪೋಸ್ ನಮ್ಮದು ಮಾನ್ಸೂನ್ ಬರ್ತಾ ಇತ್ತು, ರೈಟ್. ಸೊ ಈ ರೀತಿ ಬರುವಂಥ ಮಾನ್ಸೂನಿಗೆ ನಮಗೆ ಈ ಭಾಗದಲ್ಲಿ ನಮಗೆ ವೆಸ್ಟರ್ನ್ ಘಾಟ್ಸ್ ಇತ್ತು ಅಂತ ನೋಡಿದ್ವಿ. ಸೊ ಈ ವೆಸ್ಟರ್ನ್ ಘಾಟ್ಸ್ಗಳೇನು ಮಾಡುತ್ತೆ, ಎತ್ತರವಾಗಿರೋದ್ರಿಂದ ಈ ಮಳೆ ತರೋ ಮಾಯಿಸ್ಟ್ ಆಗಿರುವಂಥ ವಿಂಡ್ಸನ್ನು ಇಲ್ಲಿ ಮಳೆ ಆಗೋ ಹಾಗೆ ಮಾಡುತ್ತೆ. ಸೊ ಅದಕ್ಕೆ ಈ ಒಂದು ಭಾಗದಲ್ಲಿ ನಮಗೆ ಜಾಸ್ತಿ ಮಳೆ ಆಗುತ್ತೆ. ಅದೇ ರೀತಿ ನಮ್ದು ಇಲ್ಲಿ ಬೇ ಆಫ್ ಬೆಂಗಾಲ್ ಬ್ರಾಂಚಿಂದ ನಮಗೆ ಈ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ನಮಗೆ ಜಾಸ್ತಿ ಮಳೆ ನೋಡ್ಲಿಕ್ಕೆ ಸಿಗುತ್ತೆ. ಬಿಕಾಸ್ ಅಗೇನ್ ಇಲ್ಲಿ ನಮಗೆ ಎತ್ತರವಾಗಿರುವಂಥ ಹಿಮಾಲಯಗಳಿದ್ದಾವೆ, ಪೂರ್ವಕ್ಕಿರುವಂತಹ ಹಿಮಾಲಯಗಳು, ಪೂರ್ವಾಂಚಲ್ಸ್ ಅಂತಾನು ನೋಡ್ತೀವಿ. ಸೊ ಈ ಭಾಗದಲ್ಲಿ ನಮಗೆ ನೋಡೋಕೆ ಸಿಗುತ್ತೆ. ಸೊ ಅದಕ್ಕೆ ಈ ಭಾಗದಲ್ಲಿ ಕೂಡ ನಮಗೆ ಜಾಸ್ತಿ ಮಳೆ ಆಗುತ್ತೆ, ರೈಟ್. ಸೊ ಡಾರ್ಕ್ ಗ್ರೀನಿಂದ ಅಬೋವ್ 400 ಸೆಂಟಿಮೀಟರ್ ಅಂದರೆ ಜಾಸ್ತಿ ಮಳೆ ಆಗುವಂತಹ ಪ್ರದೇಶಗಳು, ಎಲ್ಲಿ ನಮಗೆ ಹೈ ಆಗಿರುವಂಥ ಲ್ಯಾಂಡ್ಸ್ ಇದ್ದಾವೆ, ಮೌಂಟೇನ್ಸ್ ಇದ್ದಾವೆ, ಹಿಲ್ಸ್ ಇದ್ದಾವೆ, ಅಲ್ಲಿ ನಮಗೆ ಮಳೆ ಜಾಸ್ತಿ ಆಗ್ತಿದೆ. ಅದನ್ನೇ ಅಬ್ಸರ್ವ್ ಮಾಡಿದರೆ ಈ ರೀತಿ ಒಳಗಡೆ ಬಂದ ಹಾಗೆ ನಮಗೇನಿದೆ ವೇರಿಯೇಷನ್, ಲೈಟರ್ ಕಲರನ್ನು ನೋಡ್ಬೋದು. ಬಿಕಾಸ್ ದಿಸ್ ಇಸ್ ಇಫೆಕ್ಟ್ ಆಫ್ ಕಾಂಟಿನೆಂಟಾಲಿಟಿ, ಹೌದಲ್ವಾ. ಮಾರುತಗಳು ಕಾಂಟಿನೆಂಟ್ ಒಳಗಡೆ ಹೋದ ಹಾಗೆ ಮಳೆ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತಿದೆ. ದಿಸ್ ವಿಲ್ ಟರ್ನ್ ಇನ್ ಟು ರೇನ್ ಶ್ಯಾಡೋ ರೀಜನ್, ಮಳೆ ನೆರಳಿನ ಪ್ರದೇಶವಾಗಿ ಪರಿಣಮಿಸ್ತದೆ, ರೈಟ್. ಸೊ ಅದಕ್ಕಾಗಿ ಈ ನಿರ್ದಿಷ್ಟವಾದ ಪ್ರದೇಶದಲ್ಲಿ ನಮಗೆ ಮಳೆ ಕಡಿಮೆ ಆಗ್ತಿದೆ. ಬಟ್ ಈ ಒಂದು ಭಾಗದಲ್ಲಿ ನೋಡಿದರೆ ನಮಗೆ ಒಂದು ಸ್ವಲ್ಪ ಜಾಸ್ತಿ ಮಳೆ, 100 to 200 ಸೆಂಟಿಮೀಟರ್ ಅಷ್ಟು ಮಳೆ ತೋರಿಸಿದ್ದಾರೆ. ಬಿಕಾಸ್ ನಮಗೆ ಬೇ ಆಫ್ ಬೆಂಗಾಲ್ ಬ್ರಾಂಚಿಂದ ನಮಗೆ ಈ ಭಾಗದಲ್ಲಿ ಮಳೆ ನೋಡೋಕೆ ಸಿಗುತ್ತೆ. ಇಲ್ಲಿ ನಮಗೆ ಎತ್ತರವಾದ ಹಿಮಾಲಯಗಳಿದ್ದಾವೆ. ಸೊ ದ್ಯಾಟ್ ನಮ್ಗೆ ಈ ಭಾಗದಲ್ಲಿ ಮಳೆಯನ್ನು ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ನಾವು ಅದೇ ಈ ರೀತಿ ಒಳಗಡೆ ಹೋದ ಹಾಗೆ, ಈ ರೀತಿ ಎಂಟರ್ ಆದಾಗೆ ಇಲ್ಲಿ ನಮಗೆ ಲೈಟ್ ಕಲರ್ ತೋರಿಸಿದ್ದಾರೆ, 60 to 100 ಸೆಂಟಿಮೀಟರ್ ಅಷ್ಟು. ಬಿಕಾಸ್ ಅಗೇನ್ ಇಫೆಕ್ಟ್ ಆಫ್ ಕಾಂಟಿನೆಂಟಾಲಿಟಿ, ಕಾಂಟಿನೆಂಟ್ ಥ್ರೂ ಪಾಸ್ ಆದಾಗೆ ಇಲ್ಲಿ ಜಾಸ್ತಿ ಮಳೆ ಆಗ್ತಿದೆ. ಬಟ್ ಮಾಯಿಶ್ಚರ್ ಎಲ್ಲ ಇಲ್ಲೇ ಕಳ್ಕೊಂಡು ಬಿಟ್ಟಿರ್ತವೆ ವಿಂಡ್. ಇಲ್ಲಿ ಬರೋ ಅಷ್ಟೊತ್ತಿಗೆ ಡ್ರೈ ನೋಡಿ, ಇಲ್ಲಿ ಹೋದರೆ ಇನ್ನೂ ಲೈಟರ್. ಸೊ ಆಲ್ಮೋಸ್ಟ್ ಈ ಭಾಗದಲ್ಲಿ ನಮಗೆ ಬಹಳಷ್ಟು ಕಡಿಮೆ ಮಳೆ ಆಗುತ್ತೆ. ಅದಕ್ಕಾಗಿಯೇ ನಮಗೆ ರಾಜಸ್ಥಾನದ ಈ ಭಾಗದಲ್ಲಿ ನಮಗೆ ಥಾರ್ ಡೆಸರ್ಟ್ ಸಿಗುತ್ತೆ, ರೈಟ್. ಸೊ ದಿಸ್ ಇಸ್ ದಿ ಪ್ಯಾಟರ್ನ್ ಆ್ಯಂಡ್ ಹೌ ದಿ rainfall is distributing in ಮಾನ್ಸೂನ್ ಸೀಸನ್. ಮಳೆ ಆಗುವಂತಹ ಕಾಲದಲ್ಲಿ ಮಳೆ ಹೇಗೆ ಭಾರತದಲ್ಲಿ ಹಂಚಿಕೆ ಆಗಿದೆ ಅನ್ನೋದನ್ನು ನಾವು ಈ ಒಂದು ಡಯಾಗ್ರಾಮಿಂದ ನೋಡ್ಬೋದು.
ಎಸ್, ಕೋಸ್ಟಲ್ ಪ್ರದೇಶದಲ್ಲಿ ಈ ಘಟ್ಟಗಳು, ಪಶ್ಚಿಮ ಘಟ್ಟಗಳು ಅಂತ ನೋಡೋದಕ್ಕೂ ಮುಂಚೆ ಈ ಭಾಗದಲ್ಲಿ ನಮಗೆ ಕೋಸ್ಟ್ ಇದೆ. ಸೊ ದ್ಯಾಟ್ ಇದು ನಮಗೆ ವಿಂಡ್ವರ್ಡ್ ಸೈಡ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಈ ವಿಂಡ್ವರ್ಡ್ ಸೈಡಲ್ಲಿ ನಮಗೆ ಜಾಸ್ತಿ ಮಳೆ ಆಗುತ್ತೆ. ಸೊ ದ್ಯಾಟ್ ಈ ಕೋಸ್ಟಲ್ ಭಾಗದಲ್ಲಿರುವಂತಹ ಎಲ್ಲ ಸ್ಟೇಟ್ಗಳಿಗೂ ಕೂಡ ಜಾಸ್ತಿ ಮಳೆಯನ್ನು ನಾವು ನೋಡ್ಬೋದು. ರೈಟ್? ಯಾ, ನಾವು ಸಮ್ ಆಫ್ ದಿ ಮಾನ್ಸೂನ್ ಆ್ಯಸ್ ಅ ಯೂನಿಫೈಯಿಂಗ್ ಬಾಂಡ್ ಆಫ್ ಇಂಡಿಯಾ ಏನು ಸಿಗ್ನಿಫಿಕೆನ್ಸ್ ಇದೆ ಅಂತ ನೋಡ್ತಾ ಹೋದರೆ, ಮಾನ್ಸೂನ್ ಅಂತ ನೋಡ್ತಾ ಹೋದರೆ ಮಳೆಗಾಲದ ಸಿಗ್ನಿಫಿಕೆನ್ಸ್. ಎಸ್, ಫಸ್ಟ್ ಥಿಂಗ್ ಇಸ್ ನಮ್ಮದು ಭಾರತ ಅಂತ ನೋಡಿದರೆ ಕೃಷಿ ಪ್ರಧಾನವಾಗಿರುವಂತಹ ದೇಶ. ಈ ಕೃಷಿ ಪ್ರಧಾನವಾಗಿರುವಂತಹ ದೇಶದಲ್ಲಿ ಅರೌಂಡ್ 85% ಅಷ್ಟು ಫಾರ್ಮರ್ಸ್ ಹೆಂಗಿದ್ದಾರೆ ಅಂದರೆ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಇದ್ದಾರೆ. ಸೊ ದ್ಯಾಟ್ ನಮ್ಮದು ರೇನ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು, ಅಗ್ರಿಕಲ್ಚರ್ ಜಾಸ್ತಿ ಮಳೆಯನ್ನು ನಂಬಿ ಬದುಕ್ತಾ ಇರುವಂಥದ್ದು. ಸೊ ಅಂಥವರಿಗೆ ಇದು ಒಂದು ಹೆಂಗಂದರೆ ಲೈಫ್ ಲೈನ್. ಮಳೆ ಆದಾಗ್ಲೇ ಬೆಳೆ ಅನ್ನುವಂಥ ಕಂಡೀಷನ್ ಇರೋ ಅವರಿಗೆ ಸೊ ಈ ಮಾನ್ಸೂನ್ ಹೆಂಗಂದರೆ ದೇವರು. ರೈಟ್? ಸೊ ಈ ಒಂದು ಅಗ್ರಿಕಲ್ಚರ್ ಕ್ಯಾಲೆಂಡರ್ ಅಂತ ಹೇಳ್ತೀವಿ. ಬೆಳೆಯನ್ನು ಇದೇ ಟೈಮಿಗೆ ಬೆಳೆಬೇಕು, ಹಾರ್ವೆಸ್ಟಿಂಗ್ ಇದೇ ಸೀಸನ್ನಲ್ಲಿ ಮಾಡಬೇಕು, ಖಾರಿಫ್ ಬೆಳೆ, ರಾಬಿ ಬೆಳೆ. ರೈಟ್? ಇವೆಲ್ಲದಕ್ಕೂ ಇದು ಒಂದು ಪ್ಯಾಟರ್ನ್ ಇದೆ. ರೈಟ್? ಒಂದು ಸೈಂಟಿಫಿಕ್ ಆಗಿ ಡಿಸೈನ್ ಆಗಿರುವಂತಹ ಪ್ಯಾಟರ್ನನ್ನು ನಾವು ಇಂಡಿಯಾದಲ್ಲಿ ನೋಡ್ಬೋದು. ದಿಸ್ ಪರ್ಟಿಕ್ಯುಲರ್ ಪ್ಯಾಟರ್ನ್, ದಿಸ್ ಪರ್ಟಿಕ್ಯುಲರ್ ಕ್ಯಾಲೆಂಡರ್, ಅಗ್ರಿಕಲ್ಚರ್ ಕ್ಯಾಲೆಂಡರ್ ಎಸ್ ಕೊಡ್ತಿರೋದು ಯಾರು ಅಂತ ಕೇಳಿದರೆ, ಆರ್ ಇಟ್ ಇಸ್ ಡಿಸೈಡಿಂಗ್ ಮೇಜರ್ಲಿ ಬಿಕಾಸ್ ಆಫ್ ಮಾನ್ಸೂನ್ ಯಾವಾಗ ಬರ್ತವೆ, ಯಾವಾಗ ನಿರ್ಗಮನ ಆಗ್ತವೆ, ಈ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿರ್ತೀವಿ. ರೈಟ್? ಅದೇ ರೀತಿ ಕಲ್ಚರಲ್ ಐಡೆಂಟಿಟಿ ಮಳೆಗಾಲದಲ್ಲಿ ಅಥವಾ ನಾವು ಹಿಂಗೆ ಮಾಡ್ತೀವಿ ಅಂತಂದರೆ ಒಂದಷ್ಟು ಹಬ್ಬಗಳು, ಫೆಸ್ಟಿವಲ್ಸನ್ನು ಹಾರ್ವೆಸ್ಟಿಂಗ್ ಸೀಸನ್ನಲ್ಲಿ ಒಂದಷ್ಟು ಫೆಸ್ಟಿವಲ್ಸನ್ನು ಲೈಕ್ ಕಾಲ್ ಬೈಸಾಕಿ ಎಲ್ಲ ಕೇಳಿರ್ತೀವಿ. ಸೊ ಇಂಥ ಒಂದು ಫೆಸ್ಟಿವಲ್ಸನ್ನು, ಸುಗ್ಗಿ ಹಬ್ಬ, ಇಂಥವೆಲ್ಲ ನಾವು ನೋಡಿರ್ತೀವಿ. ಸೊ ಇವೆಲ್ಲ ಹೆಂಗಂತಂದರೆ ಒಂದು ಕಲ್ಚರಲ್ ಐಡೆಂಟಿಟಿಯನ್ನು ಕೊಡುತ್ತೆ. ರೈಟ್? ಸೊ ಇಟ್ ಈಸ್ ಆಲ್ಸೋ ವಾಟ್ ಬೇಸ್ಡ್ ಆನ್ ದಿ ಮಾನ್ಸೂನ್, ದಟ್ ಯಾವ ಫೆಸ್ಟಿವಲ್ ಯಾವ ಸೀಸನ್ನಲ್ಲಿ ಮಾಡ್ತಿದ್ದೀವಿ. ಪೊಂಗಲನ್ನು ಸೆಲೆಬ್ರೇಟ್ ಮಾಡ್ತೀವಿ. ಇವೆಲ್ಲ ರೀತಿಯ ವಿವಿಧ ಫೆಸ್ಟಿವಲ್ಸ್ ಆಗಿರಬಹುದು. ಮಳೆಗಾಲದ ಟೈಮಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿರುವಂತಹ ಡ್ಯಾನ್ಸ್ಗಳು ಒಂದೊಂದು ರೀಷನಲ್ಲಿ ಕಂಡು ಬರ್ತವೆ. ಸೊ ಈ ರೀತಿ ಫೋಕ್ ಡ್ಯಾನ್ಸ್ ಆಗಿರಬಹುದು. ಇವೆಲ್ಲವನ್ನು ನಮಗೆ ಮಾನ್ಸೂನ್ಸು ಡಿಸೈಡ್ ಮಾಡ್ತಿರ್ತವೆ. ಮೀನ್ಸ್ ಜಾಗ್ರಫಿ ಮತ್ತು ಹ್ಯೂಮನ್ ಲೈಫ್ ಸ್ಟೈಲ್ ಯಾವ ರೀತಿ ಇಂಟರ್ಲಿಂಕ್ಡ್ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ರೈಟ್? ಅದೇ ರೀತಿ ಒಂದಷ್ಟು ರಿಲಿಜಿಯಸ್ ಬಿಲೀಫ್ಸ್ ನಮಗೆ ಮಾನ್ಸೂನ್ ಸುತ್ತಲೂ ಅಸೋಸಿಯೇಟ್ ಆಗಿರುವುದನ್ನು ನಾವು ನೋಡ್ಬೋದು. ಬಯೋಡೈವರ್ಸಿಟಿ, ದಿಸ್ ಇಸ್ ದಿ ಮೇಜರ್ ಥಿಂಗ್. ಯಾವ ಪ್ರದೇಶದಲ್ಲಿ ಜಾಸ್ತಿ ಮಳೆ ಆಗ್ತಿದೆ, ಯಾವ ಪ್ರದೇಶದಲ್ಲಿ ಜಾಸ್ತಿ ಟೆಂಪ್ರೇಚರ್ ಇದೆ, ಆ ಪ್ರದೇಶದಲ್ಲಿ ನಮಗೆ ಜಾಸ್ತಿ ಡೆನ್ಸ್ ಆಗಿರುವಂತಹ ವೆಜಿಟೇಷನ್ ನೋಡ್ಲಿಕ್ಕೆ ಸಿಗುತ್ತೆ. ರೈಟ್? ಅದೇ ರೀತಿ ನಮಗೆ ಬಹಳಷ್ಟು ಬೇರೆ ಬೇರೆ ಫಾನಗಳು ಕೂಡ ನಮಗೆ ನೋಡೋಕೆ ಸಿಗುತ್ತೆ. ರೈಟ್? ಸೊ ದಟ್ ಇಸ್ ವಾಟ್ ಬಯೋಡೈವರ್ಸಿಟಿ. ರಿವರ್ ವ್ಯಾಲಿ ಇಂಟಿಗ್ರೇಷನ್. ರೈಟ್? ಸೊ ಬಟ್ ಮೇಜರ್ ಥಿಂಗ್ ಏನು ಅಂತಂದರೆ, ಭಾರತದಲ್ಲಿ ಮಾನ್ಸೂನನ್ನು ನಂಬಿ ಬದುಕ್ತಾ ಇದ್ರು ಕೂಡ ಈ ಮಾನ್ಸೂನ್ ನಮಗೆ ಬಹಳ ಹೆಂಗಂದರೆ ನಾಟ್ ಶೋರ್. ಒಂದಷ್ಟು ಟೈಮಲ್ಲಿ ಈಗಂತೂ ಬಹಳಷ್ಟು ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಇಂಥ ಇಫೆಕ್ಟ್ಗಳಿಗೆ ಒಳಗಾಗಿ ನಮ್ಮದು ಮಾನ್ಸೂನ್ ಪ್ಯಾಟರ್ನಲ್ಲಿ ಬಹಳಷ್ಟು ಡಿಫ್ರೆನ್ಸ್ಗಳಾಗ್ತಿದ್ದಾವೆ. ಸಪೋಸ್ ಮಾನ್ಸೂನ್ ಬರಲಿಲ್ಲ, ಮಳೆ ಆಗಲಿಲ್ಲ ಆ ವರ್ಷ ಅಂದರೆ ಅದನ್ನು ನಂಬಿಕೊಂಡಿರುವಂತಹ ಬಹಳಷ್ಟು ಎಕನಾಮಿಕ್ ಆ್ಯಕ್ಟಿವಿಟಿಗಳ ಮೇಲೆ ಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗುತ್ತೆ. ರೈಟ್? ಸೊ ದ ಅನ್ಸರ್ಟೆನಿಟಿ ಅಸೋಸಿಯೇಟೆಡ್ ವಿತ್ ಮಾನ್ಸೂನ್ ಅದು ನಮಗೆ ಹೆಂಗಂದರೆ ಬಹಳಷ್ಟು ಹಾನಿಯನ್ನು ಉಂಟು ಮಾಡೋದನ್ನು ನಾವು ನೋಡ್ಬೋದು. ಒಮ್ಮೊಮ್ಮೆ ಮಳೆನೇ ಆಗ್ತಿರಲ್ಲ. ರೈಟ್? ಸೊ ಆ್ಯಕ್ಚುಲಿ ಆ ಟೈಮ್ದಲ್ಲಿ ಬೀಜ ಹಾಕಿಬಿಟ್ಟು ಮಳೆಗಾಗಿ ವೇಟ್ ಮಾಡ್ತಿರುವಂಥದ್ದು ಕೂಡ ನಾವು ನೋಡಿರ್ತೀವಿ. ಮಳೆ ಆಗಲಿಲ್ಲ ಅಂತಂದರೆ ಇಟ್ ಈಸ್ ಆಫ್ ನೋ ಯೂಸ್. ರೈಟ್?